ಮೂರು ಸ್ಥಾನದಲ್ಲಿ ಇದ್ದು ಕಂಠ, ದಕ್ಷಿಣಾಕ್ಷಿ ಮತ್ತು ಹೃದಯ ಈ ಮೂರು ಸ್ಥಾನಗಳಲ್ಲಿ ನೆಲೆಸಿ ಎಚ್ಚರ, ಕನಸು, ನಿದ್ರೆಗಳನ್ನು ಮಾಡುವವ, ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡುವವ, ಭೂರ್ಭುವ ಸ್ವಹ ಮೂರು ಲೋಕಗಳನ್ನು ಸೃಷ್ಟಿ ಮಾಡುವವ, ಮೂರು ಕಾಲಗಳಲ್ಲಿ ತುಂಬಿದವ, ಮೂರು ಗುಣಗಳಲ್ಲಿ ತ್ರಿಗುಣಗಳಲ್ಲಿ ತುಂಬಿ ಮೂರು ಕಾರ್ಯಗಳಿಗೆ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೋಸ್ಕರ ಮೂರು ಗುಣಗಳಲ್ಲಿ ತುಂಬಿದವ, ಮೂರು ವೇದಗಳಲ್ಲಿ ತುಂಬಿದವ, ಓಂಕಾರದ ಮೂರು ಅಕ್ಷರಗಳಲ್ಲಿ ತುಂಬಿದವ, ಓಂಕಾರದಿಂದ ಅಭಿವ್ಯಕ್ತವಾದ ಮೂರು ಪದಗಳು ಭೂ ಹೂ ಭುವಃ ಸುವಹ ಅನ್ನುವ ಮೂರು ಪದಗಳಲ್ಲಿ ತುಂಬಿದವ, ಅದರಿಂದ ತ್ರಿಪದಾ ಗಾಯತ್ರಿ, ಗಾಯತ್ರಿಯ ಮೂರು ಪಾದಗಳಲ್ಲಿ ತುಂಬಿದವ, ಮೂರು ವೇದಗಳಲ್ಲಿ ತುಂಬಿದವ. ಇದು ಎಲ್ಲರಿಗೂ ನೋಡಿದ ತಕ್ಷಣ ಆಗುವ ಅರ್ಥ. ಸ್ವಲ್ಪ ಶಾಸ್ತ್ರ ಪ್ರಮೇಯ ಗೊತ್ತಿದ್ದವರು ಇದೇ ಅರ್ಥ ಬರೆಯುವುದು. ಯಾರು ಬರೆಯದ ಅರ್ಥವನ್ನ ಮಾತ್ರ ಆಚಾರ್ಯರು ಬರೀತಾರೆ. ಅಂದ್ರೆ ಯಾರಿಗೂ ಇವು ಬರೆಯದ ಅರ್ಥ ಅಂದ್ರೆ ಯಾರಿಗೂ ಹೊಳೆಯದ ಅರ್ಥ, ಯಾರಿಗೂ ಹೊಳೆಯದ ಅರ್ಥವನ್ನ ಆಚಾರ್ಯರು ಬರೀತಾರೆ. ಅದರ ಅರ್ಥ ಅದು ಒಂದೇ ಅರ್ಥ ಅಂತಲ್ಲ. ಈ ಅರ್ಥ ನಾನು ಬರೆಯದಿದ್ದು ನಿಮ್ಗೆ ಆಗೋಲ್ಲಪ್ಪ, ಅದಕ್ಕೋಸ್ಕರ ಬರೀತೀನಿ ಅಂತಾರೆ. ಉಳಿದದ್ದು ನೀವು ಮಾಡಿಕೊಳ್ಳಿ, ನಿಮಗೆ ಗೊತ್ತಾಗೋ ಅರ್ಥವನ್ನು ನಾ ಯಾಕೆ ಬರಿಬೇಕು? ಆಚಾರ್ಯ ಎಷ್ಟೋ ಸಂದರ್ಭಗಳಲ್ಲಿ ಬಹಳ ಪ್ರಚಲಿತವಾಗಿ ನೋಡಿದ ತಕ್ಷಣ ಹೊಳೆಯುವ ಅರ್ಥವನ್ನು ಬರೆಯೋದಿಲ್ಲ. ಬಹಳ ಜನರಿಗೆ ಗೊಂದಲ ಇರುವುದು. ಅವರು ಆ ಶಬ್ದದಿಂದ ಸಹಜವಾಗಿ ಹೊಳೆಯದ ಒಂದು ಅರ್ಥವನ್ನು ಬರೀತಾರೆ. ಅದನ್ನು ನೋಡಿ ಕೆಲವರಿಗೆ ಏನು ಗೊತ್ತುಂಟ, ಇದು ಆಚಾರ್ಯರು ಸಹಜವಾದ ಅರ್ಥವನ್ನು ಬರೆಯದೇ ಇಲ್ಲ, ಬರೀ ಡ್ರ್ಯಾಗ್ಡ್ ಮೀನಿಂಗೇ ಮಾಡ್ತಾರೆ ಅಂತ. ಡ್ರ್ಯಾಗ್ಡ್ ಮೀನಿಂಗ್ ಅಲ್ಲ, ಸಹಜವಾದ ಅರ್ಥವನ್ನು ಅವರು ಡಿರೈವ್ ಮಾಡಲೇ ಇಲ್ಲ. ಓದಿದ ತಕ್ಷಣ ನಿನಗಾಗೋ ಅರ್ಥ ಉಂಟಲ್ಲ, ಆದರೆ ಓದಿದ ತಕ್ಷಣ ನಿನಗಾಗದ ನನಗೆ ಓದಿದ ತಕ್ಷಣ ಆಗೋ ಅರ್ಥ ಕೆಲವಿದೆ. ಅದು ನಿನಗೆ ಡ್ರ್ಯಾಗ್ಡ್, ನನಗೆ ನ್ಯಾಚುರಲ್. ಯಾಕೆಂದ್ರೆ ಹೆಚ್ಚು ಹೆಚ್ಚು ವ್ಯುತ್ಪತ್ತಿ ಆದಾಗ ಯಾವುದು ನ್ಯಾಚುರಲ್, ಅವ್ಯುತ್ಪತ್ತಿಗೆ ಅದೇ ಡ್ರ್ಯಾಗ್ಡ್ ಮೀನಿಂಗ್. ಅದರಿಂದ ನಿನಗೆ ಯಾವ ಅರ್ಥ ಎಳೆದು ತಂದರೂ ಹೊಳೆಯೋದಿಲ್ಲವೋ ಅದು ನನಗೆ ಅದನ್ನು ನೋಡಿದ ತಕ್ಷಣ ಹೊಳೆಯುತ್ತಪ್ಪ, ಅದನ್ನು ನಾನು ಅಲ್ಲಿ ದಾಖಲೆ ಮಾಡ್ತೇನೆ. ಅದರಿಂದ ಅವ್ರು ಹೇಳ್ತಾರೆ, ತ್ರಿಪದಸ್ಥಂ ಅಂದರೆ ಪ್ರಾರಂಭದಿಂದ ಜೀವ ಸ್ವಭಾವವನ್ನು ಬದಲಿಸಲಿಕ್ಕೆ ಬರುವುದಿಲ್ಲ ಅಂತ ಏನು ಕೃಷ್ಣ ಹೇಳಿಕೊಂಡು ಬಂದಿದ್ದಾನೆ, ಅದಕ್ಕೆ ಹೊಂದಿಕೆ ಆಗುವಂತೆ ಅರ್ಥ ಆಚಾರ್ಯರು ಬರೀತಾರೆ. ಸಾತ್ವಿಕ, ರಾಜಸ, ತಾಮಸ ಅಂತ ಮೂರು ಸ್ಥಾನಗಳಲ್ಲಿ ಜೀವನನ್ನು ಇಟ್ಟವ ಅಂತ ಅರ್ಥ. ಅಂದ್ರೆ ಸಾತ್ವಿಕ ಜೀವರು, ರಾಜಸ ಜೀವರು, ತಾಮಸ ಜೀವರು ಅಂತ ಮೂರು ವಿಧದ ಜೀವರು. ಸಾತ್ವಿಕರಿಗೆ ಸಾತ್ವಿಕ ಗತಿ, ರಾಜಸರಿಗೆ ರಾಜಸ ಗತಿ, ತಾಮಸರಿಗೆ ತಾಮಸ ಗತಿ. ಇದು ಬದಲಾಗುವುದಿಲ್ಲ. ಇದು ಶಾಶ್ವತ ನಿಯಮವಾಗಿ ಮೂರು ಪದಗಳಲ್ಲಿ ಮೂವರನ್ನು ಇಟ್ಟವ. ಅವನು ವಿಜ್ಞಾನ, ಜ್ಞಾನ ಸ್ವರೂಪ. ಅವನು ಯಾಕೆ ತ್ರಿಪದಸ್ಥ ಅಂದ್ರೆ ಅವನು ವಿಜ್ಞಾನ, ಅವನಿಗೆ ಮಾತ್ರ ಗೊತ್ತು. ನಮಗೇನಾಗುತ್ತೆ ಅಂದ್ರೆ ನಮ್ಮಲ್ಲಿ ಒಂದು ಏನಿದೆ, ನಮಗೆ ನಮ್ಮ ಸ್ವರೂಪವೇ ಗೊತ್ತಿಲ್ಲ. ನಾವು ಸಾತ್ವಿಕರೋ, ನಾವು ರಾಜಸರೋ, ನಾವು ತಾಮಸರೋ ಅಂತ ಅನೇಕ ಮಂದಿಗೆ ಸ್ವತಃ ಗೊತ್ತಾಗುವುದಿಲ್ಲ. ಯಾಕೆಂದ್ರೆ ನಮ್ಮ ಸ್ವಭಾವದ ಮೇಲೆ ಅನೇಕ ಆವರಣಗಳಿವೆ, ಕೋಟಿಂಗ್ಸ್ಗಳಿವೆ. ಸಾತ್ವಿಕನಲ್ಲಿ ರಾಜಸ ತಾಮಸ ಕೋಟಿಂಗ್ಸ್ ಇರ್ತವೆ. ಅಪರೋಕ್ಷ ಜ್ಞಾನಿಗಳು ಭಗವಂತನ ಹತ್ರ ಜಗಳಾಡೋದು ಉಂಟು, ಅಪರೋಕ್ಷ ಜ್ಞಾನಿಗಳು ಭಗವಂತನನ್ನ ದ್ವೇಷ ಮಾಡುವುದುಂಟು. ಇಷ್ಟು ಕೋಟಿಂಗ್ಸ್ ಇವೆ. ಅಪರೋಕ್ಷ ಜ್ಞಾನ ಸಾತ್ವಿಕರವರು, ಜೀವ ಸ್ವರೂಪ ಸಾತ್ವಿಕ. ಅದಕ್ಕೆ ತಮಸ್ಸಿನ ಕೋಟಿಂಗ್ ಬಂದ್ಬಿಟ್ರೆ ಅವರು ದೇವರ ಹತ್ರ ಜಗಳ ಆಡ್ತಾರೆ. ದೇವರ ಹತ್ರ ಜಗಳ ಅಂದ್ರೆ ಪ್ರೀತಿಯ ಜಗಳ ಅಲ್ಲ. ಪುರಂದರದಾಸರು ನಿನ್ನ ತಂದೆಯ ತೋರೋ ಅಂತ ಹಾಗಲ್ಲ, ತಮಾಷೆ ಅಲ್ಲ, ನಿಜವಾಗಿ ದ್ವೇಷ ಮಾಡ್ತಾರೆ ದೇವರನ್ನ. ಅಪರೋಕ್ಷ ಜ್ಞಾನ ಬಂದ ನಂತರ ದೇವರನ್ನ ದ್ವೇಷ ಮಾಡಿದ ದಾಖಲೆಗಳುಂಟು. ದಾಖಲೆಗಳು ಅಂದ್ರೆ ವ್ಯಾಸರು ಅಂಥ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಗರ್ಗಾಚಾರ್ಯರು ಸ್ವತಃ ಭಗವಂತನ ವಿರೋಧವಾಗಿ ತಪಸ್ಸು ಮಾಡಿದ್ದಾರೆ, ಭಗವಂತನನ್ನು ದ್ವೇಷ ಮಾಡಿದ್ದಾರೆ. ಭಗವಂತನ ಮಹಾಭಕ್ತ, ಭಗವಂತನಿಗೆ ನಾಮಕರಣ ಮಾಡಿದವರು. ನಂದಗೋಪನ ಹತ್ರ ಹೋಗಿ ಇವನಿಗೆ ವಾಸುದೇವ ಅಂತ ಹೆಸರು, ವಸುದೇವನ ಮಗ ಆದ್ದರಿಂದ ಅಲ್ಲ, ಮೊದಲೇ ಇಟ್ಟ ಹೆಸರು, ಅದೆಲ್ಲ ನಿಮಗೆ ಅರ್ಥ ಆಗುವುದಿಲ್ಲ, ನನಗೆ ಅರ್ಥ ಆಗುತ್ತೆ ಅಂತ ಹೇಳಿದವರಿಗೆ ಕಡೆಗೆ ಅನರ್ಥ ಆಯಿತು. ಅರ್ಥ ಆಗಿ ಕಡೆಗೆ ಅಪಾರ್ಥ ಆಯಿತು. ಕಡೆಗೆ ಕೃಷ್ಣನನ್ನ ದ್ವೇಷ ಮಾಡಿದರು. ಇದು ವಿಚಿತ್ರ. ಹಾಗಾಗಿ ನಮ್ಮ ಸ್ವರೂಪ ಯಾವುದು ಅನ್ನುವುದನ್ನು ತೀರ್ಮಾನ ಮಾಡುವುದು ಅದೇ ಒಂದು ಕಷ್ಟದ ಕೆಲಸ. ಅದಕ್ಕೆ ನೋ ದೈ ಸೆಲ್ಫ್ ಅನ್ನು, ಸೆಲ್ಫ್ ರಿಯಲೈಸೇಷನ್ ಈಸ್ ಫಸ್ಟ್ ರಿಕ್ವೈರ್ಮೆಂಟ್. ಅದಕ್ಕೆ ನಿನ್ನ ಸ್ವರೂಪ ಯಾವುದು ಅಂತ ಗೊತ್ತಿರದೆ ಭಗವಂತನನ್ನು ಏನು ಉಪಾಸನೆ ಮಾಡ್ತೀನಿ? ನನ್ನ ಸ್ವರೂಪ ಯಾವುದು ಅಂತ ಗೊತ್ತಾದ ಮೇಲೆ ಭಗವಂತ. ಹಾಗಾಗಿ ನಾನು ನನ್ನ ಸ್ವರೂಪ ಯಾವುದು ಅಂತ ವಿಜ್ಞಾನ, ಪ್ರತಿಯೊಬ್ಬರ ವಿಶಿಷ್ಟವಾಗಿ ಯಾರ್ಯಾರ ಸ್ವರೂಪ ಯಾವುದು, ಯಾರು ಸಾತ್ವಿಕರು, ಯಾರು ರಾಜಸರು, ಯಾರು ತಾಮಸರು ಅನ್ನೋದು ಪೂರ್ಣ ಪ್ರಮಾಣದಲ್ಲಿ ಸದಾ ಗೊತ್ತಿರುವುದು ಭಗವಂತನಿಗೆ ಮಾತ್ರ. ಅವನ ವಿಜ್ಞಾನ ಸ್ವರೂಪ. ಆದ್ದರಿಂದ ಅವನಿಗೆ ಗೊತ್ತಿದೆ. ಉಳಿದವರಿಗೆ, ಸಾತ್ವಿಕರಿಗೆ ತಾವು ಸಾತ್ವಿಕರು ಅಂತ ಗೊತ್ತಿರಬೇಕು ಅಂತಿಲ್ಲ, ಅವರು ತಾಮಸ ಕೋಟಿಂಗ್ ಇರಬಹುದು. ರಾಜಸರಿಗೆ ತಾವು ರಾಜಸರು ಅಂತ ಗೊತ್ತಿರಬೇಕಾಗಿಲ್ಲ, ತಾಮಸರಿಗೆ ತಾವು ತಾಮಸರು ಅಂತ ಗೊತ್ತಿರಬೇಕಾಗಿಲ್ಲ. ಅಂದ್ರೆ ತಾಮಸರು ನಾವು
ಒಂದು ಕಾಲದಲ್ಲಿ ಎತ್ತರಕ್ಕೇರಬಹುದು ಅಂತ ನಿರೀಕ್ಷೆ ಮಾಡಿಕೊಂಡು ಸಾಧನೆ ಮಾಡ್ತಾರೆ. ಯಾರಿಗೂ ತಮ್ಮ ಸ್ವರೂಪದರಿವು. ತಾಮಸರಲ್ಲಿ ಸಾತ್ವಿಕ ಆವೇಶಗಳಿರಬಹುದು. ಯಾವುದರಿಂದ? ಜೆನೆಟಿಕ್ ಫೋರ್ಸ್, ಅವರು ಬೆಳೆದ ವಾತಾವರಣದಿಂದ, ಅಥವಾ ಅವರ ತಂದೆ ತಾಯಿಯ ಸಾತ್ವಿಕತೆಯ ಆವೇಶದಿಂದ. ತಾಮಸ ಸ್ವಭಾವದ ಜೀವದಲ್ಲೂ ಕೂಡ ಸಾತ್ವಿಕ ಆವೇಶ ಇರಬಹುದು. ಆದ್ದರಿಂದ ಈ 3 ಪದಗಳು ಅದನ್ನ ಕೊಟ್ಟ ಅವನಿಗೇ ಗೊತ್ತು ಯಾರು ಯಾವ ಜೀವ, ಸಾತ್ವಿಕರು ಯಾರು, ರಾಜಸರು ಯಾರು, ತಾಮಸರು ಯಾರು ಅಂತ. ಕೆಲವರೆಲ್ಲ ತಪ್ಪು ತಿಳುವಳಿಕೆ ಇದೆ ಕೆಲವರಿಗೆ. ಏನು ವೈಷ್ಣವರಾಗಿ ಹುಟ್ಟಿದವರೆಲ್ಲ ಸಾತ್ವಿಕರು? ಇಲ್ಲ, ದೈತ್ಯರು ವೈಷ್ಣವರಾಗಿ ಹುಟ್ಟಬಹುದು. ಅವ್ರು ಒಂದು ಜನ್ಮದಲ್ಲಿ ಅವ್ರು ಮುಂದಿನ ಜನ್ಮದಲ್ಲಿ ದೈತ್ಯರೇ, ಮತ್ತೆ ಒಂದು ಜನ್ಮದಲ್ಲಿ ವೈಷ್ಣವರಾಗಿ ಹುಟ್ಟಬಹುದು. ಯಾಕಂದ್ರೆ ಅಂತ ಅನೇಕ ಮಂದಿ ವೈಷ್ಣವರು ನೋಡ್ತೇವೆ ನಾವು. ದೈತ್ಯರು ವೈಷ್ಣವರಾಗಿ ಹುಟ್ಟಬಹುದು. ಅದು ದೈತ್ಯರಲ್ಲಿ ವೈಷ್ಣವರು ಹುಟ್ಟಬಹುದು. ಪ್ರಹ್ಲಾದ ಹುಟ್ಟಿದ್ದಾರೆ. ವೈಷ್ಣವರಲ್ಲಿ ದೈತ್ಯರು ಹುಟ್ಟಬಹುದು, ದೈತ್ಯರಲ್ಲಿ ವೈಷ್ಣವರು ಹುಟ್ಟಬಹುದು. ಇದು ಯಾವ ನಿಯಮವೂ ಇಲ್ಲ. ಸ್ವರೂಪದ ನಿಯಮವೇ ಬೇರೆ, ಆ ಜನ್ಮಕ್ಕೆ ಸಂಬಂಧಪಟ್ಟ ಬರ್ತಿನ ನಿಯಮವೇ ಬೇರೆ. ಅದು ಗೊತ್ತಿರುವುದು ದೈತ್ಯರು ಅಂತ ನಾವು ಸಂಸಾರ ಮಾಡಿದರೆ ಪ್ರಹ್ಲಾದನಂತಹ ಮಹಾನುಭಾವರು ದೈತ್ಯರುಗಳಿದ್ದಾರೆ. ಇದು ಯಾರಿಗೆ ಗೊತ್ತು? ವಿಜ್ಞಾನವೇತದ. ಅವನ ಜ್ಞಾನಸ್ವರೂಪಿಯಾದ ಭಗವಂತನಿಗೆ ಗೊತ್ತು. ನಾವು ಯೋಗ್ಯರನ್ನು ಅಯೋಗ್ಯರು ಅಂತ ಬೈತೀವಿ, ಟೀಕಾ ಮಾಡ್ತೇವೆ. ಅಯೋಗ್ಯರನ್ನು ಯೋಗ್ಯರು ಅಂತ ತಲೆಯಲ್ಲಿ ಹೊತ್ಕೊಂಡು ತಿರುಗಾಡ್ತೇವೆ. ಯಾಕೆಂದ್ರೆ ಯಾರ ಯೋಗ್ಯತೆ ಏನು ತಿಳಿಯೋ ಯೋಗ್ಯತೆ ನಮಗಿಲ್ಲ. ವಿಜ್ಞಾನಮೇತ ತ್ರಿಪದಸ್ಥಂ, ಅದು ಅವನಿಗೆ ಗೊತ್ತು. ಯಾಕೆಂದ್ರೆ ಯಾರ್ಯಾರು ಏನೇನು ಸರಿಯಾದ ವಿವರವಾದ ತಿಳುವಳಿಕೆ ಇರುವುದು ಅವನಿಗೆ. ವಿಜ್ಞಾನಮೇತ ತ್ರಿಪದಸ್ಥಮಂಗ ಏನು ವಿಷಯ ಮುಂದೆ. ಗುಣತ್ರಯಂ ಕಾರಣ ಕಾರ್ಯ ಕರ್ತೃ ಸಮನ್ವಯೇನ ವ್ಯತಿರೇಕತ ಏನೈವ ತುರ್ಯೇನ ತದೇವ ಸತ್ಯಂ. ಅವನು ಹೇಳ್ತಾನೆ ವಿಜ್ಞಾನಮೇತ ತ್ರಿಪದಸ್ಥಮಂಗ. ಈ ಉಳಿದಿರತಕ್ಕಂಥದ್ದು ಎಲ್ಲ ಉಂಟಲ್ಲ, ಯಾವುದೆಲ್ಲ? ಗುಣತ್ರಯಂ ಕಾರಣ ಕಾರ್ಯ ಕರ್ತೃ. ಗುಣತ್ರಯ, ಸತ್ವ ರಜಸ್ಸು ತಮಸ್ಸು, 3 ಗುಣಗಳು. ತ್ರಿಪದಸ್ಥ, ಯಾವುದರಿಂದ 3 ಪದಗಳನ್ನ ಕೊಟ್ಟನೋ ಜೀವರಿಗೆ ಆ ಗುಣತ್ರಯ. ನೋಡಿ, ಅಲ್ಲಿಂದ ಮುಂದೆ ತ್ರಿಪದಸ್ಥಂ ಅನ್ನೋದ್ರಿಂದ ಯಾವುದನ್ನು ತಗೋಬೇಕು ಅನ್ನೋದ್ರ ಮುಂದಿನ ಶಬ್ದವೇ ಹೇಳುತ್ತೆ. ಗುಣತ್ರಯಂ, ಗುಣತ್ರಯದಿಂದ 3 ಸ್ಥಾನ ಜೀವರಿಗೆ. ಆದರೆ ಗುಣತ್ರಯಂ ತ್ರಿಪದಸ್ಥಂ ಒಟ್ಟಿಗೆ ಬಂದಾಗ ಆ ಗುಣತ್ರಯ ಶಬ್ದದಿಂದ ಈ 3 ಗುಣಗಳಿಂದ ತ್ರಿಗುಣಾತ್ಮಕವಾದ ಜೀವರಾಶಿ ಎನ್ನುವ ಅರ್ಥ ಹೊಳೆಯಬೇಕಾಗಿದ್ರೆ ಆಚಾರ್ಯ ಹೇಳಬೇಕಾಯ್ತು. ತಿಳಿದ್ರೆ ಹೊಳಿಲೇ ಇಲ್ಲ ಯಾರಿಗೂ. ಗುಣತ್ರಯಂ 3 ಗುಣಗಳು ಜೀವ ಸ್ವಭಾವದ ನಿರ್ಣಾಯಕವಾಗಿ 3 ಗತಿಗಳು ಸೃಷ್ಟಿ ಸಂಹಾರಕ್ಕೆ ಕಾರಣವಾಗಿ ಒಟ್ಟು ಜಗತ್ತಿನ ನಿರ್ಮಾಣಕ್ಕೆ ಮೂಲ ದ್ರವ್ಯವಾಗಿ 3 ಗುಣಗಳು. ಇದು 3 ಬೇಕಲ್ಲ. ಸತ್ವ ರಜಸ್ಸು ತಮಸ್ಸು ಅಂದ್ರೆ ಮಣ್ಣು ನೀರು ಬೆಂಕಿ ಇದ್ದ ಹಾಗೆ. ಮಣ್ಣಿಲ್ಲದೆ ಬರೇ ನೀರು ಬೆಂಕಿಯಿಂದಲೂ ಒಂದು ಪದಾರ್ಥ ಆಗುವುದಿಲ್ಲ. ನೀರಿಲ್ಲದೆ ಬರೇ ಮಣ್ಣು ಬೆಂಕಿಯಿಂದಲೂ ಆಗುವುದಿಲ್ಲ. ಬೆಂಕಿ ಇಲ್ಲದೆ ಬರೇ ಮಣ್ಣು ನೀರಿನಿಂದಲೂ ಆಗುವುದಿಲ್ಲ. ಒಂದು ಮಡಕೆ ಆಗಬೇಕಾಗಿದ್ರೆ ಮಣ್ಣು ಬೇಕು. ಮಣ್ಣಿದ್ದು ಗುಳ್ಳೆ ಮಡಕೆ ಆಗತ್ತಾ? ತೋಟದಲ್ಲಿ ತುಂಬಾ ಮಣ್ಣು ಉಂಟು, ಮಡಕೆ ಆಗತ್ತಾ? ಬೆಳಗಾಗುವಾಗ ಎಲ್ಲ ಮಣ್ಣು ಮಡಕೆ ಆಗಿಬಿಟ್ರೆ ನಮ್ಗತಿಯನ್ನು. ತೋಟದಲ್ಲೆಲ್ಲ ಮಡಕೆ, ಮಣ್ಣಿಲ್ಲೇ ಇಲ್ಲ. ಅದರಿಂದ ಮಣ್ಣು ಮಡಕೆ ಆಗೋದಿಲ್ಲ. ಮತ್ತೆ ಮಣ್ಣು ಮಡಕೆ ಮಾಡಬೇಕಾದ್ರೆ ಅದನ್ನು ನೀರಿನಲ್ಲಿ ಮೆದ್ದು ಹದ ಮಾಡಬೇಕು. ನೀರಿನಲ್ಲಿ ಮೆದ್ದು ಹದ ಮಾಡಿಬಿಟ್ರೆ ಅದು ಮಡಕೆ ಆಗತ್ತಾ? ಇಲ್ಲ, ಅದು ಒಣಗಬೇಕಲ್ಲ. ಮತ್ತೆ ಬೆಂಕಿಯಲ್ಲಿ ಒಣಗಬೇಕು. ಸೊ ಮಣ್ಣು ನೀರು ಬೆಂಕಿ 3 ಸೇರಿದಾಗ ಮಡಕೆ ಆಯಿತು. ಅದರಲ್ಲಿ ಯಾವುದೋ ಒಂದು ಮೈನಸ್ ಮಾಡಿದ್ರೆ ಮಡಕೆ ಆಗೋದಿಲ್ಲ. ಅಕ್ಕಿ, ಮಣ್ಣು, ಅದನ್ನು ನೀರು ಹಾಕಿ ಪಾತ್ರೆಯಲ್ಲಿ ಇಟ್ಟೆವು, ಅಡಿಯಲ್ಲಿ ಬೆಂಕಿ ಹಾಕಿದೆವು, ಅನ್ನ ಆಯಿತು. ಸೊ ಮಣ್ಣು ನೀರು ಬೆಂಕಿ ಈ 3ರ ಕಾಂಬಿನೇಷನ್ ಇಂದ ಪ್ರಪಂಚದ ಎಲ್ಲ ಪದಾರ್ಥಗಳು. ಮಣ್ಣು ಅಂದ್ರೆ ತಮೋಗುಣ, ನೀರು ಅಂದ್ರೆ ರಜಗುಣ, ಬೆಂಕಿ ಅಂದ್ರೆ ಸತ್ವಗುಣ. ಹೀಗೆ ಸತ್ವ ರಜಸ್ಸು ತಮಸ್ಸು ತ್ರಿಗುಣಂ ಗುಣತ್ರಯಂ. ಇದೇ ಪ್ರಪಂಚದ ಸೃಷ್ಟಿಗೆ ಮೂಲದ್ರವ್ಯ. ಈ 3 ಎನರ್ಜಿಗಳು ಸೇರಿ ಸೃಷ್ಟಿಯಾಗ್ತಾ ಇರ್ತದೆ. ಅಂದ್ರೆ ಇದನ್ನು ತಮಾಷೆ ನೋಡಿ, ಇದು 3 ಸೇರಿ ಅಂದ್ರೆ ಏನು ನಮ್ಗೆ ಗೊತ್ತಿದೆ. ಸತ್ವ ಅಂದರೆ ಸ್ಥಿತಿ ಕಾರಣವಾದ ಫೋರ್ಸ್, ರಜಸ್ಸು ಅಂದ್ರೆ ಹುಟ್ಟಿಗೆ ಕಾರಣವಾದದ್ದು, ತಮಸ್ಸು ಅಂದ್ರೆ ಸಾವಿಗೆ ಕಾರಣವಾದದ್ದು. ಇದು ಪ್ರತಿಯೊಂದು ವಸ್ತು ಈ 3ರನ್ನು ಸೇರಿಸಿ ಆಗುವುದು. ಅಂದ್ರೆ ಪ್ರತಿಯೊಂದು ವಸ್ತುವಿನಲ್ಲಿಯೂ ಅದು ಹುಟ್ಟುವಾಗಲೇ ಅದರ ಹುಟ್ಟು ಸಾವಿನ ಬೀಜ ಸೇರಿಕೊಂಡೇ ಹುಟ್ಟಿದೆ ಅಂತ ಅರ್ಥ. ಆದ್ರೆ ತಮೋಗುಣ ಹುಟ್ಟುವಾಗಲೇ ಪ್ರತಿಯೊಂದು ವಸ್ತುವಿನ ಸ್ಥಿತಿಯಲ್ಲೂ ಅದರ ಜೊತೆಗೆ ಏನಿದೆ? ಹುಟ್ಟು ಇದೆ, ಸಾವಿದೆ. ಅದೇ ಸತ್ವ ರಜಸ್ಸು ತಮಸ್ಸು. ಪ್ರತಿಯೊಂದು ವಸ್ತುವಿನ ಜನನದ ಅದರ ಇರಸ್ತಿಕೆಯಲ್ಲೇ ಅದು ಹುಟ್ಟು ಸಾವುಗಳನ್ನು ಹೊಂದಿಸಿಕೊಂಡೇ ಅದು ಬದುಕ್ತಾ ಇದೆ. ಆದ್ದರಿಂದ ಸತ್ವ ರಜಸ್ ತಮಸ್ಸು ಇದು 3 ಸೇರಿಯೇ ಒಂದು ವಸ್ತುವಿನ ಅಸ್ತಿತ್ವ. ಅದನ್ನ ಅದು ಹುಟ್ಟು ಸಾವು, ಅದನ್ನ ಬಿಟ್ಟು ಸ್ವತಂತ್ರವಾದ ಅಸ್ತಿತ್ವವೇ ಇಲ್ಲ ಅದಕ್ಕೆ. ಗುಣತ್ರಯಂ ಅದರಿಂದ ಎಂದು ಹೇಳಿದ್ದು. ಅದ್ಯಂತಯೋ ಅಸ್ಯ ಯದೇವ ಕೇವಲಂ. ಇದು ಹುಟ್ಟುವುದಕ್ಕಿಂತ ಮುಂಚೆ, ಇದು ಸತ್ತ ಮೇಲೆ ಯಾವುದು ಸ್ವತಂತ್ರವಾಗಿದೆಯೋ ಅದೇ ಸ್ವತಂತ್ರವಾದ ಪರಸತ್ಯ. ಹಾಗೆ ಹುಟ್ಟು ಸಾವುಗಳನ್ನ ಹೊತ್ತುಕೊಂಡೇ ಹುಟ್ಟಿದೆ ಅದು. ಯಾಕೆಂದ್ರೆ ಅದು ರಜಸ್ಸು
ತಮಸ್ಸು ಇದ್ದೇ ಇದೆ. ಅದರಿಂದ ಸ್ಥಿತಿ ಅಂದರೆ ಏನು? ತಮಾಷೆ ನೋಡಿ, ಇದು ವಿಚಿತ್ರ. ಸೃಷ್ಟಿ ಅಂದರೆ ರಜೋಗುಣ, ಬರೇ ಸೃಷ್ಟಿ. ಸೃಷ್ಟಿ ಕಾಲ ಅಂತಿದೆಯಲ್ಲ, ಅವಾಗ ಏನಾಗತ್ತೆ? ಬರೇ ಸೃಷ್ಟಿ. ಪ್ರಳಯ ಕಾಲ ಅಂದ್ರೆ ತಮೋಗುಣ, ಬರೇ ನಾಶ. ಸೃಷ್ಟಿ ಅಂದ್ರೆ ಹುಟ್ಟುವುದು ಸಾಯುವುದು, ಹುಟ್ಟುವುದು ಸಾಯುವುದು. ಸೃಷ್ಟಿ ಅಂದ್ರೆ ಸ್ಥಿತಿ ಕಾಲ ಅಂತ ಉಂಟಲ್ಲ, ಸ್ಥಿತಿ ಕಾಲ ಅಂದ್ರೆ ಇರೋದಲ್ಲ, ಮತ್ತೆ ಹುಟ್ಟುವುದು ಸಾಯೋದು, ಹುಟ್ಟುವುದು ಸಾಯೋದು. ಅಲ್ಲಿ ಹುಟ್ಟುವುದು ಸೃಷ್ಟಿಕಾಲ, ಸಾಯೋದು ಪ್ರಳಯ ಕಾಲ. ಇರೋ ಕಾಲ ಅಂದ್ರೆ ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು, ಅದೇ ಇರೋದು ಅಂದ್ರೆ. ಈ ಸ್ಥಿತಿ, ಸ್ಥಿತಿ ಅಂದ್ರೆ ಏನು? ಹುಟ್ಟತಾ ಇರೋದು, ಸಾಯ್ತಾ ಇರೋದು, ಅದೇ ಇರೋದು ಅಂದ್ರೆ ಅದು ಸ್ಥಿತಿ. ಸ್ಥಿತಿ ಅಂದ್ರೆ ಇರವಿನ ಹುಟ್ಟಿನ ಸ್ಥಿತಿ, ಸಾವಿನ ಸ್ಥಿತಿ. ಈ ಹುಟ್ಟತಾ ಇರೋದು ಸಾಯ್ತಾ ಇರೋದು ಸ್ಥಿತಿ. ಹುಟ್ಟುವುದು ಅದು ಸೃಷ್ಟಿ, ಸಾಯೋದು ಅದು ಪ್ರಳಯ. ಹುಟ್ಟುತ್ತಾ ಇರೋದು ಸಾಯ್ತಾ ಇರೋದು ಸ್ಥಿತಿ. ಆದ್ದರಿಂದ ಸ್ಥಿತಿಯಲ್ಲಿ ರಜಸ್ಸು ಮತ್ತು ತಮಸ್ಸು. ಸೃಷ್ಟಿ ಕಾಲ ಅಂತಿದೆಯಲ್ಲ, ಅವಾಗ ಏನಾಗತ್ತೆ? ಬರೇ ಸೃಷ್ಟಿ. ಪ್ರಳಯ ಕಾಲ ಅಂದ್ರೆ ತಮೋಗುಣ, ಬರೇ ನಾಶ. ಸೃಷ್ಟಿ ಅಂದ್ರೆ ಹುಟ್ಟುವುದು ಸಾಯುವುದು, ಹುಟ್ಟುವುದು ಸಾಯುವುದು. ಸೃಷ್ಟಿ ಅಂದ್ರೆ ಸ್ಥಿತಿ ಕಾಲ ಅಂತ ಉಂಟಲ್ಲ, ಸ್ಥಿತಿ ಕಾಲ ಅಂದ್ರೆ ಇರೋದಲ್ಲ, ಮತ್ತೆ ಹುಟ್ಟುವುದು ಸಾಯೋದು, ಹುಟ್ಟುವುದು ಸಾಯೋದು. ಅಲ್ಲಿ ಹುಟ್ಟುವುದು ಸೃಷ್ಟಿಕಾಲ, ಸಾಯೋದು ಪ್ರಳಯ ಕಾಲ. ಇರೋ ಕಾಲ ಅಂದ್ರೆ ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು, ಅದೇ ಇರೋದು ಅಂದ್ರೆ. ಈ ಸ್ಥಿತಿ, ಸ್ಥಿತಿ ಅಂದ್ರೆ ಏನು? ಹುಟ್ಟತಾ ಇರೋದು, ಸಾಯ್ತಾ ಇರೋದು, ಅದೇ ಇರೋದು ಅಂದ್ರೆ ಅದು ಸ್ಥಿತಿ. ಸ್ಥಿತಿ ಅಂದ್ರೆ ಇರವಿನ ಹುಟ್ಟಿನ ಸ್ಥಿತಿ, ಸಾವಿನ ಸ್ಥಿತಿ. ಈ ಹುಟ್ಟತಾ ಇರೋದು ಸಾಯ್ತಾ ಇರೋದು ಸ್ಥಿತಿ. ಹುಟ್ಟುವುದು ಅದು ಸೃಷ್ಟಿ, ಸಾಯೋದು ಅದು ಪ್ರಳಯ. ಹುಟ್ಟುತ್ತಾ ಇರೋದು ಸಾಯ್ತಾ ಇರೋದು ಸ್ಥಿತಿ. ಆದ್ದರಿಂದ ಸ್ಥಿತಿಯಲ್ಲಿ ರಜಸ್ಸು ಮತ್ತು ತಮಸ್ಸು ಸೇರಿಕೊಂಡೇ ಇರೋದು, ಬರೇ ಸತ್ವ ಕೆಲಸ ಮಾಡುವುದೇ ಇಲ್ಲ. ಹಾಗಾಗಿ ಇಡೀ ಪ್ರಪಂಚ ಸತ್ವ ರಜಸ್ಸು ತಮಸ್ಸು, ಇರವು ಹುಟ್ಟು ಸಾವು, ಹುಟ್ಟು ಸಾವುಗಳನ್ನು ಬೆನ್ನಲ್ಲಿ ಕಟ್ಟಿಕೊಂಡೇ ಬದುಕ್ತಾ ಇದೆ. ಅದನ್ನೇ ಕೃಷ್ಣ ಹೇಳಿದ್ರು, ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಹುಟ್ಟು ಸಾವು ಇದು ಒಟ್ಟಿಗೆ ಇರತಕ್ಕಂಥ ಎರಡು ವಿಂಗ್ಸ್. ಆಯ್ತು. ಗುಣತ್ರಯಂ, ಗುಣತ್ರಯದಿಂದ ಮುಂದೆ ಏನಾಯಿತು? ಗುಣತ್ರಯಂ ಕಾರಣ ಕಾರ್ಯಕರ್ತೃ. ಈ ಗುಣತ್ರಯಗಳಿಂದ ಕಾರಣಾತ್ಮಕ ಪ್ರಪಂಚ, ಕಾರ್ಯಾತ್ಮಕ ಪ್ರಪಂಚ ನಿರ್ಮಾಣ ಆಯಿತು. ಕಾರಣ ಅಂದ್ರೆ ಸೂಕ್ಷ್ಮ ಪ್ರಪಂಚ, ಕಾರ್ಯ ಸ್ಥೂಲ. ಈಗ ಮಣ್ಣು ಕಾರಣ, ಮಡಕೆ ಕಾರ್ಯ. ಮಣ್ಣು ಮಡಕೆ ಆಯಿತು ಕಾರಣ. ಹಾಗೆ ಎಲ್ಲಕ್ಕೂ ಕಾರಣ ಅಂದ್ರೆ ಮಹತ್ತತ್ವ. ಮೊದಲು ಮಹತ್ತತ್ವ, ಮಹತ್ತತ್ವದಿಂದ ರಚನೆ ಆಯಿತು, ಬ್ರಹ್ಮಾಂಡ ರಚನೆ ಆಯಿತು. ಬ್ರಹ್ಮಾಂಡದ ನಂತರ ಇದು ಸ್ಥೂಲ ವಿಶ್ವ ನಿರ್ಮಾಣ ಆಯಿತು. ಹಾಗೆ ಬ್ರಹ್ಮಾಂಡಾದಿ ಕಾರ್ಯಗಳು, ಮಹತ್ತತ್ವಾದಿ ಕಾರಣಗಳು. ಮಣ್ಣು ಕಾರ್ಯ ಕಾರಣ, ಮಡಕೆ ಕಾರ್ಯ. ಹತ್ತಿ ಕಾರಣ, ಬಟ್ಟೆ ಕಾರ್ಯ. ಯಾವುದೇ ಸೂಕ್ಷ್ಮದಿಂದ ಆಟಮ್ಸ್ ಕಾರಣ, ಆಟಮ್ಸ್ ಮಣ್ಣಾಯಿತು. ಮಣ್ಣು ಆಟಮ್ಸ್ಗಳು ಹೀಪು ಮಡಕೆ ಆಯಿತು. ಹೀಗೆ ಕಣ್ಣಿಗೆ ಕಾಣದ ಸೂಕ್ಷ್ಮ ದ್ರವ್ಯ ಕಾರಣ, ಆ ಸೂಕ್ಷ್ಮವೇ ಸ್ಥೂಲವಾದಾಗ ಕಣ್ಣಿಗೆ ಕಾಣುವ ಕಾರ್ಯವಾಯಿತು. ಕಾರಣ ಕಾರ್ಯ, ಪ್ರಪಂಚ ಎರಡು ವಿಧ. ಅದನ್ನೇ ಸದಸದಾತ್ಮಕ ಪ್ರಪಂಚ ಅಂತ ಹೇಳ್ತಾರೆ. ಕಣ್ಣಿಗೆ ಕಾಣುವುದನ್ನ ಸತ್ ಅನ್ನೋದು. ಈ ಸತ್ ಮತ್ತು ಸತ್ಯ ಅನ್ನೋದಕ್ಕೆ ಎಷ್ಟೆಲ್ಲ ಅರ್ಥ ನೋಡಿ. ಸತ್ಯ ಅಂದ್ರೆ ಸ್ವತಂತ್ರ ಅಂತ ಅರ್ಥ, ಸತ್ಯ ಅಂದ್ರೆ ಸ್ವಯಂ ಸಮರ್ಥ ಅಂತ ಅರ್ಥ, ಸತ್ಯ ಅಂದ್ರೆ ಕಣ್ಣಿಗೆ ಕಾಣುವಂತಹದ್ದು ಅಂತ ಅರ್ಥ. ಸತ್ ಅಂದ್ರೆ ಕಣ್ಣಿಗೆ ಕಾಣುವಂತಹದ್ದು, ಅಸತ್ ಅಂದ್ರೆ ಕಣ್ಣಿಗೆ ಕಾಣದ್ದು ಅಂತ. ಯಾಕಂದ್ರೆ ಮಣ್ಣು ನೀರು ಬೆಂಕಿ ಸತ್ತು, ಗಾಳಿ ಆಕಾಶ ಅಸತ್ತು. ಅಸತ್ತು ಅಂದ್ರೆ ಇಲ್ಲದ್ದು ಅಂತ ಅರ್ಥ ಅಲ್ಲ, ಕಣ್ಣಿಗೆ ಕಾಣದೆ ಕಣ್ಣಿಗೆ ಕಾಣುವಂತಹ ದೃಶ್ಯತ್ವ ಇಲ್ಲದ್ದು ಅಂತ, ಬರೇ ಇಲ್ಲದ್ದಲ್ಲ, ವಿಸಿಬಿಲಿಟಿ ಇಲ್ಲದ್ದು. ಅದರಿಂದ ಸತ್ ಅಂದ್ರೆ ವಿಸಿಬಲ್, ಅಸತ್ ಅಂದ್ರೆ ಇನ್ವಿಸಿಬಲ್ ಅಂತ. ಹಾಗೆ ಜಗತ್ತು ಕಾರಣ ಅನ್ನೋದು ಇನ್ವಿಸಿಬಲ್ ಆಗಿದೆ, ಕಾರ್ಯ ವಿಸಿಬಲ್ ಆಗುತ್ತೆ. ಸೂಕ್ಷ್ಮ ಸ್ಥೂಲ ಈ ಪ್ರಪಂಚ ಕಾರ್ಯಕಾರಣಾತ್ಮಕವಾದ ಪ್ರಪಂಚ ಅಂದ್ರೆ ಎಲ್ಲ ಬಂತದಲ್ಲಿ. ಜಡ ಪ್ರಪಂಚ ಪೂರ ಗುಣತ್ರಯ, ಗುಣತ್ರಯದ ವಿಕಾರವಾಗಿ ಕಾರಣ ಕಾರ್ಯರೂಪವಾಗಿ ಸ್ಥೂಲ, ಸೂಕ್ಷ್ಮದಿಂದ ಸ್ಥೂಲವಾಗ್ತಾ ಸ್ಥೂಲವಾಗ್ತಾ ರೂಪುಗೊಂಡ ಇಡೀ ಜಡ ಪ್ರಪಂಚ. ಕಾರಣ ಕಾರ್ಯ ಆದಮೇಲೆ ಈ ಕಾರ್ಯ ಮಾಡುವಂಥವನೊಬ್ಬ ಬೇಕಲ್ಲ, ಭಗವಂತ ಒಬ್ಬ ಇದ್ದಾನೆ ಅಲ್ಲಿ ಈ ಪ್ರಪಂಚದಲ್ಲಿ. ಗುಣತ್ರಯಕ್ಕೆ ಬದ್ಧನಾಗಿ ಮಾಡುವವ. ಈಗ ಒಂದು ಮಗು ಹುಟ್ಟಿತು, ಅದಕ್ಕೆ ನಾನು ಹೇಳಿದೆ ಸೃಷ್ಟಿಯನ್ನು 3 ತ್ರಿಗುಣ, ಗುಣಕಾರ್ಯ ಸತ್ವ ರಜಸ್ಸು ತಮಸ್ಸು. ಅದನ್ನು ಎಲ್ಲಾ ಮಕ್ಕಳು ಹುಟ್ಟುವುದಕ್ಕೂ ದೇವರು ಕಾರಣ. ಅದ್ರ ಒಬ್ಬ ಅಪ್ಪ ಒಂದು ಅಮ್ಮ ಅಂತ ಇರ್ಬೇಕಲ್ಲ, 2 ಪ್ರಾಣಿಗಳು ಬೇರೆ ಇರಬೇಕಲ್ಲ. ಅದನ್ನ ಇಲ್ಲಿ ಕರ್ತೃ ಅಂತ ಅನ್ನೋದು ಈ ಮೀಡಿಯಾ ಮಧ್ಯದಲ್ಲಿ ಇರತಕ್ಕಂಥ ಮೀಡಿಯಾ.
ತಂದೆ ತಾಯಿ, ಒಂದು ವಸ್ತುವಿನ ಸೃಷ್ಟಿಗೆ ಕಾರಣ ಕುಂಬಾರ, ನೇಕಾರ, ಸಮಗಾರ, ಕಮ್ಮಾರ, ಚಮ್ಮಾರ ಎಟ್ಸೆಟ್ರಾ. ಹಾಗೆ ಕರ್ತೃ ಕಾರಣ, ಅದು ಕಾರಣ ಮಣ್ಣು, ಅದರಿಂದ ಕಾರ್ಯ ಮಡಕೆ, ಅದಕ್ಕೆ ಕರ್ತೃ ಕುಂಬಾರ. ಹೀಗೆ ಕಾರಣ, ಕಾರ್ಯ, ಕರ್ತೃ. ಜಡ ಚೇತನಾತ್ಮಕವಾದ ಪ್ರಪಂಚ ಮೂರು ವಿಧ. ಅಚೇತನ, ಸೂಕ್ಷ್ಮ, ಸ್ಥೂಲ, ಕಾರಣ, ಕಾರ್ಯ ಅಂತ ಎರಡು ವಿಧ. ಅದನ್ನು ಆಕಾರ ಕೊಡ್ತಕ್ಕಂಥ ಚೇತನ, ಕರ್ತೃ. ಇದಿಷ್ಟೇ. ಅದಕ್ಕೆ ಮೂಲದಲ್ಲಿ ಗುಣತ್ರಯ. ಗುಣತ್ರಯಂ ಕಾರಣ, ಕಾರ್ಯ, ಕರ್ತೃ. ಇಷ್ಟೇ ಪ್ರಪಂಚ ಅಂದ್ರೆ ಇನ್ನೇನೇನೂ ಇಲ್ಲ. ಇದು ಮೂರಾಯ್ತು ಸಮಸ್ತ ಪ್ರಪಂಚ. ಮೊದಲು ವಿಜ್ಞಾನಂ, ಇದೆಲ್ಲಕ್ಕಿಂತ ಮೊದಲ ಬುಡದಲ್ಲಿ ಇರುವಂತಹದ್ದು ಜ್ಞಾನ ಸ್ವರೂಪನಾದ ಭಗವಂತ. ಅವನು ಗುಣತ್ರಯಕ್ಕೆ ತಕ್ಕಂತೆ ಜೀವರಿಗೆ ಮೂರು ಸ್ಥಾನ, ಸಾತ್ವಿಕರು, ರಾಜಸರು, ತಾಮಸರು ಅಂತ ಮೂರು ಸ್ಥಾನದಲ್ಲಿ ಅವರನ್ನು ಇಟ್ಟ. ಆ ನಂತರ ಇರತಕ್ಕಂಥದ್ದು ಈ ಜಗತ್ತು. ಜಗತ್ತು ಅಂದ್ರೆ ಗುಣತ್ರಯದಿಂದ ವಿಕಾರ. ಯಾವುದೆಲ್ಲ ಕಾರಣ, ಕಾರ್ಯ, ಕರ್ತೃ, ಮೂರೇ ತ್ರಿವಿಧವಾದ ಪ್ರಪಂಚ. ಅದು ಹೇಗೆ ಅದರದ್ದು, ಅದರ ಇರವು ಏನು ಹೇಳ್ತಾರೆ, ಸಮನ್ವಯೇನ ವ್ಯತಿರೇಕತಶ್ಚ ಏನ ಇವ ತುರ್ಯೇಣ ತದೇವ ಸತ್ಯಂ ಅಂತ. ಸಮನ್ವಯೇನ ವ್ಯತಿರೇಕತಶ್ಚ, ಇದು ಭಗವಂತನ ಸಮನ್ವಯ, ಅನ್ವಯ ವ್ಯತಿರೇಕಕ್ಕೆ ಅನುಗುಣವಾಗಿ ಯಾವ ತುರಿಯನ ಅಂದ್ರೆ ಈ ಮೂರು ಉಂಟಲ್ಲ, ತಮಾಷೆ ನೋಡಿ, ನಾಲ್ಕನೇದು ಅಂತ ಹೇಳಿದ್ರು. ಮೂರು ಯಾವುದು? ಗುಣತ್ರಯ ಇದೆ, ತ್ರಿಗುಣ ಬದ್ಧರಾಗಿರ್ತಕ್ಕ ತ್ರಿವಿಧ ಜೀವರಿದ್ದಾರೆ, ಕಾರಣ, ಕಾರ್ಯ, ಕರ್ತೃರೂಪವಾದ ತ್ರಿವಿಧವಾಗಿರ್ತಕ್ಕ ಪ್ರಪಂಚ ಇದೆ. ಎಲ್ಲವೂ ತ್ರಿಮುಖ ಆಯ್ತಾ? ಈ ಮೂರು ಮುಖವಾಗಿ ರೂಪುಗೊಂಡ ವಿಶ್ವಕ್ಕೆ ಒಬ್ಬ ನಾಲ್ಕನೆಯವ ಇದ್ದಾನೆ, ತುರಿಯ. ಅಂದ್ರೆ ಫೋರ್ತ್ ಒನ್. ಯಾವ ನಾಲ್ಕನೆಯವನಿಂದ ಈ ಮೂರು ಆಯಿತೋ ಅವನು ವಿಜ್ಞಾನ. ಈ ಮೂರರ ಹಿಂದೆ ಒಬ್ಬ ನಾಲ್ಕನೆಯವ ಇದ್ದಾನೆ, ಅವನು ತುರಿಯ. ಅಂದ್ರೆ ಫೋರ್ತ್ ಅಂತ ಅರ್ಥ. ವಿಶ್ವದೈಸ ಪ್ರಾಜ್ಞ ವಾಸುದೇವ ನಾಮಕ ರೂಪ. ಏನೈವ ತುರ್ಯೇಣ, ಯಾವ ನಾಲ್ಕನೆಯವನಿಂದ ಈ ಮೂರು ಹುಟ್ಟು, ಸಾವು, ಬದುಕು, ಸತ್ವ, ರಜಸ್ಸು, ತಮಸ್ಸು, ಆಮೇಲೆ ಕಾರಣ, ಕಾರ್ಯ, ಕರ್ತೃ, ಸಾತ್ವಿಕ, ರಾಜಸ, ತಾಮಸ, ಎಲ್ಲ ಈ ತ್ರಿವಿಧ ಜೀವ ಯಾರಿಂದ ಆಯಿತು ಅಂಥ ಭಗವಂತನೊಬ್ಬನೇ ತದೇವ ಕೇವಲಂ ಸತ್ಯಂ. ಹಿಂದೆ ಹೇಳಿದನು, ಕೇವಲಂ ತಾದ್ಯಂತಯೋರಸ್ಯ ಯದೇವ ಕೇವಲಂ ಕಾಲಸ್ಯ ಹೇತುಶ್ಚ ತದೇವ ಮಧ್ಯೆ. ಕೇವಲಂ ತನ್ನ ಶಬ್ದವನ್ನು ಪೂರ್ತಿ ಆವರ್ತಿ ಮಾಡಿಕೊಳ್ಬೇಕು. ಅದು ಒಂದೇ ಕೇವಲ ಸತ್ಯ, ಅಂದ್ರೆ ಸ್ವತಂತ್ರ ಸತ್ಯ ಅಥವಾ ಮುಖ್ಯ ಸತ್ಯ. ಉಳಿದದ್ದೆಲ್ಲ ಡಿಪೆಂಡೆಂಟ್ ರಿಯಾಲಿಟಿ. ತದೇವ ಕೇವಲಂ ಸತ್ಯಂ. ಕೇವಲ ಸತ್ಯ ಅಂದ್ರೆ ಮುಖ್ಯ ಸತ್ಯ, ಸ್ವತಂತ್ರ ಸತ್ಯ, ಅದು ಒಂದೇ. ಉಳಿದದ್ದೆಲ್ಲ ಸತ್ಯ ಆದರೂ ಕೂಡ ಅಧೀನ ಸತ್ಯ. ಅಧೀನ ಸತ್ಯವನ್ನೇ ನಾವು ಅಬ್ರಿವಿಯೇಷನ್ ನಲ್ಲಿ ಅಸತ್ಯ ಅಂತೇವೆ. ಅಸತ್ಯ ಮೀನ್ಸ್ ಅಧೀನ ಸತ್ಯ. ಇಟ್ ಇಸ್ ಅನ್ ಅಬ್ರಿವಿಯೇಷನ್ ಆಫ್ ಅಧೀನ ಸತ್ಯ. ಹಾಗಾಗಿ ತದೇವ ಸತ್ಯಂ, ಯಾವುದು ಇದೆಲ್ಲದರ ಹೇಗೆ ಸಮನ್ವಯೇನ ವ್ಯತಿರೇಕತಶ್ಚ, ಅನ್ವಯ ವ್ಯತಿರೇಕದಿಂದ. ಅಂದ್ರೆ ಏನು ಅನ್ವಯ ವ್ಯತಿರೇಕ? ಇದು ಇರಲಿ ಅಂತ ಅವನು ಬಯಸಿದಾಗ ಇದು ಇರುತ್ತೆ, ಇದು ನಾಶವಾಗಲಿ ಅಂತ ಅವನು. ವ್ಯತಿರೇಕ ಅಂದ್ರೆ ಡಿಸ್ಟ್ರಕ್ಟಿವ್. ಭಗವಂತನ ಡಿಸೈರು, ಇಚ್ಛೆ ಇದರ ಸೃಷ್ಟಿಮುಖವಾದಾಗ ಸೃಷ್ಟಿಯಾಗತ್ತೆ, ಇದು ಇರುತ್ತೆ. ಭಗವಂತ ಇದು ಇರೋದು ಬೇಡ, ನಾಶವಾಗಲಿ ಅಂತ ಅವನು ಇಚ್ಛೆ ಪಟ್ಟಾಗ ಪ್ರಳಯನ ಜಗತ್ತು ನಾಶವಾಗುತ್ತೆ. ಅದರಿಂದ ಭಗವಂತನ ಪಾಸಿಟಿವ್ ಇಚ್ಛೆ ಸಮನ್ವಯ ಅಂದ್ರೆ, ನೆಗೆಟಿವ್ ಆದ ಇಚ್ಛೆ ವ್ಯತಿರೇಕ. ಇದಕ್ಕೆ ವ್ಯತಿರಿಕ್ತವಾಗಿ ಭಗವಂತ ಬಯಸಿದಾಗ, ಅಂದ್ರೆ ಇದು ಬೇಡ ಅಂತ ಬಯಸಿದಾಗ ನಾಶವಾಗತ್ತೆ. ಅನ್ವಯೇನ ಇದು ಇರಲಿ, ಇದುಗೊಳ್ಳೆದಾಗಿ ಎಂತ ಬಯಸಿದರೆ ಭಗವಂತ ಇರುತ್ತೆ. ಇದನ್ನ ಇರಲಿ ಎನ್ನುವಂತಹ ಸಮನ್ವಯದ ಇಚ್ಛೆ ಬಂದಾಗ ಇದು ಇರುತ್ತೆ, ಇದು ನಾಶವಾಗಲಿ ಎನ್ನುವ ವ್ಯತಿರೇಕದ ಇಚ್ಛೆ ಬಂದಾಗ ನಾಶವಾಗುತ್ತೆ. ಹೀಗೆ ಭಗವಂತನ ಇಚ್ಛೆಗೆ ಇರಲಿ ಎನ್ನುವ ಇಚ್ಛೆಗೆ ಇರುವಂಥದ್ದು, ಇರುವುದು ಬೇಡ ನಾಶವಾಗಲಿ ಅಂತ ಬಯಸಿದಾಗ ನಾಶವಾಗುವಂಥದ್ದು. ಆದ್ದರಿಂದ ಅದು ಸತ್ಯ ಅಲ್ಲ. ಏನು ಹೇಳಿದಾಗಾಯ್ತು? ಭಗವಂತನ ಅಧೀನ ಸತ್ಯ ಅಂತ ಹೇಳಿದಾಗಾಯ್ತು. ಅಷ್ಟೇ ವಿಷಯ. ಅದನ್ನು ಒಟ್ಟು ನೀವು ಕಾಂಟೆಕ್ಸ್ಟ್ ನಲ್ಲಿ ಸತ್ಯ ಅಲ್ಲ ಅಂದ್ರೆ ಏನು? ಡಿಪೆಂಡೆಂಟ್ ರಿಯಾಲಿಟಿ. ಅದರಿಂದ ನಿಜವಾದ ರಿಯಾಲಿಟಿ ಅಂತಂದ್ರೆ ಇಂಡಿಪೆಂಡೆಂಟ್ ರಿಯಾಲಿಟಿ ಈಸ್ ದ ರಿಯಲ್ ರಿಯಾಲಿಟಿ. ಇದು ಡಿಪೆಂಡೆಂಟ್ ರಿಯಾಲಿಟಿ. ಅದರಿಂದ ಒಂದು ದೃಷ್ಟಿಯಿಂದ ದಿಸ್ ರಿಯಾಲಿಟಿ ಇಸ್ ಎ ಕೈಂಡ್ ಆಫ್ ಅನ್ರಿಯಲ್ ರಿಯಾಲಿಟಿ. ಶಾಸ್ತ್ರಗಾರ ಹೀಗೆ ಇದನ್ನು ಬಹಳ ರೋಚಕವಾಗಿ ಸತ್ಯ ಅಸತ್ಯಗಳನ್ನ ಒಂದು ವಿಚಿತ್ರವಾದ ಭಾಷೆಗಳಲ್ಲಿ ಹೇಳ್ತಾರೆ. ಹೀಗೆ ಹೇಳ್ತಾ
ಕೊನೆಗೆ ಅದರಿಂದ ವಿಷಯ ಉಪಸಂಹಾರ ಮಾಡ್ತಾ ಅವರು ಹೇಳ್ತಾರೆ, ವಿಷಯ ಸಂಗ್ರಹ ಸುಲಭವಾಗಿದೆ. ನಯತ್ ಪುರಸ್ತಾತ್ ಉತಯನ್ನ ಪಶ್ಚಾತ್ ಮಧ್ಯೇತಿ ತನ್ನ ವ್ಯಪದೇಶ ಮಾತ್ರ. ನಯತ್ ಪುರಸ್ತಾತ್, ಯಾವುದು ಮೊದಲು ಕೇವಲ ಸ್ವತಂತ್ರವಾಗಿ ಇರಲಿಲ್ಲವೋ, ಯತ್ ಪುರಸ್ತಾತ್ನ ಕೇವಲಂ, ಯಾವುದು ಮೊದಲು ಸ್ವತಂತ್ರವಾಗಿ ಇರಲಿಲ್ಲವೋ, ಸ್ವತಂತ್ರವಾಗಿ ಇರಲೇ ಇಲ್ಲ, ಸ್ವತಂತ್ರವಾಗಿಲ್ಲದೆ ಅಂತ ಆದರೂ ಇತ್ತು ಯಾವುದೋ ಒಂದು ರೂಪದಿಂದ. ಪ್ರಪಂಚ ಸೃಷ್ಟಿಯಾಗುವ ಮುಂಚೆ ಯಾವುದು ಇರಲಿಲ್ಲವೋ, ಉತಯನ್ನ ಪಶ್ಚಾತ್, ಪ್ರಪಂಚ ನಾಶವಾದ ಮೇಲೆ ಯಾವುದು ಇರೋದಿಲ್ಲವೋ, ಅದು ಮಧ್ಯೇಚ ತನ್ನ, ಅದು ನಡುವಿನಲ್ಲೂ ಇಲ್ಲ. ನಿನ್ನೆ ನಾನು ಹೇಳಿದ ಲಾಜಿಕ್ ಬಂತು ನೋಡಿ. ಯಾವುದು ಮೊದಲು ಇಲ್ಲವೋ, ಯಾವುದು ಮತ್ತಿಲ್ಲವೋ, ಅದು ನಡುವಿನಲ್ಲೂ ಇಲ್ಲ. ಅಂದ್ರೆ ಯಾವುದಕ್ಕೆ ಮೊದಲು ಸ್ವಾತಂತ್ರ್ಯ ಇಲ್ಲವೋ, ಯಾವುದಕ್ಕೆ ಮತ್ತೆ ಸ್ವಾತಂತ್ರ್ಯ ಇಲ್ಲವೋ, ಅದು ಮಧ್ಯದಲ್ಲಿ ಸ್ವತಂತ್ರವಾಗಿದೆ ಅನ್ನೋದಕ್ಕೆ ಏನು ಅರ್ಥ ಇದೆ? ಅತದ್ ಮಧ್ಯೇಚ ತತ್ ಕೇವಲಂ ನ. ಮತ್ತೆ ಇಲ್ಲ ಅಂದ್ರೆ ಏನ್ರಿ? ನಾವು ಅಹಂಕರ್ತ, ಏನು ಈಗೋ ಇದೆ ನಮಗೆ, ನಾನು ಮಾಡಿದ್ದು ನನ್ನಿಂದ ಆಯ್ತು, ನಾನಿದ್ದದ್ರಿಂದ ಆಯ್ತು, ನಾನು ಇಲ್ಲದಿದ್ರೆ ಆಯ್ತು, ಎಲ್ಲ ನಾವು ಹೇಳ್ತೇವಲ್ಲ. ಸ್ವಾತಂತ್ರ್ಯ ವ್ಯವಹಾರ ಇದೆ, ನೀವು ಇಲ್ಲ ಅಂದ್ರೆ ಏನು? ಪ್ರತಿಯೊಂದು ವಸ್ತುವಿನಲ್ಲಿಯೂ ಕೂಡ ನನ್ನಿಂದಾಗಿ ಆದದ್ದು ಅಂತಕ್ಕಂಥ ಒಂದು ವ್ಯವಹಾರ ಇದೆ ಲೋಕದಲ್ಲಿ. ಮತ್ತೆ ಅದನ್ನು ಅಲ್ಲ ಅಂತ ನೀವು ಹೇಳುದಿಲ್ಲ. ಈಗ ನೀವೇ ಹೇಳಿದ್ರಿ, ಏನು ಗುಣ, ಏನು ಹೇಳಿದ್ರಿ? ಕಾರಣ ಕಾರ್ಯ ಕರ್ತೃ. ಜೀವನಿಗೆ ಕರ್ತೃತ್ವ ನೀವು ಒಪ್ಪಿದ್ದೀರೋ ಇಲ್ವೋ? ಜೀವನ ಕರ್ತೃತ್ವ ಒಪ್ಪಿದ್ದೀರಿ. ಹಾಗಾದ್ರೆ ಅವನ ಕರ್ತೃತ್ವ, ಮತ್ತೆ ಅದನ್ನು ಕರ್ತೃತ್ವ ಒಪ್ಪಿದ ಮೇಲೆ ನೀವು ಅವನಿಗೆ ಸ್ವತಂತ್ರ ಕರ್ತ ಅಂತ, ನಾನೇ ಮಾಡಿದೆ ನನ್ನಿಂದ ಆಯಿತು ಅಂತ ಏನು ಭಾವನೆ ಇದೆ, ಅದನ್ನು ಶಾಸ್ತ್ರದಲ್ಲಿ ನೀವು ಒಪ್ತಿರಲ್ಲ. ಅಂದ್ರೆ ವ್ಯಪದೇಶ ಮಾತ್ರ, ಅದು ಬರೇ ವ್ಯವಹಾರ ಮಾತ್ರ, ವಸ್ತುಸ್ಥಿತಿ ಇಲ್ಲ ಅದರಲ್ಲಿ. ನಾನೇ ಮಾಡಿದೆ ಅಂತ ಬರೇ ಬೊಗಳೆ, ಸತ್ಯವೇ ಇಲ್ಲ ಅದರಲ್ಲಿ, ಏನೂ ಇಲ್ಲ, ಬರೇ ಮಾತು, ಶಬ್ದ ಮಾತ್ರ ಅದು. ನಾನೇ ಮಾಡಿದೆ, ಅದನ್ನು ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ ನೋಡಿ, ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂತು ಯಹ ಪಶ್ಯತಿ ಅಕೃತ ಬುದ್ಧಿತ್ವಾದ್ ನ ಸ ಪಶ್ಯತಿ ದುರ್ಮತಿ ಅಂತ. ಯಾರಾದ್ರೂ ಒಬ್ಬ ಮನುಷ್ಯ ಏನನ್ನಾದ್ರೂ ಒಂದನ್ನು ನಾನೇ ಮಾಡಿದೆ ಅಂತ ತಿಳ್ಕೊಂಡ್ರೆ ಅವನಂಥ ತಿಳಿಗೇಡಿ ಈ ಪ್ರಪಂಚದಲ್ಲಿ ಇನ್ನೊಬ್ಬ ಇಲ್ಲ. ಯಾವುದನ್ನು ಯಾವನು ತಾನೊಬ್ಬನೇ ಮಾಡುವುದೇ ಇಲ್ಲ. ಯಾಕೆಂದ್ರೆ ದೇವರನ್ನು ಬಿಡಿ, ದೇವರು ಬಿಟ್ಟು ಉಳಿದ ಘಟಕಗಳೇ ತುಂಬಾ ಇವೆ. ನಾನು ಮಾತಾಡಬೇಕಾಗಿದ್ರೆ ನನಗೆ ದೇಹ ಬೇಕು. ನಾನು ಮಾತಾಡ್ಬೇಕಾದ್ರೆ ಬರೀ ದೇಹ ಇದ್ರೆ ಸಾಲದು, ಬಾಯಿಯಲ್ಲಿ ಬಾಯಿ ಇರಬೇಕು, ಬಾಯಿ ಇಲ್ಲದಿದ್ರೆ ಮೂಕಾಗಿದ್ರೆ ಮಾತು ಇದ್ರೆ ಸಾಕು. ಮಾತಾಡ್ಲಿಕ್ಕೆ ಬೇಕಾದ ಶಬ್ದಗಳು ನೆನಪಾಗಬೇಕು. ನೆನಪಾಗಬೇಕಾಗಿದ್ರೆ ಮನಸ್ಸು ಆ ವಿಷಯವನ್ನ ಟ್ಯೂನ್ ಮಾಡಿ ಅದಕ್ಕೆ ಬೇಕಾದಂತ ಸಬ್ಜೆಕ್ಟ್ಗಳನ್ನ ಅದು ಕಾಯಿನ್ ಮಾಡಿ ಅದಕ್ಕೆ ಬೇಕಾದ ಶಬ್ದಗಳನ್ನ ಪೋಣಿಸಿ ಅದು ಮೆಸೇಜ್ ಕಳಿಸಬೇಕು. ಇದ್ರ ಬಾಯಲ್ಲಿ ಶಬ್ದ ಬರೋದಿಲ್ಲ. ಮೈಂಡು ವಿಷಯಗಳನ್ನು ಚಿಂತನೆ ಮಾಡಿ ವಿಷಯಗಳಿಗೆ ಶಬ್ದದ ಫಾರ್ಮ್ ಕೊಟ್ಟು ಅದನ್ನ ಮೆಸೇಜ್ ನನಗೆ ಕಳಿಸ್ಕೊಡ್ಬೇಕು. ಆ ಶಬ್ದಗಳು ಬಾಯಲ್ಲಿ ಉಚ್ಚಾರ ಆಗಬೇಕು. ಹಾಗಾದ್ರೆ ನಾನು ಮಾತಾಡಬೇಕಾಗಿದ್ರೆ ನನಗೊಂದು ಶರೀರ ಬೇಕು. ಶರೀರ ಇಲ್ಲದೆ ಇದ್ರೆ ಅಶರೀರವಾಗಿ ಮಾತಾಡಿದ್ರೆ ನಿಮ್ಗೆ ಮಾತಾಡಲಿಕ್ಕೆ ಬರ್ತದೆ. ಯಾಕಂದ್ರೆ ಶರೀರಗಳಿಗೆ ಸೂಕ್ಷ್ಮ ಶರೀರದಲ್ಲಿ ಕೇಳೋದಿಲ್ಲ ಯಾರಿಗೂ ಅಷ್ಟೇ. ನನಗೊಂದು ಸ್ಥೂಲ ಶರೀರ ಬೇಕು. ಸ್ಥೂಲ ಶರೀರದಲ್ಲಿ ಮಾತಾಡ್ಬೇಕಾದ್ರೆ ಬಾಯಿ ಇರಬೇಕು. ಬಾಯಿ ಇದ್ರೆ ಸಾಲದು, ಬಾಯಿಯಲ್ಲಿ ಮಾತು ಬರಬೇಕು. ಯಾಕಂದ್ರೆ ಬಾಯಿ ಪ್ರಾಣಿಗಳಿಗೆಲ್ಲ ಇದೆ, ಅವು ತಿನ್ಲಿಕ್ಕೆ ಮಾತ್ರ, ಅದು ಹೊರಗೆ ಬರಲಿಲ್ಲ, ಒಳಗೆ ಹೋಗುದು ಮಾತ್ರ. ಅಂದ್ರೆ ಏನೋ ಒಂದು ಬಾಯಿಂದ ಹೊರಗೆ ಬರ್ಬೇಕಲ್ಲ, ಹೊರಗೆ ಬರ್ಬೇಕಾದ್ರೆ ಒಳಗೆ ಇರ್ಬೇಕಲ್ಲ. ಅದು ಉಂಡದ್ದು ಹೊರಗೆ ಬರ್ತದೆ, ಒಳಗೆ ಹೋಗಿದೆ. ಇದು ವಿಷಯ ಹೊರಗೆ ಬರ್ಲಿಕ್ಕೆ ಒಳಗೆ ಇರೋದೇ ಇಲ್ಲ, ಬರುವುದು ಹೇಗೆ? ಒಳಗೆ ಇರಬೇಕು. ಆದರೆ ಮನಸ್ಸು ವಿಷಯವನ್ನು ಮೊದಲು ಗ್ರಹಣ ಮಾಡಿರಬೇಕು, ಅದನ್ನು ಚಿಂತನೆ ಮಾಡಿರಬೇಕು. ಚಿಂತನೆ ಮಾಡಿ ಅದನ್ನು ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದಕ್ಕೆ ಅದಕ್ಕೊಂದು ಫಾರ್ಮ್ ಕೊಟ್ಟಿರಬೇಕು. ಕೊಟ್ಟು ಅದಕ್ಕೆ ಶಬ್ದದ ಫಾರ್ಮಿನ ಮೂಲಕ ಅದು ಮೆಸೇಜ್ ಕಳಿಸ್ಬೇಕು, ಹೀಗೆ ಹೇಳು. ಇಲ್ಲದೇ ಇದ್ರೆ ನಮ್ಮ ಮನಸ್ಸಿನಲ್ಲಿರತಕ್ಕಂಥ ಭಾವನೆಗಳನ್ನ ಶಬ್ದದ ಮೂಲಕ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಆಗುವುದಿಲ್ಲ. ಅದೇ ಎಷ್ಟೋ ಜನ ಹೇಳ್ತಲ್ಲ, ಅದು ನನಗೆ ಹೇಳಲಿಕ್ಕೆ ಬರುವುದಿಲ್ಲ, ಮೂಕ ಸಕ್ಕರೆ ತಿಂದ ಹಾಗೆ, ಅದು ನನಗೆ ಒಳಗಿನಿಂದ ಉಂಟು, ಹೇಳಲಿಕ್ಕೆ ಆಗುವುದಿಲ್ಲ ಅಂತ. ಅದು ಏನು ಅಂದ್ರೆ ಅವರು ಏನನ್ನು ಅನುಭವಿಸಿದ್ದಾರೆ ಅದನ್ನು ಶಬ್ದದ ಮೂಲಕ ಹೇಳಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ, ಒಳಗಿಂದ ಇದೆ, ನಾನು ಅದನ್ನು ಅನುಭವಿಸಿದ್ದೇನೆ, ನನಗೆ ಒಳಗಿಂದ ಅದು ವಿಷಯ ಉಂಟು ಸ್ವಾಮಿ, ಅದು ಎಂಥದ್ದು ಹೇಗೆ ಹೇಳೋದು ಅಂತ ಗೊತ್ತಾಗುವುದಿಲ್ಲ ಅಂತಾರೆ. ಆದ್ದರಿಂದ ಶಬ್ದದ ಮೂಲಕ ನಾವು ತಿಳ್ಕೊಂಡ ಸಂಗತಿಗೆ ಅದನ್ನ ಇನ್ನೊಬ್ಬರಿಗೆ ಕಮ್ಯುನಿಕೇಟ್ ಆಗುವಂತೆ ಶಬ್ದದ ಆಕಾರ ಕೊಟ್ಟು ಅದನ್ನ ಮನಸ್ಸು ಮೆಸೇಜ್ ಕಳಿಸಿ ಬಾಯಿಂದ ಹೇಳಬೇಕು. ಭಾರಿ ಪ್ರೋಸೆಸ್ ಇದು ಮಾತಾಡುವುದು ಅಂತಂದ್ರೆ, ಹಿಂದೆ ಇರತಕ್ಕಂಥ ಒಂದು ಪ್ರೋಸೆಸ್ ನೋಡಿ. ಅದಕ್ಕೆ ಇಷ್ಟೆಲ್ಲ. ಹಾಗಾದ್ರೆ ಏನೆಲ್ಲ ಬೇಕು ನೋಡಿ. ನನಗೆ ದೇಹ ಬೇಕು. ನನಗೆ ದೇಹ ನಾನೇ ಅಂಗಡಿಯಿಂದ ತಂದುಕೊಂಡದ್ದ ಅಲ್ಲ, ಅಪ್ಪ ಅಮ್ಮನಿಂದ ದೇಹ ಬಂತು.
ಆ ಅಪ್ಪ ಅಮ್ಮನಿಂದ ನನಗೆ ದೇಹ ಬಂತು ಅಂದರೆ ಅವರಿಗೆ ದೇಹ ಇರದಿದ್ರೆ ನನಗೆ ದೇಹ ಹೇಗೆ ಬರ್ತಿತ್ತು? ಅವರಿಗೆ ದೇಹ ಬಂತು. ಹಾಗಾದ್ರೆ ನನಗೆ ದೇಹ ಬರಲಿಕ್ಕೆ ಈ ದೇಹದ ಹಿಂದೆ 2 ದೇಹಗಳಿವೆ. ಆ 2 ದೇಹ ಬರಲಿಕ್ಕೆ ಅದರ ಹಿಂದೆ 4 ದೇಹಗಳಿವೆ. ಆ 4 ದೇಹಗಳಿಗೆ ದೇಹ ಬರಲಿಕ್ಕೆ ಅದು ಹಿಂದೆ 8 ದೇಹಗಳಿವೆ. ಹೀಗೆ ಹೋಗ್ತಾ 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 ಕೊನೆಗೆ ವಿದೇಹನ ತನಕ ಹೋಗಬೇಕು. ದೇಹ ಯಾವ ದೇಹ ಕಡೆಗೆ ಒಂದು ಮುಕ್ತಾಯ ಆಗ್ಬೇಕಲ್ಲ. ದೇಹವೇ ಇಲ್ಲದ ಜ್ಞಾನ. ಭರತನಾಟ್ಯದ ಜೊತೆಗೆ ನಾವು ಮಾತಾಡ್ತೇವೆ. ಮಾತಾಡೋದು ಬರೀ ಆಗಲ್ಲ, ಒಂದು ನಾಟ್ಯ ಎಕ್ಸ್ಪ್ರೆಷನ್ ಅಂತ ಹೇಳ್ತೇವೆ. ಇದಕ್ಕೆ ಆಂಗಿಕ ಅಭಿನಯ. ಅದಿಲ್ಲದೆ ಸುಮ್ಮನೆ ಕೈಗಟ್ಟಿ ಕೂತ್ಕೊಂಡ್ರೆ ಅದು ಅಪ್ಪ ಬರಕೊಟ್ಟ ಉಪನ್ಯಾಸವನ್ನು ಶಾಲೆಯಲ್ಲಿ ಮೇಷ್ಟ್ರಲ್ಲಿ ಮಕ್ಕಳು ಬಾಯಿ ಬಟ್ಟ ಕಲಿತು ಹೇಳ್ತಾವೆ, ಹಂಗಾಗತ್ತೆ. ಫಸ್ಟ್ ಪ್ರೈಸ್ ಬರುತ್ತೆ, ಅಪ್ಪನೇ ಬರಬೇಕಿತ್ತು, ಬರ್ಕೊಟ್ಟದಪ್ಪ. ಇವು ಉರು ಹೊಡೆದ ಅದಕ್ಕೆ ಒಂದೇ ಆಲೋಚನೆ, ಎಲ್ಲಿ ಮರೆತು ಹೋಗುತ್ತೋ, ಕ್ಯಾಚ್ ಹೊಡೆದು ತಪ್ಪುತ್ತೋ ಅಂತ ಕಣ್ಣು ಮುಚ್ಚಿಕೊಂಡು ಕೈಗಟ್ಟಿ ಹೇಳಿದ್ದು ಫಸ್ಟ್ ಪ್ರೈಸ್ ಬಂತು. ಒಂದು ಶಬ್ದವೂ ಗೊತ್ತಿಲ್ಲ. ಆಮೇಲೆ ಆಗಲ್ಲ. ನಾನು ಏನು ಮಾತಾಡಿದೆ ಅದನ್ನ ಅಭಿನಯಪೂರ್ವಕವಾಗಿ ಮಾತಾಡ್ತೇನೆ. ಯಾಕೆಂದ್ರೆ ನಾವು ಮಾತಾಡಿದ ಶಬ್ದಗಳಿಗೆ ಆ ಅಭಿನಯದಿಂದ ಒಂದು ವಿಶೇಷ ಅರ್ಥ ಆ್ಯಡ್ ಆಗುತ್ತೆ. ಪ್ರತಿಯೊಂದು ವಿಷಯವೂ ಅಷ್ಟೇ, ನಮ್ಮ ಅಭಿನಯದಿಂದ ಅದಕ್ಕೊಂದು ಆಕಾರ ಕೊಟ್ಟಾಗ. ಬಹಳ ವಿಚಿತ್ರ ಇದು. ಮಾತಿಗೆ ಆಕಾರ ಕೊಡ್ಲಿಕ್ಕೆ ಬರುತ್ತೆ, ಅಭಿನಯದಿಂದ ಮಾತಿಗೆ ಒಂದು ಶೇಪ್ ಬರ್ತದೆ, ವಿಜುವಲ್ ಇಫೆಕ್ಟ್ ಬರ್ತದೆ. ಆದ್ದರಿಂದಲೇ ಒಬ್ಬ ಮನುಷ್ಯ ಮಾತಾಡುವುದನ್ನು ಕೇಳುವಾಗ ಆಗುವ ಇಂಪ್ರೆಷನ್ನು ಅದು ಕ್ಯಾಸೆಟ್ ಕೇಳುವಾಗ ಆಗೋಲ್ಲ. ಯಾಕೆಂದ್ರೆ ಅದರಲ್ಲಿ ವಿಜುವಲ್ ಇಫೆಕ್ಟ್ ಇದೆ. ಅಂದ್ರೆ ಶಬ್ದವನ್ನ ಕಾಣುವುದಿದೆ. ಅಭಿನಯದ ಮೂಲಕ ಶಬ್ದವನ್ನ ಕಾಣುವ ಕ್ರಿಯೆ ಇದು. ಅದಕ್ಕೆ ಹಾಗಾಗಿ ಕೈ ಕಾಲು ಎಲ್ಲ ಬೇಕು. ಆಮೇಲೆ ಅಲ್ಲಿಗೆ ಮುಗೀತಾ? ಭಾಗವತಾಶ್ರಮ ಬೇಕಲ್ಲ. ಇಲ್ಲದಿದ್ರೆ ಎಲ್ಲಿ ಆಕಾಶದಲ್ಲಿ ಕೂತ್ಕೊಂಡು ಮಾತಾಡೋದು? ದೇಹ ಇದೆ, ಕೂಡ್ಲಿಕ್ಕೊಂದು ಭಾಗವತಾಶ್ರಮ ಬೇಕು. ಭಾಗವತಾಶ್ರಮ ಇದ್ದು ಒಳ್ಳೆ ಭಾಷಣ ಮಾಡ್ಲಿಕ್ಕೆ ಆಗತ್ತಾ? ಸ್ವಾಮಿಗಳಿಗೆ ಇವನು ಕರೆದು ಇಲ್ಲಿ ಭಾಷಣ ಮಾಡಿಸುವ ಅಂತ ಕಾಣಬೇಕು. ಅವರಿಗೆ ಕಂಡ್ರೆ ಸಾಕ, ಇದನ್ನು ಕೇಳುವ ನಿಮಗೆಲ್ಲ ಕಾಣಬೇಕು. ಇಷ್ಟೆಲ್ಲ ಆದರೆ ಭಾಷಣ ಆಗತ್ತೆ. ಅಂದ್ರೆ ಎಷ್ಟು ಇನ್ವಾಲ್ವ್ಮೆಂಟ್ ಬೇಕು ಇದಕ್ಕೆ ಅಂದ್ರೆ ಲೌಕಿಕವಾಗಿ ದೇವರನ್ನು ಬಿಡಿ, ಅದು ಅಲ್ಲದೆ ಒಂದು ವಸ್ತು ಆಗಬೇಕಾಗಿದೆ. 1000 ಇನ್ವಾಲ್ವ್ಮೆಂಟ್ ಇದೆ. ಇದು ಯಾವುದು ಇಲ್ಲದೆ ನನ್ನಿಂದಾಯ್ತು, ನಾನು ಮಾತಾಡಿದೆ ಅಂತ ಹೇಳಿದರೆ ಅವನಂತಹ ಮೂರ್ಖ ಇದ್ದಾರೋ ಅಂತ ಕೇಳ್ತಾನೆ ಕೃಷ್ಣ. ಅದನ್ನೇ ಇಲ್ಲಿ ಹೇಳೋದು. ಯತ್ ನ ಪುರಸ್ತಾತ್, ಮೊದಲು ಇರಲಿಲ್ಲ. ಉದಯನ್ನ ಪಶ್ಚಾತ್, ಮತ್ತೆ ಇರೋದಿಲ್ಲ. ಮಧ್ಯೇಚ ತನ್ನ, ಅದು ಮಧ್ಯದಲ್ಲಿ ಅದಕ್ಕೆ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ. ನಾನು ಮಾಡಿದೆ ಅಂತ ಯಾರಾದರೂ ಹೇಳಿದರೆ ಬಹಳ ದೊಡ್ಡ ರೋಗ ಇದು. ಯಾಕಂದ್ರೆ ನಮಗೆ ಅಭ್ಯಾಸ ಆಗ್ಬಿಟ್ಟಿದೆ. ನಮಗೆ ನಾನು ಅನ್ನೋದನ್ನು ಬಿಟ್ಟು ಮಾತಾಡ್ಲಿಕ್ಕೆ ಗೊತ್ತಿಲ್ಲ. ಅದನ್ನು ಬಿಟ್ಟು ಮಾತಾಡ್ಲಿಕ್ಕೆ ಆಗುವುದಿಲ್ಲ. ನಾನು ಮಾಡಿದೆ, ನಾನು ಹೋದೆ, ನಾನು ಬಂದೆ, ನಾನು ಮಾಡಿದೆ, ನಾನು, ನನ್ನನ್ನು, ನನ್ನಿಂದ, ನನಗೋಸ್ಕರ, ನನಗೆ, ನನ್ನಲ್ಲಿ ಎಲ್ಲ ಸಪ್ತ ವಿಭಕ್ತಿಗಳಿಂದ ಕೂಡಿರುವ ಅಹಂ ಶಬ್ದ. ಅದನ್ನೇ ಅಹಂಕಾರಸ್ಯ ದೃಶ್ಯಂತೆ ಹಿಂದೆ ಹೇಳಿದ್ದಾರೆ. ಅಹಂಕಾರಸ್ಯ ದೃಶ್ಯಂತೆ ಜನ್ಮ ಮೃತ್ಯುಶ್ಚ ನಾತ್ಮನಃ ಅಂತ ವ್ಯಾಸರು ಹೇಳಿದ್ದಾರೆ. ಇದು ಬರೀ ಅಹಂಕಾರ. ಮನುಷ್ಯ ಅಂದ್ರೆ ಅಹಂಕಾರದ ಮುದ್ದೆ. ಅದು ವ್ಯಪದೇಶ ಮಾತ್ರ. ನಾನು ಮಾಡಿದೆ, ನಾನು ಬರೀ ಬೊಗಳೆಯೋದು. ಅದರಲ್ಲಿ ಒಂದು ಪೈಸೆ ಸತ್ಯವಿಲ್ಲ. ನಾನು ಮಾಡಿದೆ, ನನ್ನಿಂದ ಆಯಿತು ಅನ್ನುವಂಥ ಏನು ಸ್ವಾತಂತ್ರ್ಯದ ಉದ್ಗಾರ ಏನಿದೆ ಭಾಷೆಯಲ್ಲಿ, ಅದು ಬರೀ ವ್ಯಪದೇಶ. ಸ್ವಾತಂತ್ರ್ಯ ಇಲ್ಲವೇ ಇಲ್ಲ. ಸ್ವಾತಂತ್ರ್ಯ ಇರುವುದು ಭಗವಂತನಲ್ಲಿ ಮಾತ್ರ. ಹಾಗಾದ್ರೆ ಕರ್ತೃ ಅಂತ ನೀವು ಒಪ್ಕೊಳ್ತೀರಲ್ಲ, ಅಂದರೆ ಕರ್ತೃ ಸ್ವಾತಂತ್ರ್ಯ ಇದೆ ಅಂತ ಯಾರು ಹೇಳಿದ್ದು? ಕರ್ತೃತ್ವ 3 ಥರದ್ದಿದೆ. ಒಂದು ಕ್ರಿಯೆಯಲ್ಲಿದೆ, ಅದನ್ನೇ ಕರ್ತೃತ್ವ ಅಂತ ಹೇಳ್ತೇವೆ. ಅದು ಬಹಳ ಇನ್ಫೀರಿಯರ್ ಕರ್ತೃತ್ವ. ಆಮೇಲೆ ಜ್ಞಾನೇಚ್ಛಾಪೂರ್ವಕ ಕ್ರಿಯೆ ಎನ್ನುವುದು 2ನೇ ಸಾಲಿನ 2ನೇ ಮಟ್ಟದ ಕರ್ತೃತ್ವ. ಜ್ಞಾನೇಚ್ಛಾಪೂರ್ವಕ, ಜ್ಞಾನ ಇದೆ, ಮಾಡಬೇಕು ಅನ್ನೋ ಇಚ್ಛೆ ಇದೆ, ಮಾಡುವುದರ ಬಗ್ಗೆ ಜ್ಞಾನ ಇದೆ. ಜ್ಞಾನ ಇಚ್ಛೆ ಇರುವ ಕ್ರಿಯೆ ಉಂಟಲ್ಲ, ಅದು ಅದರ ನಂತರ ಸ್ವಲ್ಪ ಬೆಟರ್ ಕರ್ತೃತ್ವ. ಆದರೆ ಸ್ವತಂತ್ರ ಜ್ಞಾನೇಚ್ಛಾಪೂರ್ವಕ ಕ್ರಿಯೆ ನಿಜವಾದ ಕರ್ತೃತ್ವ. ಇಷ್ಟೇ ಕರ್ತೃತ್ವ. ಜೀವಕರ್ತೃತ್ವ ವಿಚಾರ ಅಂತ ಕೆಲವರು ಏನು ಬಡ್ಕೋತಾರೆ ಅಂದ್ರೆ, ಅಷ್ಟು ಹೊಡ್ಕೊಂಡ ಮೇಲೂ ಜೀವಕರ್ತೃತ್ವ ಅಂದ್ರೆ ಏನು ಹೇಳುದು ಅಂತ ಯಾರಿಗೂ ಗೊತ್ತಾಗುದಿಲ್ಲ. ಅಷ್ಟು ಚೆನ್ನಾಗಿ ವಿವರಣೆ ಮಾಡ್ತಾರೆ ಅವರು. ಆದರೆ ಇಷ್ಟೇ, ಇಟ್ ಈಸ್ ವೆರಿ ಸಿಂಪಲ್. ಈ ಜ್ಞಾನೇಚ್ಛಾಪೂರ್ವಕ ಕ್ರಿಯೆ ಕರ್ತೃತ್ವ ಅಂದ್ರೆ ಜೀವ. ಸ್ವತಂತ್ರ ಜ್ಞಾನೇಚ್ಛಾಪೂರ್ವಕ ಕ್ರಿಯೆಯನ್ನು ಕರ್ತೃತ್ವ ಅಂತ ಇಟ್ಕೊಂಡು ಪರಮಾತ್ಮ. ಬರೇ ಕ್ರಿಯೆ ಅಂತ ಇಟ್ಕೊಂಡ್ರೆ ಜಡದಲ್ಲಿ ಕರ್ತೃತ್ವ ಇದೆ. ಹಾಗಾಗಿ ಕರ್ತೃತ್ವ ಅನ್ನೋದು ಇಟ್ ಈಸ್ ಎ ರಿಲೇಟಿವ್ ವರ್ಡ್. ನಮಗೆ ಯಾವ ಅರ್ಥದಲ್ಲಿ ಬಳಸಿದ್ದೇವೋ ಅರ್ಥ ಅದಕ್ಕೆ. ಆ ಶಬ್ದಕ್ಕೆ ಸ್ವತಂತ್ರವಾದ ಅರ್ಥ ಇಲ್ಲ. ನಾವು ಯಾವ ಅರ್ಥವನ್ನು ಬಯಸಿದೆವೋ ಅದು ಅದೇ
ಸಮನ್ವಯೇನ ವ್ಯತಿರೇಕತಶ್ಚ. ಹೇಗೆ ನಾವು ಬಳಸುವ ಶಬ್ದಕ್ಕೂ ಕೂಡ ನಾವು ಬಯಸಿದ ಅರ್ಥ, ಅದಕ್ಕೆ ಸ್ವತಂತ್ರವಾಗಿ ಇದೇ ಅರ್ಥ ಅಂತ ನೀವೇ ನಿಯಮನ ಮಾಡುವಾಗಿಲ್ಲ. ವಕ್ತೃ ತಾತ್ಪರ್ಯ ಅಂತ ಒಂದಿದೆ. ಅದರಿಂದ ನಾನು ಯಾವ ಅರ್ಥ ಅದಕ್ಕೆ ಅಂತ ಇಚ್ಛೆ ಪಟ್ಟು ಪ್ರಯೋಗಿಸಿದನೋ ಅದು ಆ ಶಬ್ದದ ಅರ್ಥ. ಸ್ವತಂತ್ರವಾಗಿ ಯಾವ ಅರ್ಥವನ್ನು ಕಮ್ಯುನಿಕೇಟ್ ಮಾಡೋದಿಲ್ಲ. ಒಂದು ಶಬ್ದಕ್ಕೆ ಅನೇಕ ಅರ್ಥಗಳಿರುವಾಗ ಇದೇ ಅರ್ಥ ಬೇಕು ಅಂತ ತೀರ್ಮಾನ ಮಾಡುವನು ಪ್ರಯೋಗ ಮಾಡ್ತಾನೆ. ಅಂತ ಕರ್ತ ಅನ್ನೋದನ್ನ ನಾನು ಯಾವ ಅರ್ಥದಲ್ಲಿ ಬಳಸಿದ್ದೇನೆ ಆ ಅರ್ಥ ಅಲ್ಲಿ. ಬರೇ ಜ್ಞಾನೇಚ್ಛಾಪೂರ್ವಕ ಕೃತಿ ಅಂತ ಇಟ್ಟುಕೊಂಡ್ರೆ ಜೀವಕರ್ತ ಹೌದು. ಸ್ವತಂತ್ರ ಜ್ಞಾನೇಚ್ಛಾಪೂರ್ವಕ ಕೃತಿ ಅಂತ ಇಟ್ಟುಕೊಂಡ್ರೆ ಭಗವಂತ ಒಬ್ಬನೇ ಕರ್ತ, ಬೇರೆ ಯಾರೋ ಕರ್ತ ಇಲ್ಲ. ಅದರಿಂದ ನಾಹಂ ಕರ್ತ ಹರಿಃ ಕರ್ತ ತತ್ಪೂಜಾ ಕರ್ಮಚಾಖಿಲಂ ಅನ್ನೋದು ಸತ್ಯ. ಆಮೇಲೆ ಯದ್ಯತ್ ಕರ್ಮ ಕರೋಮಿ ಅದು ಸತ್ಯ. ಯತ್ಕರೋತಿ ಯದಶ್ನ ಯತ್ಕರೋಷಿ ಕೃಷ್ಣ ಹೇಳ್ತಾನಲ್ಲ, ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ನಾಹಂ ಕರ್ತ ಅನ್ನೋದು. ಮತ್ತೆ ಯತ್ಕರೋಷಿ ಅಂತ ನಿಮ್ಮ ಕೃಷ್ಣನೇ ಹೇಳ್ತಾನೆ. ಏನು ಮಾಡ್ತೀಯೋ? ನಾ ಏನೂ ಮಾಡಲ್ಲ, ಎಲ್ಲ ನೀನೇ ಮಾಡಿಸೋದು ಕೂತ್ಬಿಟ್ರ. ನೀನು ಏನು ಮಾಡ್ತೀಯೋ ಅದನ್ನು ನನಗೆ ಅರ್ಪಣೆ ಮಾಡು ಅಂತ ಕೃಷ್ಣ ಹೇಳ್ತಾನೆ. ನಾನು ಏನು ಮಾಡ್ತೇನೆ? ನಾ ಏನು ಮಾಡೋಲ್ಲ. ಯಾಕೆ ನಾಹಂ ಕರ್ತ ಅಂತ ನಾನು ಘೋಷಣೆ ಮಾಡಿ ಕೂತು ಬಿಟ್ಟಿದ್ದೇನೆ. ಅದರಿಂದ ಮಾಡೋದು ನಿನ್ನ ಜವಾಬ್ದಾರಿ. ಅದು ನಿನಗೆ ಅರ್ಪಣೆ ಮಾಡ್ಕೋ, ಬೇಕಾದ್ರೆ ಮಾಡು, ಬೇಡ ಬಿಡು. ನಾ ಏನು ಮಾಡ್ಬೇಕು ಅಂದ್ರೆ ಅಲ್ಲ. ಕೃಷ್ಣ ಹೇಳಿದ್ದು ಕರೆಕ್ಟು, ನಾಹಂ ಕರ್ತ ಅಂತ ಹೇಳಿದ್ದು ಕರೆಕ್ಟು, ಎರಡೂ ಕರೆಕ್ಟು. ಯಾಕೆಂದ್ರೆ ಎರಡು ಶಬ್ದಗಳನ್ನು ನಾವು ಬಳಸುವಾಗ ನಾವು ವಿವಕ್ಷಿತವಾದ ಅರ್ಥ ಬೇರೆ ಬೇರೆ. ಒಂದು ಕಡೆ ನಾಹಂ ಕರ್ತ ಅನ್ನುವಲ್ಲಿ ಸ್ವಾತಂತ್ರ್ಯ ಅನ್ನೋದು ಸೇರಿದೆ. ಸ್ವತಂತ್ರ ಜ್ಞಾನೇಚ್ಛಾಪೂರ್ವಕ ಕ್ರಿಯೆ ನನ್ನಲ್ಲಿಲ್ಲ. ಯಾಕೆಂದ್ರೆ ಹರಿಃ ಕರ್ತ, ಸ್ವತಂತ್ರ ಕರ್ತ ನೀನೊಬ್ಬನೇ. ಯತ್ಕರೋಷಿ ಅಂದ್ರೆ ಭಗವದಿಚ್ಛಾಧೀನವಾಗಿ ನೀನು ಜ್ಞಾನೇಚ್ಛಾಪೂರ್ವಕವಾದ ಕ್ರಿಯೆ ಏನು ಮಾಡಿದೆಯೋ ಅದನ್ನು ನನಗೆ ಅರ್ಪಣೆ ಮಾಡು, ಇಷ್ಟೇ. ಹಾಗಾಗಿ ಏನು ಒಂದಕ್ಕೊಂದು ವಿರೋಧ ಇಲ್ಲ. ಜೀವಕರ್ತೃತ್ವ ವಿಚಾರ ಅಂತ ಏನು ದೊಡ್ಡ ದೊಡ್ಡ ಪುಸ್ತಕ ಏನು ಬರಿಬೇಕಾಗಿಲ್ಲ. ಒಂದು ಸಿಂಪಲ್ ಸೆಂಟೆನ್ಸ್ ನಲ್ಲಿ ಅರ್ಥ ಆಗುವ ಸಂಗತಿ ಅದು. ಅದಕ್ಕೇನೋ ದೊಡ್ಡ ದೊಡ್ಡ ಪುಸ್ತಕ ಬರೆದು ಥೀಸಿಸ್ ಬರೆದು PhD ಬಡಿಬೋದು ಅಷ್ಟೇ, ಬರ್ತೇನೆ ಉಪಯೋಗ ಇಲ್ಲ. ಯಾಕೆಂದ್ರೆ ಇಟ್ಸ್ ವೆರಿ ಸಿಂಪಲ್. ಅದನ್ನೇ ಏನು ಹೇಳ್ತಾರೆ, ವ್ಯಪದೇಶ ಮಾತ್ರ. ನಾನು ಮಾಡ್ತೇನೆ ಅನ್ನುವಲ್ಲಿ ಸ್ವಾತಂತ್ರ್ಯದ ಬುದ್ಧಿಯಿಂದ ಅವನು ಹೇಳಿದ್ದರೆ ಅದು ಬರೀ ವ್ಯಪದೇಶ, ಬರೀ ಉದ್ಗಾರ, ಮೀನಿಂಗ್ಲೆಸ್ ಸ್ಟೇಟ್ಮೆಂಟ್. ವ್ಯಪದೇಶ ಮಾತ್ರ. ಯಾಕೆಂದರೆ ಭೂತಂ ಪ್ರಸಿದ್ಧಂಚ ಪರೇಣ ಯದ್ಯತ್ ತದೇವ ಸತ್ಸ್ಯಾದಿತಿ ಮೇ ಮನೀಷಾ. ಭೂತಂ ಪ್ರಸಿದ್ಧಂಚ ಯಾವುದಂದ್ರೆ ಈ ಜಗತ್ತಿನಲ್ಲಿ ಎರಡು ಸಂಗತಿಗಳಿವೆ. ಒಂದು ಭೂತಂ, ಭೂತಂ ನಿರ್ಮಿತ, ಭೂ ಪ್ರಾಪ್ತಂ ಉತ್ಪತ್ತಿ, ಹುಟ್ಟಿದ್ದು, ಕ್ರಿಯೇಟೆಡ್. ಭೂತ ಅಂದ್ರೆ ಥಿಂಗ್ ವಿಚ್ ಎಸ್ ಕ್ರಿಯೇಷನ್. ಮನೆ ಪ್ರಸಿದ್ಧಂ ಸದಾ ಇರುವಂಥದ್ದು. ಕೆಲವು ಹುಟ್ಟುವಂಥದ್ದು, ಕೆಲವು ಇರುವಂಥದ್ದು. ಎರಡು ತರದ ಸಂಗತಿಗಳಿವೆ ಜಗತ್ತಿನಲ್ಲಿ. ಯಾವುದು? ಈಗ ಕಾಲ ಆಕಾಶ ಅದೆಲ್ಲ ಸಿದ್ಧ, ಪ್ರಸಿದ್ಧಂ. ಅದು ಹುಟ್ಟುವಂಥದ್ದಲ್ಲ. ಮಡಕೆ, ಮಣ್ಣು ಇತ್ಯಾದಿಗಳು ಹುಟ್ಟುವಂಥದ್ದು. ಮಣ್ಣು, ನೀರು, ಬೆಂಕಿ ಹುಟ್ಟುತ್ತೆ, ಆಕಾಶ ಹುಟ್ಟೋಲ್ಲ. ಹಾಗೆ ಭೂತಂ ಪ್ರಸಿದ್ಧ. ಯಾವುದು ಹುಟ್ಟುವಂಥದ್ದು, ಯಾವುದು ಇರುವಂಥದ್ದು, ಅದು ಎಲ್ಲವೂ ಪರೇಣ ಭೂತಂ ಪ್ರಸಿದ್ಧಂಚ. ಅದು ಹುಟ್ಟಿದ್ದು ಅವನಿಂದ, ಅದು ಇರುವುದು ಅವನಿಂದ. ಯದ್ಯತ್ ಭೂತಂ ಪ್ರಸಿದ್ಧಂಚ ತತ್ತತ್ ಪರೇಣ ಭೂತಂ ಪ್ರಸಿದ್ಧಂಚ. ಯಾವುದು ಹುಟ್ಟಿದೆಯೋ ಅದು ಹುಟ್ಟಿದ್ದು ಅವನಿಂದ, ಯಾವುದು ಹುಟ್ಟಲಿಲ್ಲವೋ ಅದು ಹುಟ್ಟದೇ ಇರುವುದು ಅವನಿಂದಲೇ. ಇದು ವಿಚಿತ್ರ ಅವರು ಹೇಳೋದು. ಇಲ್ಲಿ ವಿಷಯ ಏನಂದ್ರೆ ಒಂದು ಸಂಶಯ ಬರುತ್ತೆ ನಮಗೆ. ಆಗಲಿ ಯಾವುದು ಆದ್ಯಂತಯೋ ಅಂತ ನೀವು ಕೇಳಿದ್ರೆ, ಯಾವುದು ಮೊದಲು ಇರಲಿಲ್ಲವೋ, ಯಾವುದು ಮತ್ತೆ ಇರುವುದಿಲ್ಲವೋ, ಮಧ್ಯದಲ್ಲಿ ಇರುವುದು, ಅದು ಯಾರಿಂದ ಹುಟ್ಟಿತೋ, ಯಾರಿಂದ ನಾಶ ಆಯ್ತೋ ಅವನ ಅಧೀನ. ಅವನ್ ಅಂಡರ್ಸ್ಟ್ಯಾಂಡ್, ನಾವು ಅರ್ಥ ಮಾಡಿಕೊಳ್ಬಹುದು. ಯಾವುದು ಪ್ರಸಿದ್ಧಂ, ವಿಚ್ ಈಸ್ ಆಲ್ವೇಸ್ ಎಕ್ಸಿಸ್ಟೆಂಟ್, ಯಾವಾಗಲೂ ಇರುವಂಥದ್ದು, ಅದಕ್ಕೆ ದೇವರ ಹಂಗೆ ಅಂತದ್ದು. ಈ ಕಾಲ ದೇವರು ಸೃಷ್ಟಿ ಮಾಡಿದ್ದು ಅಲ್ಲ, ದೇವರು ನಾಶ ಮಾಡುವುದೂ ಇಲ್ಲ. ಅದು ಸ್ವತಂತ್ರ ಆಗ್ಬೋದಲ್ಲ. ಕಾಲ ಅನ್ನೋದು ಯಾಕೆ ಪರತಂತ್ರ? ಈ ಪ್ರಶ್ನೆ ಈವರೆಗೆ ಉತ್ತರ ಬರಲಿಲ್ಲ ನೋಡಿ. ಈ ಫಿಲಾಸಫಿಯಲ್ಲಿ ಎಲ್ಲ ಸಂಗತಿಯನ್ನು ಕೃಷ್ಣ ಇದರಲ್ಲಿ ಹೇಳಿಬಿಡ್ತಾನೆ. ಹುಟ್ಟಿದ್ದು ನಾಶವಾಗುವಂಥದ್ದು, ಯಾರು ಹುಟ್ಟಿಸಿದ್ನೋ, ಯಾರು ನಾಶ ಮಾಡ್ತಾನೋ ಅವನ ಅಧೀನ, ಸ್ವತಂತ್ರ ಅಲ್ಲ. ಆದರೆ ಕಾಲ ಆಕಾಶಕ್ಕೆ ಭಗವಂತನ ಹಂಗೆ ಇರ್ತದೆ. ಭಗವಂತ ಸೃಷ್ಟಿ ಮಾಡಲಿಲ್ಲ, ಭಗವಂತ ನಾಶ ಮಾಡಲಿಲ್ಲ. ಅದು ಹೋಗಲಿ, ಕಾಲ ಆಕಾಶ ಬಿಡಿ. ನಾವು ಜೀವರು, ನಾವು ಹುಟ್ಟುವುದಿಲ್ಲ, ಸಾಯುವುದಿಲ್ಲ. ನಮ್ಗೆ ಯಾಕೆ ಭಗವಂತನ ಹಂಗು? ನಾವು ಸದಾ ಸಿದ್ಧರಲ್ವ, ಜೀವ ಅನಾದಿ ನಿತ್ಯ ಅಲ್ವಾ. ಅಂದರೆ ಹೇಳ್ತಾರೆ, ಯಾವುದು ಹುಟ್ಟುತ್ತೋ ಅದು ಹುಟ್ಟಿದ್ದು ಭಗವಂತನಿಂದ. ಹಾಗೆ ಯಾವುದು ಹುಟ್ಟಲಿಲ್ಲವೋ ಅದು ಹುಟ್ಟದೇ ಇರುವುದು ಭಗವಂತನಿಂದ. ಪರೇಣ ಯದ್ಯತ್, ಅದರಿಂದ ಅದು ನಿತ್ಯ,
ಅದನ್ನ ನಿತ್ಯ ಆಗಲಿ ಅಂತ ಅವನು ಅದನ್ನೇ ಹಿಂದೆ ಹೇಳಿದ್ದು, ಸಮನ್ವಯನ ವ್ಯತಿರೇಕತಶ್ಚ ಅಂತ. ಅದು ನಿತ್ಯವಾಗಲಿ ಅಂತ ಅವನು ಸಂಕಲ್ಪ ಮಾಡಿದ ನಿತ್ಯ ಆಯಿತು. ಅದು ಸಾಯಿನ ಸಂಕಲ್ಪ ಮಾಡಿದ್ರೆ ಸತ್ಯ ಹೋಗ್ತಿತ್ತು. ಅದರಿಂದ ನಿತ್ಯವಾಗಿರುವುದು ಅವನ ಸಂಕಲ್ಪದಿಂದ, ಅನಿತ್ಯ ಅನಿತ್ಯವಾಗಿರುವುದು ಅವನ ಸಂಕಲ್ಪದಿಂದ. ಭೂತಂ ಪ್ರಸಿದ್ಧಂಚ ಪರೇಣ ಯತ್ಯತ್. ಅದರಿಂದ ತದೇವ ಸತ್ಯಾದಿತಿ ಮೇ ಮನೀಷ. ಯಾವುದರ ಇಚ್ಛೆಯಿಂದ ಎಲ್ಲವೂ ಇದೆಯೋ ಅದೇ ನಿಜವಾದ ಸರ್ವತಂತ್ರ ಸ್ವತಂತ್ರವಾದ ಸತ್ಯ. ಇದು ಯಾವುದೂ ಅಲ್ಲ. ಇದು ಮೇ ಮನೀಷ, ಇದು ನನ್ನ ತೀರ್ಮಾನ ಅಂತ ಕೃಷ್ಣ ವಿಶ್ವದ ಪರಾಧೀನತೆಯ ಬಗ್ಗೆ, ನಿತ್ಯಾನಿತ್ಯ ವಸ್ತುವಿನ ಎರಡರಕ್ಕೂ ಭಗವದ್ ಅಧೀನತೆಯ ಬಗ್ಗೆ ಎಲ್ಲವನ್ನೂ ನಿಯಂತ್ರಿಸುವ ಭಗವಂತನ ಸರ್ವತಂತ್ರ ಸ್ವತಂತ್ರ ಸತ್ಯತ್ವದ ಬಗ್ಗೆ ಬಹಳ ರೋಚಕವಾದ ಮಾತನ್ನ ಹೇಳಿದ ಅನ್ನುವಲ್ಲಿಗೆ ಇವತ್ತಿನ ಭಾಗವತ ಚಿಂತನವನ್ನು ಮುಗಿಸೋಣ. ಈ ಅಧ್ಯಾಯ ಮುಗಿಯೋದಿಲ್ಲ ನಾಳೆ. ನಾಳೆ ಈ ಬಾರಿಯ ಪ್ರವಚನ ಮುಗೀತದೆ ಅಷ್ಟೇ. ಆಮೇಲೆ ಮುಂದಿನ ಬಾರಿ ಫಿಕ್ಸ್ ಆದಾಗ ಮುಂದಿನ ಅಧ್ಯಾಯದ ಉಳಿದ ಭಾಗ ಮತ್ತು ಏಕಾದಶ ಸ್ಕಂಧವನ್ನು ಪೂರ್ತಿ ಮುಗಿಸುವ ಪ್ರಯತ್ನ ಮಾಡೋಣ. ಇನ್ನೊಂದು ಇನ್ಸ್ಟಾಲ್ಮೆಂಟ್ನಲ್ಲಿ ಮುಗಿಬಹುದು ಅಂತ ಅಂದುಕೊಳ್ಳೋದು ನಾವು. ಈಗ ಕಳೆದ ಬಾರಿ ಅಂದುಕೊಂಡಿದ್ದೇವೆ ಈ ಇನ್ಸ್ಟಾಲ್ಮೆಂಟ್ ಮುಗಿಯುತ್ತೆ ಅಂತ, ಮುಗಿಯಲಿಲ್ಲ. ಅಂದ್ರೆ ಇನ್ನೊಂದು ಇನ್ಸ್ಟಾಲ್ಮೆಂಟ್ನಲ್ಲಿ ಮುಗಿಯುತ್ತೆ ಅಂತ ಅಂದುಕೊಳ್ಳಬಹುದು. ಮುಗಿಬೇಕು ಅಂತೇನೂ ಇಲ್ಲ, ಮುಗಿಯದೇ ಇದ್ರೂ ತಲೆ ಹೋಗುವುದೇನೂ ಇಲ್ಲ. ಆದರೆ ಪ್ರಾಯ ಇನ್ನೊಂದು ಇನ್ಸ್ಟಾಲ್ಮೆಂಟಲ್ಲಿ ನಾವು ಇದನ್ನು ಮುಗಿಸಬಹುದು. ಆವಾಗ ಏಕಾದಶ ಸ್ಕಂಧದ ಒಂದು ಸಮಗ್ರ ಅಧ್ಯಯನ, ಏಕಾದಶ ಸ್ಕಂಧದ ಆಲ್ಮೋಸ್ಟ್ ಸಮಗ್ರ ಅಧ್ಯಯನವನ್ನ ನಾವು ಸೆರೆ ಹಿಡಿದಂತಾಗತ್ತೆ. ಯಾಕಂದ್ರೆ ಇಷ್ಟು ವ್ಯಾಪಕವಾಗಿ ಇದು ಒಂದು ರೀತಿಯಿಂದ ಏನು ಅಂದ್ರೆ, ಒಬ್ಬ ಅಧ್ಯಾಪಕರು ಮಕ್ಕಳಿಗೆ ಪಾಠ ಹೇಳುವಾಗಲೂ ಒಂದೊಂದು ಶ್ಲೋಕಕ್ಕೆ ಇಷ್ಟು ವಿವರವಾಗಿ ಪಾಠ ಹೇಳುವುದಿಲ್ಲ. ಹಾಗಾಗಿ ಏಕಾದಶ ಸ್ಕಂಧದ ಒಂದು ಸಮಗ್ರ ಅಧ್ಯಯನ ಇದಂ ಪ್ರಥಮವಾಗಿ ನಾವು ಒಂದು ದಾಖಲಿಸಿದಾಗತ್ತೆ. ಅದನ್ನು ದೇವರು ನಡೆಸಲಿ ಅಂತ ಹಾರೈಸಿ ನಿಮಗೆಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಸತ್ಯಂ ಪರಂ ಧೀಮಹಿ. ಪೂಜ್ಯ ಶ್ರೀಪಾದರೇ ಮತ್ತು ನನ್ನ ಅಧ್ಯಾತ್ಮ ಬಂಧುಗಳೇ, ಹೀಗೆ ಒಂದು ವಸ್ತುವಿಗೆ ಚಿನ್ನದ ಹೊದಿಕೆ ಹೊದಿಸಿದರೆ ಚಿನ್ನದ ಶಂಖ, ಚಿನ್ನದ ಪೀಠ, ಚಿನ್ನದ ಮನುಷ್ಯ, ಚಿನ್ನದ ರಥ ಅಂತೇವೆ. ಆದರೆ ವಾಸ್ತವಿಕವಾಗಿ ಮನುಷ್ಯವು ಚಿನ್ನದ್ದಲ್ಲ, ರಥವೂ ಚಿನ್ನದ್ದಲ್ಲ, ಪೀಠವೂ ಚಿನ್ನದ್ದಲ್ಲ, ಮರದ್ದೇ. ಅದಕ್ಕೆ ಮೇಲಿನಿಂದ ಚಿನ್ನದ ಹೊದಿಕೆ ಹೊದಿಸಿದ್ದರಿಂದ ಅದು ಚಿನ್ನದ್ದು ಅಂತೇವೆ ನಾವು. ಹಾಗೆ ಈ ಎಲ್ಲ ಪ್ರಪಂಚದ ಒಳಗೆ ಹೊರಗೆ ಚಿನ್ನ ಹೊರಗೆ ಮಾತ್ರ ಇರೋದು, ಭಗವಂತ ಒಳಗೆ ಹೊರಗೂ ಇದು ಚಿನ್ನ ಅಂದ್ರೆ ಅವನು ಚಿನ್ನ ಅಲ್ಲ, ಚಿನ್ಮಯನಾದ ಭಗವಂತ ಒಳಗೂ ಹೊರಗೂ ತುಂಬಿದ್ದಾನೆ. ಅದು ತುಂಬಿದ್ದರಿಂದ ಇದಕ್ಕೆ ವ್ಯಾಲ್ಯೂ. ಚಿನ್ನದ ರಥಕ್ಕೆ ಅದು ರಥ ಮರದ್ದೇ, ಆದರೆ ಅದು ಬೆಲೆ ಚಿನ್ನದಿಂದ. ಹಾಗೆ ಅದು ರಥದಿಂದ ಚಿನ್ನಕ್ಕೆ ಬೆಲೆ ಅಲ್ಲ, ಚಿನ್ನದಿಂದ ರಥಕ್ಕೆ ಬೆಲೆ. ರಥ ಚಿನ್ನ ಅನ್ನೋದು ಸ್ವಕೃತಂ, ಸ್ವಯಂ ಪೂರ್ಣ ಅನ್ನುವಂಥ ಮಾತನ್ನು ನಿನ್ನೆ ನಾವು ನೋಡಿದೆವು. ಅಷ್ಟೇ ಅಲ್ಲ, ಇನ್ನೊಂದು ರೀತಿಯಿಂದ ಚಿನ್ನ ಇದೆ, ಅದನ್ನು ಬಳೆ ಮಾಡ್ತೇವೆ, ಸರ ಮಾಡ್ತೇವೆ, ಏನೇನೋ ಆಭರಣಗಳು, 3 ಬಗೆಯ ಆಭರಣಗಳನ್ನು ಮಾಡ್ತೇವೆ. ಆ ಆಭರಣಗಳನ್ನು ಮಾಡುವಾಗಲೂ ಚಿನ್ನವೇ, ಆಭರಣ ಮಾಡುವ ಮುಂಚೆಯೂ ಚಿನ್ನವೇ. ಆ ಆಭರಣವನ್ನು ನೀವು ತೆಗೆದು ಕರಗಿಸಿಬಿಟ್ರು ಮತ್ತು ಉಳಿಯುವುದು ಚಿನ್ನವೇ. ಆ ಆಭರಣಗಳು ಬೇರೆ ಬೇರೆ ಹೆಸರು ಹೇಳ್ತೇವೆ ನಾವು. ಆ ಸರ, ಈ ಸರ, ನೆಕ್ಲೇಸು, ಇನ್ನೊಂದು ಕರಡಿಗೆ, ಸೊಂಟಕ್ಕೆ, ಕಾಲಿಗೆ, ಡಾಬು, ಗೆಜ್ಜೆ, ಏನೇನೋ ಕಡಗ, ಒಂಕಿ, ಹೀಗೇನೋ ನಾವು ಹೇಳ್ತೇವಲ್ಲ, ಕರ್ಣ, ಕುಂಡಲ, ಈ ಹೆಸರುಗಳೆಲ್ಲ ಆ ರೂಪ ವಿಶೇಷಕ್ಕೆ. ಎಲ್ಲವೂ ಚಿನ್ನದ ರೂಪ ವಿಶೇಷಕ್ಕೆ ಬೇರೆ ಬೇರೆ ಹೆಸರುಗಳು. ಚಿನ್ನ ಅಕೃತ, ಅದರಿಂದ ನಾನಾ ರೂಪಗಳು ಕೃತ, ನಾನಾ ರೂಪಗಳು ಸುಕೃತ. ಚಿನ್ನ ಅಕೃತವಾದ ಚಿನ್ನ ನಾನಾ ರೂಪಗಳಿಂದ ಸುಕೃತವಾದಾಗ ಆ ನಾನಾ ರೂಪಗಳಿಗೆ ಆ ನಾನಾ ನಾಮಧೇಯಗಳು, ಮತ್ತೆ ಪುನಃ ಉಳಿಯೋದು ಚಿನ್ನವೇ. ಹಾಗೆ ಭಗವಂತ ನಾನಾ ರೂಪಗಳನ್ನು ಧಾರಣೆ ಮಾಡಿ ನಾನಾ ವ್ಯಕ್ತಿಗಳ ಒಳಗೆ ಅಂತರ್ಯಾಮಿಯಾಗಿರ್ತಾರೆ.
ಆ ವ್ಯಕ್ತಿಗಳಿಗೆ ಅವನು ಇಂದ್ರ, ಚಂದ್ರ, ಸೂರ್ಯ, ಸೋಮ ಅಂತ ಹೆಸರು. ಯಾಕೆಂದ್ರೆ ಅದು ಭಗವಂತ ಆ ಹೆಸರಿನಿಂದ ಅದರೊಳಗೆ ತುಂಬಿರೋದು ಅದಕ್ಕೆ ಹೆಸರು. ಈಗ ಚಿನ್ನಕ್ಕೆ ಆ ಹೆಸರು, ಹಾಗೆ ಭಗವಂತನಿಗೆ ಆ ಹೆಸರು. ಭಗವಂತ ಆ ರೂಪ ವಿಶೇಷದಿಂದ ಆಯಾ ವಸ್ತುಗಳಲ್ಲಿ ಇರೋದ್ರಿಂದ ಆಯಾ ಹೆಸರುಗಳು ಆ ವಸ್ತುವಿಗೆ. ಆ ವಸ್ತುಗಳೆಲ್ಲ ನಾಶವಾದ್ಮೇಲೆ ಭಗವಂತ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ, ಚಿನ್ನ ಉಳಿಯುತ್ತದೆ, ಭಗವಂತನ ರೂಪ ಹಾಗೆ ಉಳಿಯುತ್ತದೆ. ಆ ರೂಪ ವಿಶೇಷಗಳು ಮೂಲ ರೂಪದಲ್ಲಿ ಸೇರಿ ಬಿಡ್ತಾರೆ. ಹೀಗೆ ಚಿನ್ನದ ದೃಷ್ಟಾಂತದಿಂದ ಭಗವಂತನ ರೂಪಗಳ ಅಭಿವ್ಯಕ್ತಿ ಮತ್ತು ಮೂಲ ರೂಪದಲ್ಲಿ ಸೇರುವ ಒಂದು ಸಂಗತಿಯನ್ನ ಹೇಳಿದ್ದನ್ನ ನಾವು ನಿನ್ನೆ ನೋಡಿದ್ದೀವಿ. ಹಾಗೆ ಹೇಳ್ತಾ ಒಂದು ವಸ್ತುವಿನ ಅಸ್ತಿತ್ವದಕ್ಕೆ ಒಂದು ವಿಚಿತ್ರವಾದಂತಹ ಡೆಫಿನಿಷನ್ ಅನ್ನ ಭಾಗವತ ಕೃಷ್ಣ ಭಾಗವತದ ಮೂಲಕ ಉದಾಹರಣೆ ಕೊಟ್ಟದೇನು ಅಂದ್ರೆ, ಸತ್ಯ ಅಂತ ಯಾವುದಕ್ಕೆ ಹೇಳ್ತೇವೆ ಅಂತಂದ್ರೆ ಇಂಡಿಪೆಂಡೆಂಟ್ ರಿಯಾಲಿಟಿ. ಸತ್ಯ ಅಂದ್ರೆ ಇರುವಂಥದ್ದು ಅಲ್ಲ, ಇಟ್ ಈಸ್ ನಾಟ್ ನಿಯರ್ ರಿಯಾಲಿಟಿ. ಸತ್ಯ ಮೀನ್ಸ್ ಇಂಡಿಪೆಂಡೆಂಟ್ ರಿಯಾಲಿಟಿ, ಅಥವಾ ಕೇವಲ ಸತ್ಯ, ಕೇವಲ ಶಬ್ದವನ್ನು ಬಳಸಿಕೊಂಡು. ಹಾಗಾಗಿ ಈ ರಿಯಾಲಿಟಿಯಲ್ಲಿ ಎರಡು ಥರ ಆಯಿತು. ಶಾಸ್ತ್ರದಲ್ಲಿ ವಿಭಾಗವೇ ಸ್ವತಂತ್ರಂ ಅಸ್ವತಂತ್ರಂತೆ ಗುರುಧಂ ತತ್ವನಿಷ್ಠತೆ ಅಂತ. ಸತ್ಯ ಎರಡು ಬಗೆ, ಸ್ವತಂತ್ರ ಸತ್ಯ ಮತ್ತು ಅಸ್ವತಂತ್ರ ಸತ್ಯ ಅಂತ. ಅಸ್ವತಂತ್ರ ಸತ್ಯಕ್ಕೆ ಅಬ್ರಿವಿಯೇಷನ್ ಅಸತ್ಯ. ಅಸತ್ಯ ಅಂದ್ರೆ ಅಸ್ವತಂತ್ರ ಸತ್ಯ ಅಂತ ಅರ್ಥ. ಯಾಕೆಂದ್ರೆ ಸತ್ಯ ಅನ್ನೋ ಶಬ್ದಕ್ಕೆ ಬರೀ ರಿಯಾಲಿಟಿ ಅಂತ ಅರ್ಥ ಅಲ್ಲ, ಇಂಡಿಪೆಂಡೆಂಟ್ ರಿಯಾಲಿಟಿ ಅಂತ ಅರ್ಥ. ಆದ್ರಿಂದ ಅಸತ್ಯ ಅಂದ್ರೆ ಡಿಪೆಂಡೆಂಟ್ ರಿಯಾಲಿಟಿ ಅಂತ ಅರ್ಥ. ಅಧೀನ ಸತ್ಯ, ಅಸ್ವತಂತ್ರ ಸತ್ಯ ಈಸ್ ಅಸತ್ಯ. ಸೊ ಅಸತ್ಯ ಅನ್ನೋದಕ್ಕೆ ಅನ್ರಿಯಲ್ ಅಂತ ಅರ್ಥ ಅಲ್ಲ, ಮತ್ತೆ ಡಿಪೆಂಡೆಂಟ್ ಅಂಡ್ ರಿಯಲ್. ಇಟ್ ರಿಯಲ್, ಇಟ್ ಈಸ್ ರಿಯಲ್ ಬಟ್ ಡಿಪೆಂಡೆಂಟ್, ಇಷ್ಟೇ. ಹೀಗೆ ಅದನ್ನ ಕೃಷ್ಣ ಹಿಂದೆ ಅನೇಕ ವಿಧವಾಗಿ ವಿವರಿಸಿದ್ದನ್ನ ನಾವು ನೋಡಿದ್ದೇವೆ. ಪ್ರಾಯ ಫಿಲಾಸಫರ್ಸ್ಗಳಿಗೆ ತುಂಬಾ ಗೊಂದಲವಾಗುವ ಸಂಗತಿ ಇದೆಲ್ಲ. ಸತ್ಯ ಅಸತ್ಯ, ವೆದರ್ ವರ್ಲ್ಡ್ ಈಸ್ ರಿಯಲ್ ಆರ್ ಇಲ್ಯೂಷರಿ, ಇದೆಲ್ಲ ಭಾರಿ ಗೊಂದಲದ ಸಂಗತಿಗಳು. ಶಾಸ್ತ್ರ ಓದಿದವರಿಗೆ ಗೊಂದಲ ಹೆಚ್ಚು. ದ ಮೋರ್ ಯು ರೀಡ್, ದ ಮೋರ್ ಕನ್ಫ್ಯೂಷನ್ ಯು ವಿಲ್ ಹ್ಯಾವ್. ಓದದೇ ಇದ್ರೆ ಸ್ವಲ್ಪ ಶಿಕ್ಷಕವಾದ ತಿಳುವಳಿಕೆ ಆದರೆ, ಹೆಚ್ಚು ಓದಿಬಿಟ್ರೆ ಭಾರಿ ಗೊಂದಲ, ಕನ್ಫ್ಯೂಷನ್. ಅಂದ ಹೆಚ್ಚು ಓದಿ ಕ್ಲಾರಿಟಿ ಬರಬೇಕಾಗಿದ್ದರೆ ತುಂಬ ಜನ್ಮದ ಸುಕೃತ ಬೇಕು. ಇಲ್ಲದೇ ಇದ್ರೆ ಓದಿದ್ರೆ ಅಪಾರ್ಥವೇ ಆಗೋದು, ಗೊಂದಲವೇ ಆಗೋದು, ಕನ್ಫ್ಯೂಷನ್ನೇ ಆಗೋದು. ಅನೇಕ ಜನ್ಮಗಳ ಓದಿನಿಂದ ಒಂದು ಪಂಕ್ತಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ, ಇಲ್ಲದೇ ಇದ್ರೆ ಕನ್ಫ್ಯೂಷನ್. ಹಾಗಾಗಿ ಕೃಷ್ಣ ಅಂಥ ಕನ್ಫ್ಯೂಷನ್ ಮಾತಿನಲ್ಲೇ ಮುಂದೆ ಉದ್ದಕ್ಕೆ ಹೇಳ್ತಾನೆ. ಯಾಕಂದ್ರೆ ನಾನು ಹೇಳಿದೆ, ಯಾವಾಗಲೂ ಶಾಸ್ತ್ರದ ಭಾಷೆ ಆಂಬಿಗ್ಯೂಸ್. ಆಂಬಿಗ್ವಿಟಿ ಇಸ್ ದ ಎಸೆನ್ಸ್ ಆಫ್ ಶಾಸ್ತ್ರ, ನಾಟ್ ದಿ ಹಾರ್ಟ್. ಅವರು ಅಸ್ಪಷ್ಟವಾಗಿಯೇ ಹೇಳೋದು, ಅದನ್ನು ಅರ್ಥ ಮಾಡಿಕೊಳ್ಳುವ ಜವಾಬ್ದಾರಿ ನಮ್ಮದು. ಅದನ್ನು ಬಹಳ ವಿವರವಾಗಿ ನ್ಯೂಸ್ ಪೇಪರ್ನಲ್ಲಿ ನ್ಯೂಸ್ ಪ್ರೆಸೆಂಟೇಷನ್ ಮಾಡಿದ ಹಾಗೆ ಶಾಸ್ತ್ರದ ಪ್ರಮೇಯಗಳನ್ನು ಶಾಸ್ತ್ರಗಳು ಪ್ರೆಸೆಂಟ್ ಮಾಡುವುದಿಲ್ಲ. ಅದು ಆಂಬಿಗ್ಯೂಸ್ ಆಗಿದೆ. ಅಂಥದೇ ಮುಂದೆ ಒಂದು ಮಾತು ಹೇಳ್ತಾನೆ ಕೃಷ್ಣ. ಅವಿದ್ಯಮಾನೋಪ್ಯವಭಾಸತೇಯ ವೈಕಾರಿಕೋ ರಾಜಸ ಸರ್ಗ ಏಷಃ ಬ್ರಹ್ಮ ಸ್ವಯಂ ಜ್ಯೋತಿರಥೋ ವಿಭಾತಿ ಬ್ರಹ್ಮೇಂದ್ರಿಯ ಆತ್ಮಾರ್ಥ ವಿಕಾರ ಚಿತ್ರ. ಅದರ ಅವಿದ್ಯಮಾನೋಪಿ ಅವಭಾಸತೆ, ಮೇಲು ನೋಟಕ್ಕೆ ಎತ್ಕೋತ ಏನು ಹೇಳ್ತಾನೆ ಅಂತ ಅನ್ನೋದು ಗೊಂದಲವೇ ಆಗುವಂತಹ ರೀತಿ ಮಾತಾಡಿ. ಈ ಪ್ರಪಂಚ ಅವಿದ್ಯಮಾನೋಪಿ ಅವಭಾಸತೆ, ಅದು ನಿಜವಾಗಿ ಇಲ್ಲ ಆದರೆ ಕಾಣುತ್ತೆ. ಮೇಲ್ನೋಟಕ್ಕೆ ಈಗ ಶಬ್ದದ ಅರ್ಥ ಅವಿದ್ಯಮಾನೋಪಿ, ಇದು ವಾಸ್ತವಿಕವಾಗಿ ಇದು ಅವಿದ್ಯಮಾನ. ಇಟ್ ಈಸ್ ನಾಟ್ ದಟ್, ಇಟ್ ಈಸ್ ನಾಟ್ ರಿಯಲ್, ಇಟ್ ಈಸ್ ನಾಟ್ ಎಕ್ಸಿಸ್ಟೆಂಟ್, ಬಟ್ ಅವಭಾಸತೆ. ಇಟ್ ಅಪಿಯರ್ಸ್ ಟು ಬಿ, ಇದ್ದ ಹಾಗೆ ಕಾಣುತ್ತೆ, ಅದು ಇಲ್ಲ. ಹಾಗೆ ಆ ಶಬ್ದ ಇದೆ, ಅವಿದ್ಯಮಾನೋಪಿ ಅವಭಾಸತೆ ಅಂತ. ಆದರೆ ವಿಷಯ ಏನು ಅಂದ್ರೆ, ಇಡೀ ಶ್ಲೋಕವನ್ನ ಆ ಕಾಂಟೆಕ್ಸ್ಟಿನಲ್ಲಿ ನಾವು ಅರ್ಥ ಮಾಡಬೇಕಲ್ಲ. ಮುಂದೆ ಏನು ಹೇಳ್ತಾರೆ ಅಂದರೆ, ಅವಿದ್ಯಮಾನೋಪಿ ಅವಭಾಸತೆ ಅಂದರೆ, ಈಗ ನೋಡಿ ತಮಾಷೆ ಅಂದರೆ, ರಾತ್ರಿ ಹೊತ್ತು
ಎಲ್ಲ ಇದೆ. ಅದೇ ಹೊತ್ತು ಏನಿತ್ತು ಅದೆಲ್ಲ ರಾತ್ರಿ ಹೊತ್ತು ಇದೆ. ಆದರೆ ನಾ ಅವಭಾಸತೆ, ಅದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಯಾಕೆಂದ್ರೆ ಅದು ಅದರ ಅವಭಾಸನ ಅನ್ನೋದು ಡಿಪೆಂಡೆಂಟ್ ಆನ್ ಲೈಟ್. ವಸ್ತುವಿನ ಪ್ರತೀತಿ ಅದೇ ಸೂರ್ಯೋದಯ ಆದರೆ ಕಾಣುತ್ತೆ, ಇಲ್ಲ ರಾತ್ರಿ ಆದ್ರೆ ಲೈಟ್ ಹಾಕ್ತದೆ, ಸ್ವಿಚ್ ಹಾಕ್ತದೆ, ಇಲ್ಲದಿದ್ರೆ ಕಾಣೋಲ್ಲ. ಆದ್ರಿಂದ ಯಾವುದು ಇದೆಯೋ ಅದು ಕಾಣುತ್ತೆ ಅಂತ ನಿಯಮ ಇಲ್ಲ. ಇದ್ದದ್ದು ಕಾಣಬೇಕಾಗಿದ್ರೆ ಅದು ಸ್ವಯಂ ಪ್ರಕಾಶ ಆಗಿಲ್ಲ. ಅದೇ ಲೈಟ್ ಬೆಳಕೆ ಆಗಿದ್ರೆ, ಅದು ಬೆಳಕಿನ ಪುಂಜವೇ ಆಗಿದ್ರೆ ಅದನ್ನು ಕಾಣಿಸಲಿಕ್ಕೆ ಇನ್ನೊಂದು ಏನು ಬೇಡ. ಆದರೆ ಇದು ಬೆಳಕು ಅಲ್ಲದೆ ಇದ್ರೆ ಇನ್ನೊಂದು ಬೇಕು. ಇವರು ಏನು ಹೇಳೋದಂದ್ರೆ ಇದು ಅವಿದ್ಯಮಾನ, ಅಂದ್ರೆ ತಾನು ತನ್ನನ್ನು ತೋರಿಸುವ ಬೆಳಕಿನ ಪುಂಜವಲ್ಲ ಇದು. ಇದು ಕತ್ತಲೆಯಲ್ಲಿ ಇರ್ತಕ್ಕಂಥ ವಸ್ತುವಿನ ಹಾಗೆ. ಸ್ವಯಂ ಬೆಳಕಿಲ್ಲದ್ದು. ಸ್ವಯಂ ಬೆಳಕಿದ್ದದ್ದು ಯಾವುದು? ಬ್ರಹ್ಮ ಸ್ವಯಂ ಜ್ಯೋತಿ. ತಾನೇ ತಾನಾಗಿ ಬೆಳಗುವವನು ಭಗವಂತ. ಅದು ನಮ್ಮ ಸಮಸ್ಯೆ ಏನು ಗೊತ್ತುಂಟ, ನಮಗೆ ಗೂಬೆ ಹಾಗೆ. ಈ ಗೂಬೆಗಳಿಗೆ ಅವುಗಳಿಗೆ ರಾತ್ರಿ ಹೊತ್ತು ನೋಡ್ಲಿಕ್ಕೆ ಅಭ್ಯಾಸ ಆಗಿ ಬೆಳಕು ಹರಿಯಿತು ಅಂದ್ರೆ ಏನು ಕಾಣೋಲ್ಲ ಅವುಗಳಿಗೆ. ಹಾಗಾಗಿ ನಮಗೇನು ಅಂದ್ರೆ ಕತ್ತಲೆಯಲ್ಲಿರುವ ವಸ್ತುವೇ ಕಾಣುವುದು, ಬೆಳಕು ಕಾಣೋದೇ ಇಲ್ಲ. ಅದರಿಂದ ಸ್ವಯಂ ಜ್ಯೋತಿ, ಸ್ವಯಂ ಪ್ರಕಾಶನಾದ ಭಗವಂತನೂ ಕಾಣೋಲ್ಲ, ಸ್ವಯಂ ಪ್ರಕಾಶನಾದ ಜೀವನೂ ಕಾಣೋಲ್ಲ, ನಾವೇ ನಮಗೂ ಕಾಣೋಲ್ಲ. ಯಾಕಂದ್ರೆ ನಾವು ಬೆಳಕಿನ ರೂಪ. ನಮಗೆ ಕತ್ತಲೆಯಲ್ಲಿ ಅಭ್ಯಾಸ ಆಗ್ಬಿಟ್ಟಿದೆ. ನಮ್ಮದು ಪ್ರಾರ್ಥನೆಯನ್ನು ಜ್ಯೋತಿಷೋಮಾ ತಮೋಗಮಯ, ಜ್ಯೋತಿಷೋಮಾ ತಮೋಗಮಯ, ಬೆಳಕಿನಿಂದ ಕತ್ತಲೆಯ ಕೊಳಗೆ ಕೊಂಡೊಯ್ಯು. ನಮ್ಮ ರಾತ್ರಿ ವ್ಯಾಪಾರ, ನಮ್ದು ರಾತ್ರಿ ದಂಧೆ. ಹಾಗಾಗಿ ನಮಗೆ ಇದು ರಗಳೆ ಬೆಳಕು ಬೇಡ, ನಮ್ಮನ್ನ ಕತ್ತಲೆಗೆ ಕೊಂಡು ಹೋಗುವುದು. ಆದ್ರಿಂದ ಹೇಳ್ತಾರೆ ಅವಿದ್ಯಮಾನೋಪಿ, ಅಂದರೆ ಇಟ್ ಈಸ್ ನಾಟ್ ಇಂಡಿಪೆಂಡೆಂಟ್. ವಿದ್ಯಮಾನ ಅಂತಂದ್ರೆ ಸ್ವತಂತ್ರವಾದ ಇರವು. ಪ್ರಪಂಚ ಸ್ವತಂತ್ರವಾಗಿ ಅಸ್ತಿತ್ವವೇ ಇಲ್ಲ. ಇಡೀ ಪ್ರಪಂಚ ಅದು ಕತ್ತಲೆಯಲ್ಲಿದೆ. ಆದರೂ ಕೂಡ ಅವಭಾಸತೆ, ಕತ್ತಲೆಯಲ್ಲಿದ್ದರೂ ಕಾಣುತ್ತೆ. ಅದು ಯತಃ ಅವಭಾಸತೆ ತಸ್ಮಾತ್ ವಿದ್ಯತೆ. ಆದರೆ ಯತಃ ಸ್ವತಃ ಅವಭಾಸತೆ ತಸ್ಮಾತ್ ಸ್ವಾತಂತ್ರ್ಯ ನ ವಿದ್ಯತೆ ಅಂತ ಅವ್ರು ಹೇಳ್ತಾನೆ. ಅದು ಕಾಣುತ್ತೆ, ಅದರಿಂದ ಇದೆ. ಆದರೆ ಸ್ವತಂತ್ರವಾಗಿ ಕಾಣೋಲ್ಲ. ಅದು ಪರಾಧೀನವಾಗಿ ಇನ್ನೊಂದು ಬೆಳಕಿನ ಸಹಾಯದಿಂದ ನಾವು ನೋಡ್ಬೇಕಾಗತ್ತೆ. ಅದರಿಂದ ಸ್ವತಂತ್ರವಾಗಿ ಸ್ವತಂತ್ರವಾಗಿರುವ ಅದು ಬ್ರಹ್ಮ ಸ್ವಯಂ ಜ್ಯೋತಿ. ಭಗವಂತ ತಾನೇ ಬೆಳಕಿನ ರೂಪ. ಆದ್ರಿಂದ ಅವನು ಕಾಣ್ತಾನೆ. ಈ ಪ್ರಪಂಚ ಕಾಣಬೇಕಾದ್ರೆ ಅಥೋ ವಿಭಾತಿ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಭಗವಂತನಿಂದ ಇದನ್ನ ನಾವು ನೋಡ್ಬೇಕಷ್ಟೆ. ಭಗವಂತನ ಬೆಳಕಿನ ಮೂಲಕ, ಭಗವಂತನ ಬೆಳಕಿನಿಂದ, ಅವನಿಂದಾಗಿ ಇದು ಕಾಣುವುದು. ಅವನಿಂದ ಕಾಣುವುದು ಅಂದರೆ ಭಗವಂತ ಕಾಣುವುದಿಲ್ಲ, ಭಗವಂತನಿಂದ ಈ ಜಗತ್ತು ನಮ್ಗೆ ಕಾಣ್ತಾ ಇದೆ ಅಂತ. ತಸ್ಯ ಭಾಷಾ ಸರ್ವಂ ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಷಾ ಸರ್ವಮಿದಂ ವಿಭಾತಿ ಅಂತ ಕಠೋಪನಿಷತ್ನಲ್ಲಿ ಹೇಳುತ್ತೆ. ಆಮೇಲೆ ಇದು ಕೂಡ ಎಚ್ಚಂದ್ರಮಸಿ ಹೆಚ್ಚಾಗ್ರೋ ತತ್ತೇಜೋ ವಿಧಿ ಮಾಮಕಂ. ಈ ವಿಷಯ ಏನಂದ್ರೆ, ಇವಾಗ ನಾವೇನು ತಿಳ್ಕೊಂಡಿದ್ದೇವೆ, ಈಗ ರಾತ್ರಿ ಹೊತ್ತು ಒಂದು ವಸ್ತು ಕಾಣುತ್ತದೆ ಬೆಳಗಿನಗಳಿಗೆ. ಅದು ಚಂದ್ರನ ಪ್ರಕಾಶದಿಂದ ವಸ್ತು ಕಾಣುವುದು ಅಂತ ಹೇಳ್ತಾರೆ ಮಕ್ಕಳು. ಯಾಕೆ ದೊಡ್ಡವರು ಹೇಳ್ಬೋದು ಚಂದ್ರನ ಪ್ರಕಾಶದಿಂದ ಕಾಣುವುದು ಹೌದು. ಆದರೆ ಅದು ಸ್ವಲ್ಪ ತಿಳಿದವರು ಹೇಳ್ತಾರೆ, ಚಂದ್ರನ ಪ್ರಕಾಶ ಅಲ್ಲಪ್ಪ, ಅದು ಸೂರ್ಯನ ಪ್ರಕಾಶ ಚಂದ್ರನಲ್ಲಿ ರಿಫ್ಲೆಕ್ಟ್ ಆಗಿ ಕಾಣುದು. ಒರಿಜಿನಲಿ ಅದು ಸೂರ್ಯ ಪ್ರಕಾಶವೇ, ಚಂದ್ರನಿಗೆ ಸ್ವಂತ ಪ್ರಕಾಶ ಇಲ್ಲ. ಅಷ್ಟು ಗೊತ್ತುಂಟಾ ನಿನಗೆ? ಸೈನ್ಸ್ ಓದಿ ಅಷ್ಟು ತಿಳಿಯುತ್ತಾ? ಹಾಗಾದ್ರೆ ಇನ್ನೂ ಆಳಕ್ಕೆ ಹೋಗಬೇಕು. ಸೈನ್ಸ್ ಏನು ಅಂದ್ರೆ, ಸೂರ್ಯನಿಗಾದ್ರೂ ಸ್ವಂತ ಪ್ರಕಾಶ ಇದೆಯೇನಪ್ಪ? ಇಲ್ಲ. ಮತ್ತೆ ತಸ್ಯ ಭಾಸ, ಸೂರ್ಯನ ಬೆಳಕು ಭಗವಂತನಿಂದ ಪ್ರತಿಫಲಿತವಾದದ್ದು. ಭಗವಂತನ ಬೆಳಕು ಸೂರ್ಯನಲ್ಲಿ ರಿಫ್ಲೆಕ್ಟ್ ಆಯಿತು, ಸೂರ್ಯನ ಬೆಳಕು ಚಂದ್ರನಲ್ಲಿ ರಿಫ್ಲೆಕ್ಟ್ ಆಯಿತು. ಹಾಗಾಗಿ ಮೂಲತಃ ಈ ಎಲ್ಲ ಜಗತ್ತನ್ನು ಬೆಳಗುವ ಬೆಳಕಿನ ಮೂಲ ಬೆಳಕು ಅದು ಸೂರ್ಯನ ಬೆಳಕು. ಅದರ ರಿಫ್ಲೆಕ್ಷನ್ಸ್ ಇವೆಲ್ಲ ಅದು ಭಗವಂತನ ಬೆಳಕು. ಅದರಿಂದ ಬ್ರಹ್ಮ ಸ್ವಯಂ ಜ್ಯೋತಿಗೆ ಸ್ವಂತ ಬೆಳಕಿರುವುದು ಭಗವಂತನಿಗೆ ಮಾತ್ರ. ಉಳಿದ ಈ ಪ್ರಪಂಚದ ಎಲ್ಲಾ ವಸ್ತುಗಳು, ಸೂರ್ಯ ಕೂಡ ಭಗವಂತನ ಬೆಳಕನ್ನ ಪ್ರತಿಫಲನ ಮಾಡತಕ್ಕಂಥ ಒಂದು ಮಾಧ್ಯಮ ಅಷ್ಟೇ. ಆ
ಭಗವಂತನಿಂದ ಪ್ರತಿಫಲಿತವಾಗಿ ಬೆಳಕು ನೀಡುವ ನಾನಾ ಗ್ರಹಗಳ ಮೂಲಕ ಸೂರ್ಯನೋ ಚಂದ್ರನೋ ಇನ್ನೊಂದೋ ಮತ್ತೊಂದೋ, ನೀವು ಚಂದ್ರಲೋಕದಲ್ಲಿ ನಿಂತು ನೋಡಿದ್ರೆ ಭೂಮಿ ಹಾಗೆ ಫಳಫಳ ಹೊಳಿತದೆ. ಅದು ಇದರಲ್ಲಿ ಬೆಳಕಿಲ್ಲ ಅಂತ ಇಲ್ಲಿ ಕೂತವ್ರು ನಮ್ಗೆ ಗೊತ್ತಿದೆ. ಒಂದು ಲೈಟ್ ಹೋದ್ರೆ ಬದ್ದಾಟ ಬಿಡ್ತೇವೆ ನಾವು. ಇದು ಯಾವ ದರಿದ್ರ ಬೆಳಕು ಇಲ್ಲ ಇದರಲ್ಲಿ. ಕತ್ತಲೆ ಅಂದ್ರೆ ಕತ್ತಲೆ. ಆದ್ರೆ ಚಂದ್ರಲೋಕದಲ್ಲಿ ಕೂತು ಭೂಮಿಯನ್ನು ನೋಡಿಬಿಟ್ರು ಏನು ಫಳಫಳ ಅಂತ ಒಬ್ಬರು ಬಂಗಾರ ಅವರಾಗ ಹೊರಡ್ತದೆ. ಅಷ್ಟೇ ನಿಜವಾಗಿ ಸ್ವಯಂ ಜ್ಯೋತಿ ಅಲ್ಲ, ಅಥೋ ವಿಭಾತಿ, ಬೇರೆ ಬೆಳಕಿನಿಂದ ಇದು ಬೆಳಗುತ್ತಾ ಇದೆ, ಸ್ವಂತ ಬೆಳಕು ಇಲ್ಲ ಇದಕ್ಕೆ, ಇದು ಕತ್ತಲು. ಅದು ಹೇಳ್ತಾರೆ ಅವಿದ್ಯಮಾನೋಪಿ ಅವಭಾಸತೆ. ಇದು ವಸ್ತುತಃ ಸ್ವತಂತ್ರವಾಗಿ ಇದಕ್ಕೆ ಬೆಳಗುವ ಶಕ್ತಿ ಇಲ್ಲ, ಸ್ವತಂತ್ರವಾಗಿ ಇಲ್ಲ ಇದು ಅಸ್ತಿತ್ವದಲ್ಲಿ. ಆದರೂ ಕೂಡ ಅದು ಪರಾಧೀನವಾಗಿ ಗೋಚರವಾಗ್ತಾ ಇದೆ. ಆದ್ರಿಂದ ನಾವು ಅದನ್ನ ಸುಳ್ಳು ಅಂತ ಹೇಳುವಾಗಿಲ್ಲ. ಯಾಕೆಂದ್ರೆ ಪರಾಧೀನವಾಗಿದ್ದದ್ದು ಸುಳ್ಳು ಅಂತ ಹೇಳಿ ಬರಲ್ಲ. ಸ್ವಾತಂತ್ರ್ಯ ಇಲ್ಲ ಅಂತ ಹೇಳ್ಬೋದು ಹೊರತು ಅದು ಇಲ್ಲ ಇಲ್ಲ ಅಂತ ಹೇಳೋದು ಹಾಗೆ. ಪರಾಧೀನವಾಗಿ ಇದೆ ಅಲ್ಲ. ಉಳಿದದ್ದು ಏನು ಹೇಳಬೇಕು? ರಾತ್ರಿ ಹೊತ್ತು ಲೈಟ್ ಆರಿಸಿದ ಮೇಲೆ ಪ್ರಪಂಚದಲ್ಲಿ ಯಾವ ಪದಾರ್ಥವೂ ಇಲ್ಲ. ದೀಪ ಹಾಕಿದ್ರೆ ಕಾಣುತ್ತಲ್ಲ, ಅದು ದೀಪ ಹಾಕಿದ್ರೆ ಕಾಣುತ್ತೆ. ಪರಾಧೀನವಾಗಿ ಇದೆ ಅದು. ದೀಪದ ಅಧೀನ ಅದರ ದರ್ಶನ ಆದ್ರೂ ಇದೆ ಅಲ್ಲ. ದೀಪ ಆರಿಸಿದಾಗ ಕಾಣುವುದಿಲ್ಲ, ಆದ್ರಿಂದ ಇಲ್ಲ ಅಂತ ಅರ್ಥ ಹೇಳ್ತಾರೆ. ಇಲ್ಲ. ಅದೇ ತರ ಪ್ರಪಂಚ ಸ್ವತಂತ್ರವಾಗಿ ಭಾಸ ಇಲ್ಲದೇ ಇದ್ದರೂ ಕೂಡ ಪ್ರಪಂಚ ಇಲ್ಲ ಅಂತ ಅನ್ನಬೇಡಿ. ಅವಿದ್ಯಮಾನೋಪಿ ಅವಭಾಸತೆಯ ಯಾವುದು? ವೈಕಾರಿಕ ರಾಜಸ ಸರ್ಗ ಏಷಃ. ಈ ರಜೋಗುಣದಿಂದ ಆಗಿರತಕ್ಕಂಥ ಇಡೀ ಸೃಷ್ಟಿ, ಅದರ ಮೂಲದಲ್ಲಿ ವೈಕಾರಿಕ ಸರ್ಗ ಅಂತ. ವೈಕಾರಿಕ ಸರ್ಗ ಅಂತಂದ್ರೆ ದೇವತೆಗಳ ಸೃಷ್ಟಿ. ದೇವತೆಗಳಲ್ಲಿ ಕೃಷ್ಣ ಬೇರೆ ಬೇರೆ ಆಸ್ಪೆಕ್ಟ್ಗಳನ್ನು ಹೇಳ್ತಾನೆ. ಈಗ ಈ ಸೃಷ್ಟಿಯಲ್ಲಿ ಮೊದಲು ವೈಕಾರಿಕ ಸೃಷ್ಟಿಯಿಂದ ದೇವತೆಗಳ ಸೃಷ್ಟಿ, ಆಮೇಲೆ ರಾಜಸ ಸೃಷ್ಟಿಯಿಂದ ಇಂದ್ರಿಯಗಳ ಸೃಷ್ಟಿ. ಇಂದ್ರಿಯಗಳ ಸೃಷ್ಟಿ ಆಯಿತು. ಇಂದ್ರಿಯಗಳನ್ನು ಸ್ವತಂತ್ರವಾಗಿ ಹೋಗಿ ನೋಡುವ, ಕೇಳುವ, ಮಾಡುವ ಶಕ್ತಿ ಇಲ್ಲ. ಅದರಿಂದ ಕಣ್ಣಿನಲ್ಲಿ ಒಬ್ಬ ದೇವತೆ ಕೂತು ಕಾಣುವ ಶಕ್ತಿಯನ್ನು ಕೊಟ್ಟ, ಅವನು ಸೂರ್ಯ. ಕಿವಿಯಲ್ಲಿ ಒಬ್ಬ ದೇವತೆ ಕೂತು ಕೇಳುವ ಶಕ್ತಿಯನ್ನು ಕೊಟ್ಟ, ಅವನು ಚಂದ್ರ. ಹೀಗೆ ಇವು ವೈಕಾರಿಕಗಳು ಅಂದ್ರೆ ಈ ವಿಕಾರ ಏನಿದೆ ಪ್ರಪಂಚದ ವಿಕಾರಗಳಲ್ಲಿ ಕೂತು ಅದನ್ನು ನಿಯಂತ್ರಿಸತಕ್ಕಂಥ ದೇವತಾ ಶಕ್ತಿಗಳು, ಸಾತ್ವಿಕ ದೇವತೆಗಳು. ವೈಕಾರಿಕ ರಾಜಸ ಸರ್ಗ, ಈ ಇಂದ್ರಿಯಗಳ ಒಳಗೆ ಇರತಕ್ಕಂಥ ಇಂದ್ರಿಯಾಭಿಮಾನಿ ದೇವತೆಗಳು, ಇವೆಲ್ಲವೂ ಅವಿದ್ಯಮಾನ ಅಂದ ಕೃಷ್ಣ. ದೇವತೆಗಳಿಗೂ ಸ್ವಾತಂತ್ರ್ಯ ಇಲ್ಲ. ಅವರು ಕಾಣುವಂತೆ ಮಾಡುವುದು ಅದರ ಒಳಗೆ ಅಹಂ ಹಿ ಅವನು ಯಜ್ಞ ದೇಹದ ಒಳಗೆ ಅಧಿಯಜ್ಞೋ ಅಹಮೇ ಮಾತ್ರ ದೇಹೇ ದೇಹವೃತಾಂಬರ. ಅವರು ಅಧಿದೇವತೆಗಳು, ಅಧಿದೈವಗಳನ್ನು ನೇಮಿಸುತ್ತಾ ಅಧಿಯಜ್ಞನಾಗಿ ಎಲ್ಲದರ ಒಳಗೂ ಇರತಕ್ಕಂಥ ಶಕ್ತಿ ನಾನು. ಹಾಗಾಗಿ ಆ ಒಳಗೆ ಇರತಕ್ಕಂಥ ವೈಕಾರಿಕ ದೇವತಾಗಣ, ಅವುಗಳಿಂದ ನೇಮವಾಗಿರತಕ್ಕಂತಹ ಇಂದ್ರಿಯ, ಈ ಎಲ್ಲಾ ಸೃಷ್ಟಿಯೂ ಕೂಡ ವಾಸ್ತವಿಕವಾಗಿ ಸ್ವತಂತ್ರವಾಗಿ ಇಲ್ಲ. ಆ ದೇವತೆಗಳು ಕೂಡ ಭೀಷಾಸ್ಮಾದ್ವಾತಪ್ಪ ಭೀಷೋ ದೇತಿ ಸೂರ್ಯ, ಭಗವಂತನ ನಿಯತಿಗೆ ಬದ್ಧರಾಗಿ ನೀನು ನಡ್ಕೋತಾ ಇದ್ದಾರೆ ಹೊರತು ಅವರಿಗೇನು ಸ್ವಾತಂತ್ರ್ಯ ಇಲ್ಲ. ಅವರೆಲ್ಲರ ಪ್ರತಿಭಾಸವು ಅದನ್ನು ಬ್ರಹ್ಮ ಸ್ವಯಂ ಜ್ಯೋತಿ ರಥೋ ವಿಭಾತಿ. ಯಾವುದೆಲ್ಲ? ಬ್ರಹ್ಮ ಇಂದ್ರಿಯ ಅರ್ಥ ಆತ್ಮ ವಿಕಾರ ಚಿತ್ರಂ. ಬ್ರಹ್ಮೇಂದ್ರಿಯ ಅರ್ಥಾತ್ಮ ವಿಕಾರ ಚಿತ್ರಂ. ಇಷ್ಟೇ ವಸ್ತು ಇರುವುದು. ಒಂದು ಬ್ರಹ್ಮ, ಮೂಲದಲ್ಲಿ ಬ್ರಹ್ಮ ಅಂತಂದ್ರೆ ಇಲ್ಲಿ ಭಗವಂತ ಅಲ್ಲ. ಬ್ರಹ್ಮ ಅಂದ್ರೆ ಈ ಜಗತ್ತಿನ ಮೂಲದ್ರವ್ಯ ಪ್ರಕೃತಿ. ನೀವು ಅದನ್ನ ಏನ್ ಬೇಕಾದ್ರೂ ಕರೀರಿ, ಮೂಲದ್ರವ್ಯ ತ್ರಿಗುಣಾತ್ಮಕವಾಗಿರ್ತಕ್ಕಂಥ ಪ್ರಕೃತಿ. ಈ ಯಾವುದು ಹೇಗೆ ಮಡಕೆಗೆ ಮಣ್ಣು ಮೂಲದ್ರವ್ಯವೋ ಹಾಗೆ ಇಡೀ ವಿಶ್ವದ ಮೂಲದ್ರವ್ಯವಾಗಿರ್ತಕ್ಕ ತ್ರಿಗುಣಾತ್ಮಕವಾದ ಪ್ರಕೃತಿ. ನೀವು ಏನ್ ಬೇಕಾದ್ರೆ ಕರೀರಿ, ಆಟಮ್ಸ್ ಅಂತ ಇಟ್ಟುಕೊಳ್ಳಿ ಅರ್ಥಾನುಸಂಧಾನಕ್ಕೆ. ಅದು ಮೂಲದಲ್ಲಿ ಇರತಕ್ಕಂಥ ವಸ್ತು. ಅದರಿಂದ ಮೂರು ಸಂಗತಿಗಳು ಬೆಳೆದವು. ಯಾವುದು ಅಂದರೆ ಇಂದ್ರಿಯ ಅರ್ಥ ಆತ್ಮ. ಅದೇ ಇಂದ್ರಿಯ ಅರ್ಥ ಆತ್ಮ. ಪ್ರಪಂಚದಲ್ಲಿ ವಸ್ತು ಬೆಳೆದು 5 ವಸ್ತುಗಳಾದವು: ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ. ಅಥವಾ ರೂಪರಸಗಂಧ ಸ್ಪರ್ಶ ಶಬ್ದ. ಇಷ್ಟೇ ಇರುವುದು ಪ್ರಪಂಚದಲ್ಲಿ. ಅರ್ಥಗಳು ಅಂದ್ರೆ ನಮ್ಮ ಇಂದ್ರಿಯಗಳು ವಿಷಯೀಕರಿಸುವ ಪ್ರಪಂಚದಲ್ಲಿ ಇರತಕ್ಕಂಥ ಸಂಗತಿಗಳು. 5 ಸಂಗತಿಗಳು. ಕಿವಿ ಶಬ್ದವನ್ನು ಗ್ರಹಣ ಮಾಡುತ್ತೆ, ಕಣ್ಣು ರೂಪವನ್ನ, ಮೂಗು ಗಂಧವನ್ನ, ಬಾಯಿ ರಸವನ್ನ, ತೊಗಲು ಸ್ಪರ್ಶವನ್ನ. ಇಷ್ಟೇ
ಇದು ಬಿಟ್ಟು ಆರನೇ ವಿಷಯವೇ ಇಲ್ಲ ಮನುಷ್ಯನ ಎಕ್ಸ್ಪೀರಿಯನ್ಸ್ ನಲ್ಲಿ. ಇಡೀ ಅವನ ಬದುಕಿನಲ್ಲಿ ಅವನು ಅನುಭವಿಸುವುದು ಈ 5 ಸಂಗತಿಯನ್ನು: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಆ ಶಬ್ದದ ವೈವಿಧ್ಯ, ಒಬ್ಬೊಬ್ಬರು ಶಬ್ದ ಒಂದೊಂಥರ. ಆ ಶಬ್ದ ಆಹಾ, ಅದನ್ನೇ ಸಂಗೀತವಾಗಿಬಿಟ್ರೆ ಆಹಾ ಏನು ಖುಷಿ, ಅದು ಉತ್ತರ, ಅದು ಕರ್ನಾಟಕ ಸಂಗೀತ ಒಂಥರ, ಹಿಂದೂಸ್ತಾನಿ ಸಂಗೀತ ಒಂಥರ. ಬರೇ ಸಪ್ತಸ್ವರಗಳಲ್ಲಿ 1000 ಸ್ವರಗಳು. ಹಾಗೆ ಒಂದು 51 ಅಕ್ಷರಗಳಲ್ಲಿ ಅನಂತ ಶಬ್ದಗಳು. ಇವೇ ಬೆಳವಣಿಗೆ ಬೆಳ್ಕೊಂಡು ಬಂದವು. ಇರೋದು ಮೂಲತಃ ಅಷ್ಟೇ. ಅದನ್ನೇ ಅರ್ಥ ಒಂದು ಶಬ್ದ. ಹಾಗೆ ರೂಪ, ಕಣ್ಣು ರೂಪವನ್ನು ಗ್ರಹಣ ಮಾಡುತ್ತೆ. ಎಷ್ಟು ಅನಂತ ರೂಪಗಳು! ಆ ಅನಂತ ರೂಪಗಳನ್ನ ಬೇರೆ ಬೇರೆ ಬೇರೆಯಾಗಿ ಬೇರೆ ಬೇರೆ ಬಣ್ಣಗಳನ್ನ ಗ್ರಹಣ ಮಾಡುತ್ತೆ. ಒಂದೇ ಬಣ್ಣವೇ ಅನಂತ ವಿಧ. ಬಿಳಿ ಅಂದರೆ ಒಂದೇ ಥರ ಬಿಳಿ ಅಲ್ಲ, ಕಪ್ಪು ಅಂದ್ರೆ ಒಂದೇ ಥರ ಕಪ್ಪಲ್ಲ, ಕೆಂಪು ಒಂದೇ ಥರ ಅಲ್ಲ, ಒಂದೊಂದು ಬಣ್ಣದಲ್ಲೂ ಡಿಫರೆಂಟ್ ಶೇಡ್ಸ್. ಆಮೇಲೆ ಮೂಗಿನಲ್ಲಿ ಗಂಧ ಎಷ್ಟು ಗಂಧವತ್ತಾದ ದ್ರವ್ಯಗಳಿವೆಯೋ ಅಷ್ಟು ಗಂಧ ಬೇರೆ ಬೇರೆ ಥರ. ಹೂಗಳೆಲ್ಲ ಸುಗಂಧವನ್ನು ಬೀರುವ, ದುರ್ಗಂಧ ಬೀರುವ ಅಥವಾ ಗಂಧವೇ ಇಲ್ಲದ ನಿರ್ಗಂಧ ಕುಸುಮಗಳು ಇವೆ. ಗಂಧ ಇರುವ, ಆ ಓಡರ್ಲೆಸ್ ಇರೋದು ಬಿಟ್ಬಿಡೋಣ. ಓಡರ್ ಇರತಕ್ಕಂಥ ಹೂಗಳು ತಗೊಂಡ್ರೆ ಒಂದು ಹೂವಿನ ಗಂಧ ಇನ್ನೊಂದು ಹೂವಿನಲ್ಲಿಲ್ಲ. ಅನಂತ ಬಗೆಯ ಸೌಗಂಧ್ಯ. ಆಮೇಲೆ ಸ್ಪರ್ಶ, ಒಂದು ಸ್ಪರ್ಶದಂತೆ ಒಂದು ಸ್ಪರ್ಶ ಅಲ್ಲ. ಆ ಸ್ಪರ್ಶದಿಂದ ನಾವು ಪಡೆಯತಕ್ಕಂತಹ ಸುಖಾನುಭವವೇ ಬೇರೆ, ಅದು 1000 ಬಗೆ. ಆಮೇಲೆ ಇದಂತೂ ಇನ್ನೂ ವಿಚಿತ್ರ. ರಸ, ನಾಲಗೆ ಇರೋದು 1.5 ಇಂಚು ಉದ್ದದ ಒಂದು ಚರ್ಮದ ತುಂಡು. ಅದರಲ್ಲಿ ಲಕ್ಷ ಬಗೆಯ ಟೇಸ್ಟ್ ಅನ್ನ ಆ ನಾಲಿಗೆ ರಿಸೀವ್ ಮಾಡ್ತದೆ. ಒಂದು ಸಿಹಿ, ನೀವು 1000 ಹಣ್ಣು ತಿನ್ರಿ, 1000 ಹಣ್ಣಿನ 1000 ಥರದ ಟೇಸ್ಟ್ ಡಿಫರೆಂಟ್ ಆದ ಸ್ವೀಟ್ನೆಸ್. ಅದು ಒಂದು ಸ್ವೀಟ್ನ ಅಂತೆ ಇನ್ನೊಂದು ಸ್ವೀಟ್ ಇರೋದಿಲ್ಲ. ಸೊ ಸ್ವೀಟ್ನೆಸ್ ಈಸ್ ಆಲ್ಸೋ ಡಿಫರೆಂಟ್. ಅದನ್ನು ಬೇರೆ ಬೇರೆಯಾಗಿ ಗ್ರಹಣ ಮಾಡುತ್ತೆ ನಾಲಿಗೆ. ಇಷ್ಟು ಜಾಗದಲ್ಲಿ ಎಲ್ಲ ರಸಗಳ ಅನಂತ ವೈವಿಧ್ಯವನ್ನು ಗ್ರಹಣ ಮಾಡುವಂತಹ ಭಾರಿ ಅದ್ಭುತವಾದ ಅದರಲ್ಲಿ ಸೆನ್ಸೇಷನಲ್ ಸೆಂಟರ್ಸು. ಸಿಹಿಯನ್ನು ಗ್ರಹಣ ಮಾಡುವ ಸೆಂಟರ್ ಬೇರೆ ಇದೆ, ಖಾರವನ್ನು ಗ್ರಹಣ ಮಾಡುವ ಸೆಂಟರ್ ಬೇರೆ. ಅಲ್ಲಿ ನೀವು ಸಕ್ಕರೆ ಇಟ್ಟರೆ ಅಲ್ಲಿ ಸಿಹಿ ಗೊತ್ತಾಗುವುದಿಲ್ಲ. ಖಾರ ಗ್ರಹಣ ಮಾಡುವ ಜಾಗದಲ್ಲಿ ಸಕ್ಕರೆ ಇಟ್ಟರೆ, ಸಕ್ಕರೆ ತಿನ್ನುವ ಜಾಗದಲ್ಲಿ ಮೆಣಸು ಇಟ್ಟರೆ ಗೊತ್ತಾಗಲ್ಲ. ಅದರ ಸೆಂಟರಿಗೆ ತಾಗಿದ ತಕ್ಷಣ ಊರಿಗೆ ಶುರುವಾಗುತ್ತೆ, ಸಿಹಿ ಆಗಲಿಕ್ಕೆ ಶುರುವಾಗುತ್ತೆ. ಅದು ಕಹಿ, ಖಾರ, ಸಿಹಿ ಏನೇನೋ ಅನುಭವಗಳು. ಈ 1.5 ಇಂಚು ಜಾಗದ ಒಂದು ಚರ್ಮದ ತುಂಡಿನಲ್ಲಿ ಅದು ಭಾರಿ ದೊಡ್ಡ ಕಂಪ್ಯೂಟರ್. ಅದರಲ್ಲಿ ಈ ಸೆನ್ಸೇಷನಲ್ ಸೆಂಟರ್ಸ್ ಎಷ್ಟು ಒಂದೆರಡಲ್ಲ, ಮಿಲಿಯಾಂತರ ಸೆನ್ಸೇಷನಲ್ ಸೆಂಟರ್ಸ್ ಇವೆ. ಹೇಗೆ ನಮ್ಮ ಬ್ರೈನ್ನಲ್ಲಿ 12 ಬಿಲಿಯ ಸೆನ್ಸೇಷನಲ್ ಸೆಂಟರ್ಸ್ಗಳಿವೆ. ಭಾರಿ ಅದ್ಭುತ ಇದು. ಪ್ರಾಯ ಮನುಷ್ಯ ಈ ಕಂಪ್ಯೂಟರ್ನ ಮುಂದೆ ಮನುಷ್ಯನ ಯಾವ ಕಂಪ್ಯೂಟರು ಅಲ್ಲ. ಎಷ್ಟು ಕಂಪ್ಯೂಟರ್ಗಳಿವೆ ಇದರೊಳಗೆ. ಆ ಒಂದೊಂದು ಕಂಪ್ಯೂಟರ್ನ ಫಂಕ್ಷನಿಂಗಿನ ವೈವಿಧ್ಯ ಅಂತದ್ದು ಇದನ್ನು ಯೋಚನೆ ಮಾಡಿದರೇನೆ ದಿಗ್ಭ್ರಮೆ ಆಗುವಂತ. ಆದರೆ ತಮಾಷೆ ಏನು ಅಂದ್ರೆ, ಹೀಗೆ ಒಳಗೆ ಒಂದು ಕಂಪ್ಯೂಟರ್ ಇದೆ ಎನ್ನುವುದೇ ಮರೆತು ಹೋಗ್ತಾ ಇದೆ ಮನುಷ್ಯನಿಗೆ. ಅವನು ಎದುರಿನ ಒಂದು ಕಂಪ್ಯೂಟರ್ ಇಟ್ಕೊಂಡು ಕಣ್ಣು ಗ್ಲಾಸ್, ಇಷ್ಟು ದಪ್ಪದ ಗ್ಲಾಸ್ ಇಟ್ಕೊಂಡು ಬದಲಾಡ್ಸ್ಕೊಂಡು ಕೂತ್ಬಿಡ್ತಾನೆ. ತಲೆಯ ಒಳಗೆ ಒಂದು ಕಂಪ್ಯೂಟರ್ ಇದೆ ಅನ್ನೋದು ಬಹಳ ಜನಕ್ಕೆ ಗೊತ್ತಿಲ್ಲ. ಆ ತಲೆ ಉಪಯೋಗ ಮಾಡದೆ ಬಿಟ್ಬಿಟ್ಟಿದ್ದಾವೆ ಪ್ರಾಣಿಗಳು. ಹಾಗಾಗಿ ತಲೆ ಒಳಗೆ ಒಂದು ಕಂಪ್ಯೂಟರ್ ಇದೆ ಅನ್ನೋದೇ ಬಹಳ ಪ್ರಾಣಿಗಳಿಗೆ ಗೊತ್ತಿಲ್ಲ. ಇಂಥ ಅದ್ಭುತವಾದ ಅರ್ಥಗಳು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ 5 ಆದರೆ ಈ 5 ಒಂದೊಂದು ಅನಂತ ಬಗೆ. ಇದನ್ನು ಗ್ರಹಣ ಮಾಡಲಿಕ್ಕೆ ಇಂದ್ರಿಯ, ಶಬ್ದವನ್ನು ಗ್ರಹಣ ಮಾಡಲಿಕ್ಕೆ ಕಿವಿ, ಸ್ಪರ್ಶವನ್ನು ಗ್ರಹಣ ಮಾಡಲಿಕ್ಕೆ ತ್ವಕ್, ರೂಪವನ್ನು ಗ್ರಹಣ ಮಾಡಲಿಕ್ಕೆ ಕಣ್ಣು, ರಸವನ್ನು ಗ್ರಹಣ ಮಾಡಲಿಕ್ಕೆ ನಾಲಿಗೆ, ಆಮೇಲೆ ಗಂಧವನ್ನು ಗ್ರಹಣ ಮಾಡಲಿಕ್ಕೆ ಮೂಗು. ಹೀಗೆ ಶಬ್ದ, ಇಂದ್ರಿಯ, ಅರ್ಥ. ವಿಷಯವನ್ನು ಗ್ರಹಣ ಮಾಡತಕ್ಕಂಥ ಇಂದ್ರಿಯ ಮತ್ತು ಗ್ರಹಣ ಮಾಡಿ ಅದನ್ನು ಅನುಭವಿಸುವ ಆತ್ಮ. ಇನ್ನೊಂದು ಬೇಕಲ್ಲ, ಬರೀ ಇಂದ್ರಿಯ ಮತ್ತು ವಿಷಯ ಇದ್ದ ಇದು ಕ್ಯಾಮರಾ ಇದ್ದ ಹಾಗೆ ಕಣ್ಣು ಅಂದ್ರೆ. ಅದು ನೋಡೋ ಒಪ್ಪಬೇಕಾದ್ರೆ ಕಣ್ಣಿನಿಂದ ನೋಡುವುದು, ಕಣ್ಣೇ ನೋಡುವುದಲ್ಲ. ಸೊ ಹೂ ಇಸ್ ದ ಸಿಯರ್? ಸೊ ಕಣ್ಣು ರೂಪ ಮತ್ತು ಕಣ್ಣಿನಿಂದ ರೂಪವನ್ನು ನೋಡುವ ಒಂದು ಆತ್ಮ. ಹಾಗೆ ಶಬ್ದ, ಕಿವಿಯಿಂದ ಶಬ್ದವನ್ನು ಕೇಳುವ ಒಬ್ಬ ಆತ್ಮ. ರಸ, ನಾಲಿಗೆಯಿಂದ ರಸವನ್ನು ಅನುಭವಿಸುವ ಒಬ್ಬ ಆತ್ಮ. ಹೀಗೆ ಎಲ್ಲ ಒಬ್ಬ ಆತ್ಮ. ಶಬ್ದ ಅದು ಹೇಳಿದ್ರು ನೋಡಿ, ಅಲ್ಲಿ ಬ್ರಹ್ಮ ಅಂದ್ರೆ ಮೂಲ ದ್ರವ್ಯ, ಅದರಿಂದ ವಿಕಾರ 3 ಇಂದ್ರಿಯ ಮತ್ತು ಅರ್ಥ, ಅದನ್ನು ಗ್ರಹಣ ಮಾಡತಕ್ಕ ಆತ್ಮ. ಶಬ್ದ, ಬ್ರಹ್ಮ, ಇಂದ್ರಿಯ, ಅರ್ಥ, ಆತ್ಮ. ಇಂದ್ರಿಯ, ಅರ್ಥ, ಆತ್ಮ. ಇಂದ್ರಿಯಗಳಿಂದ ಗ್ರಹಣ ಮಾಡತಕ್ಕಂಥ ವಿಷಯಗಳು
ಈ ವಿಷಯಗಳು ಅಂದ್ರೆ ಪ್ರಪಂಚ, ಪ್ರಪಂಚ ಹೆಸರೇ ಪ್ರಪಂಚ, 5 ಬಗೆಯ ಪ್ರಪಂಚ, 6ನೇ ಪ್ರಪಂಚ ಇಲ್ಲ. ಅದನ್ನು ಗ್ರಹಣ ಮಾಡಲಿಕ್ಕೆ 5 ಇಂದ್ರಿಯಗಳು. ಅದನ್ನು ಗ್ರಹಣ ಮಾಡಿದ್ದನ್ನ ಅನುಭವಿಸುವ ಗ್ರಹೀತರು ನೋವರ್, ಅದು ಆತ್ಮ. ಹೀಗೆ ಬ್ರಹ್ಮ, ಇಂದ್ರಿಯ, ಅರ್ಥ, ಆತ್ಮ, ಇಷ್ಟೇ ಪ್ರಪಂಚ ಅಂದ್ರೆ. ಇದು ಇಷ್ಟೂ ಕೂಡ ಅವಿದ್ಯಮಾನ. ಹಾಗೆ ಸ್ವತಂತ್ರವಾಗಿ ಯಾವುದು ಇದಿಲ್ಲ. ಆತ್ಮಕ್ಕೂ ಸ್ವತಂತ್ರನ ಅಸ್ತಿತ್ವ ಇಲ್ಲ. ಮೂಲದ್ರವ್ಯ, ಆಟಮ್ಸ್, ಇವೆಲ್ಲ ಇಡೀ ವಿಶ್ವ, ಇಡೀ ಭೂಮಿ, ಭೂಗೋಳ ನಿರ್ಮಾಣ ಆದದ್ದು ಆಟಮ್ಗಳಿಂದ. ಆಟಮ್ಗಳೇ ಅವಿದ್ಯಮಾನ ಅಂದ್ರು. ಅವ್ರು ಏನ್ ಸ್ವತಂತ್ರ ಅಸ್ತಿತ್ವ ಇದೆ? ಆ ಆಟಮ್ಗಳಿಗೆ ತಾವು ಬೇಲಾಗುವ ಶಕ್ತಿ ಇದೆಯೋ, ಅಥವಾ ಇವೆಲ್ಲ ಒಂದು ಸರ್ತಿ ಇದ್ದ ಕೋಟಿ 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 ಆಟಮ್ಗಳೆಲ್ಲ ಒಟ್ಟಾಗಿ ಒಂದು ಭೂಗೋಳ ಆಗುವ ಸ್ವತಃ ಒಟ್ಟಾಗುವ ಶಕ್ತಿ ಇದೆಯೋ? ಅದಕ್ಕೆ ಏನೂ ಇಲ್ಲ. ಮತ್ತೆ ಯಾವತ್ತೋ ಒಂದು ದಿವಸ ಹೇಳಿದಲ್ಲ ನಿನ್ನೆ, ಸಮನ್ವಯೇನ ವ್ಯತಿರೇಕತೆ. ಈ ಆಟಮ್ಗಳೆಲ್ಲ ಒಟ್ಟಾಗಲಿ ಅಂತ ಭಗವಂತನ ಇಚ್ಛೆ ಬಂದಾಗ ಎಲ್ಲ ಹತ್ತಿರ ಬಂದವು, ಸೃಷ್ಟಿಯಾಗಿ ಒಂದು ಭೂಗೋಳ ಆಯಿತು. ಆಟಮ್ಸ್ ಕಣ್ಣಿಗೆ ಕಾಣದೇ ಇದ್ದ ಆಟಮ್ಮು ಕೋಟಿ ಕೋಟಿ ಜನರು ಮನೆ ಕಟ್ಟಲಿಬೇಕಾದಂತಹ ಒಂದು ಗೋಳ ಆಯಿತು. ಈ ಆಟಮ್ಗಳು ಒಟ್ಟಾಗುವುದು ಬೇಡ, ಇವು ಸಿಡಿದು ನಾಶವಾಗಲಿ ಅಂತ ಭಗವಂತ ಸಂಕಲ್ಪ ಮಾಡಿದಾಗ ಇವೆಲ್ಲ ಬೇರೆ ಬೇರೆ ಆಯಿತು. ಈಗ ಈ ಗೋಳದಲ್ಲಿ ಎಷ್ಟು ಆಟಮ್ಸ್ ಅಷ್ಟು ವಾತಾವರಣವಿವೆ, ಅದು ಏನೂ ಇಲ್ಲ. ಯಾಕೆಂದ್ರೆ ಬೇರೆ ಬೇರೆ ಆದಾಗ ಕಾಣುವುದಿಲ್ಲ. ಅದರಿಂದ ಸಮನ್ವಯೇನ ವ್ಯತಿರೇಕತಶ್ಚ, ಭಗವಂತನ ಇಚ್ಛೆಗೆ ಅಧೀನವಾಗಿ ಇವುಗಳ ಸೃಷ್ಟಿ, ಇಚ್ಛೆಗೆ ಅಧೀನವಾಗಿ ಇವುಗಳ ನಾಶ. ಆದ್ದರಿಂದ ಸ್ವತಂತ್ರವಾಗಿ ಕೇವಲ ಅವಿದ್ಯಮಾನ. ಆದರೆ ಇದೆಲ್ಲವೂ ಅತಃ ವಿಭಾತಿ. ಇಲ್ಲೇ ಇಲ್ಲ ಅಂತ ಹೇಳೋಣ ಅಂದ್ರೆ, ಭಗವಂತ ಬೆಳಕು ಹಾಯಿಸಿದಾಗ ಕಾಣುತ್ತಪ್ಪ ಇದೆಲ್ಲ, ಕಾಣುವುದನ್ನು ಇಲ್ಲ ಅಂತ ಹೇಗೆ ಹೇಳೋದು? ಅಲ್ಲ, ಹೇಳುವುದು ನೀವು ಕಾಣುವುದು ಇಲ್ಲ. ಯಾಕೆಂದ್ರೆ ಹಗ್ಗವನ್ನು ನೋಡಿ ಹಾವು ಅಂತ ಕಾಣುತ್ತೆ, ಅದರಿಂದ ಇಲ್ಲ ಅಂತ. ಹಗ್ಗವನ್ನು ನೋಡಿ ಹಾವು ಅಂತ ಕಾಣುತ್ತೆ, ಅದರಿಂದ ಇಲ್ಲ ಅಂತ ನೀವು ಹೇಳೋದಲ್ಲ. ನಾನೊಂದು ಹೇಳಿದೆ, ಹಗ್ಗವನ್ನು ನೋಡುವ ಹಗ್ಗ ಅಂತ ಕಾಣುತ್ತೆ, ಅದರಿಂದ ಉಂಟು. ಹಗ್ಗವನ್ನು ನೋಡಿ ಹಾವು ಅಂತಲೇ ಕಾಣೋದು ಎಲ್ಲ ಕಡೆ. ಹಗ್ಗವನ್ನು ನೋಡಿ ಹಗ್ಗ ಅಂತಲೂ ಕಾಣುತ್ತಲ್ವ? ಹಾಗಾದ್ರೆ ಹಗ್ಗವನ್ನು ನೋಡಿ ಹಾವು ಅಂತ ಎಲ್ಲೋ ಒಮ್ಮೆ ಕಂಡಿತು, ಆದ್ರಿಂದ ಹಗ್ಗವನ್ನು ನೋಡಿ ಹಾವು ಅಂತ ಕಂಡಿತು, ಅದರಿಂದ ಕಂಡದ್ದು ಇಲ್ಲ. ಇದು ಏನು ಲಾಜಿಕ್ ಇದು? ಹಗ್ಗವನ್ನು ನೋಡಿ ಹಗ್ಗ ಅಂತಲೇ ಕಾಣುತ್ತಲ್ಲ, ಅದು ಉಂಟು ಅಂತ ಲಾಜಿಕ್ ಮಾಡ್ಬೋದಲ್ಲ. ಎಲ್ಲೋ ಹಗ್ಗವನ್ನು ನೋಡಿ ಹಗ್ಗ ಅಂತ ಕಾಣುವುದು 100 ಬಾರಿ, ಹಗ್ಗವನ್ನು ನೋಡಿ ಹಾವು ಅಂತ ಕಾಣುವುದು 1 ಬಾರಿ 2 ಬಾರಿ. ಆ 1-2 ಬಾರಿ ಕಂಡದಲ್ಲಿ ಇಟ್ಕೊಂಡು ನೀವು ಲಾಜಿಕ್ ಮಾಡ್ತೀರಲ್ಲ, ಈ 100 ಬಾರಿ ಇದ್ದಲ್ಲಿ ಯಾಕೆ ಆಗ್ಬಿಡ್ತೀರಿ? ಹಗ್ಗವನ್ನು ನೋಡಿ ಹಗ್ಗ ಅಂತಲೇ ಬಂತಲ್ಲ ಅನುಭವ, ಆದ್ದರಿಂದ ಹಗ್ಗವನ್ನು ನೋಡಿ ಹಗ್ಗ ಅಂತಲೇ ಕಾಣುತ್ತೆ 100 ಜನರಿಗೆ, ಅದರಿಂದ ಹಗ್ಗ ಇದೆ. ಅದು ಅವಭಾಸತೆ ಅಂದನ್ನೇ ಹೇಳಿದೆ. ಭ್ರಮೆಯಲ್ಲಿ ಕಾಣುವುದಾಗಿದ್ದರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಕಾಣುತ್ತೆ, ಎಲ್ಲರಿಗೂ ಒಂದೇ ಥರ ಕಂಡ್ರೆ ಅದು ಭ್ರಮೆ ಅಲ್ಲ. ಈಗ ಹಾವು ಅಂತ ಕಂಡದ್ದು ಒಬ್ಬನಿಗೆ, ಅದು 100 ಜನರಿಗೆ ಹಗ್ಗ ಅಂತ ಕಂಡಿದೆ ಹಗ್ಗವನ್ನು ನೋಡಿ. ಹಾಗಾಗಿ ಯಾವುದು ಕರೆಕ್ಟು ಅಂತ ನೀವು ಚರ್ಚೆ ಮಾಡಿ. ಹಗ್ಗ ಏನು ಸ್ವಾಮಿ, ಹಗ್ಗವನ್ನು ನೋಡಿ ಒಬ್ಬನಿಗೆ ಹಾವು ಅಂತ ಕಾಣುತ್ತೆ, ಒಬ್ಬನಿಗೆ ಹಗ್ಗ ಅಂತ ಕಾಣುತ್ತೆ, ಒಬ್ಬನಿಗೆ ಹೂವಿನ ಮಾಲೆ ಅಂತ ಕಾಣುತ್ತೆ. ಅದು ಯಾವುದು ಕರೆಕ್ಟು ತೀರ್ಮಾನ ಮಾಡೋದು ಹೇಗೆ? ಎಲ್ಲರದ್ದು ಕಣ್ಣೆ, ನನ್ನ ಕಣ್ಣಿಗೆ ಹಾವು ಅಂತ ಕಂಡಿತಪ್ಪ. ನೋಡಿ, 2 ವಿಷಯ. ಒಂದೇನು ಅಂದರೆ, ಹಗ್ಗವನ್ನು ನೋಡಿ ಮೊದಲು ನಮ್ದು ಪ್ರಜಾಪ್ರಭುತ್ವ ಅಲ್ವಾ, ಮೆಜಾರಿಟಿ. ಹಗ್ಗವನ್ನು ನೋಡಿ ಹಗ್ಗ ಅಂತ ಎಷ್ಟು ಜನರಿಗೆ ಕಂಡಿದೆ, ಹಾವು 100 ಜನರಿಗೆ ಹಗ್ಗ ಅಂತ ಕಂಡಿದೆ. ಯಾರೋ ಒಬ್ಬನಿಗೆ ಹಾವು ಅಂತ ಕಂಡಿತು ಅಂದ್ರೆ ಅದಕ್ಕೆ ಅವನು ತಲೆ ನೆಟ್ಟಿಗಿಲ್ಲ ಅಂತ ಅರ್ಥ. ಕಣ್ಣು ಪರೀಕ್ಷೆ ಮಾಡಿಸು ಅಂತ ಹೇಳಿದ್ರು ಡಾಕ್ಟರ್ ಹತ್ರ, ಐ ಟೆಸ್ಟ್ ಮಾಡಿಸು ಅಂತ. ಯಾಕಂದ್ರೆ ಅವನಿಗೆ ಹಗ್ಗ ಅಂತ, ಅವನಿಗೆ ಹಾವು ಅಂತ ಕಂಡಿತು ಅಂತಾನಲ್ಲ, ಅವನಿಗೆ ಹತ್ತಿರ ಹೋಗಿ ನೋಡ್ಲಿ, ದೂರದಲ್ಲೇ ಹಾವು ಹತ್ತಿರ ಹೋಗಿ ನೋಡಿ, ಅಯ್ಯೋ ನಾನು ಹಾವು ಅಂತ ತಿಳ್ಕೊಂಡಿದ್ರೆ ಅದು 12 ಇಲ್ಲ, ಅದು ಹಗ್ಗ ಅಂತಾನೆ. ಸೊ ಅವನೇ ಹತ್ತಿರ ಹೋಗಿ ನೋಡಿದ್ರೆ ಅವನಿಗೆ ಹಗ್ಗವಾಗಿ ಕಾಣುತ್ತೆ. ಹೀಗಿರುವಾಗ ಹಗ್ಗವನ್ನು ನೋಡಿ ಹಾವು ಅಂತ ಕಂಡದ್ದು ಭ್ರಮೆಯಾದ್ದರಿಂದ ಕಾಣುವುದೆಲ್ಲ ಭ್ರಮೆ ಅಂತ ಅಂದ್ರೆ ಏನರ್ಥ ಅದಕ್ಕೆ? ಅದು ಲಾಜಿಕ್ಕೇ ಅಲ್ಲ ಅದು. ಹಾಗಾಗಿ ಅವಭಾಸತೆ, ಕಾಣುತ್ತೆ ಅದರಿಂದ ಇದೆ, ಸ್ವತಂತ್ರವಾಗಿ ಇಲ್ಲ, ಅದರಿಂದ ಸ್ವಾತಂತ್ರ್ಯ ಇಲ್ಲ ಅಷ್ಟೇ. ಅಸ್ತಿತ್ವ ಇದೆ, ಸ್ವಾತಂತ್ರ್ಯ ಇಲ್ಲ. ಅಂದ್ರೆ ಬ್ರಹ್ಮ, ಇಂದ್ರಿಯ, ಅರ್ಥ, ಆತ್ಮ, ವಿಕಾರ ಚಿತ್ರಂ, ಈ ಇಡೀ ಪ್ರಪಂಚ ಅನ್ನೋದು ಇಲ್ಲಿ ವೈಕಾರಿಕ ಹಂತ. ವಿಕಾರ ಚಿತ್ರಂ, ವಿಚಿತ್ರವಾದ ವಿವಿಧ ಆಕಾರಗಳಿಂದ ವಿಚಿತ್ರವಾದ ವಿಶ್ವ ಅಂತ. ವಿಕಾರ ಅಂದ್ರೆ ಅದು ರೂಪಾಂತರಗೊಳ್ಳುವುದು ಅನ್ನೋದು ಒಂದು ಅರ್ಥ. ವಿವಿಧ ಆಕಾರ, ವಿಕಾರ ಅಂದ್ರೆ ವಿವಿಧ ಆಕಾರಗಳು. ಒಂದು ವಸ್ತು ವಿವಿಧ ಆಕಾರದಾಗುವುದಲ್ಲ. ಮಣ್ಣನ್ನ ನೆದ್ದು ನಾವು ಒಂದು 10 ಬಗೆಯ ಬೊಂಬೆ ಮಾಡಬಹುದು, 10 ಬಗೆಯ ಪಾತ್ರೆ ಮಾಡಬಹುದು. ಅದರಿಂದ ಈ ವಸ್ತು ಬದಲಾವಣೆ ಆಗ್ತಾ ಇರುವುದು ಅಂತಂದ್ರೆ ಏನು? ವಸ್ತು ಬದಲಾಗುವುದಿಲ್ಲ. ವಸ್ತು ಯಾವುದು? ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ, ಇಷ್ಟೇ ವಸ್ತು. ಯಾವತ್ತೂ ಬದಲಾಗುವುದಿಲ್ಲ. ಮತ್ತೆ ಅದರಿಂದ ಆಗುವ ರೂಪ ಬದಲಾಗ್ತಾ ಇರುತ್ತೆ. The content is there, it is intact, but the form is different.
The form is created and form is destroyed. The content is there. It is neither created nor destroyed. ಹುಟ್ಟು ಸಾವು ವಸ್ತುವಿಗಲ್ಲ, ಅದರ ಆಕಾರಕ್ಕೆ. ಅದರಿಂದ ಆಕಾರ, ಅದನ್ನೇ ವಿಕಾರ ಚಿತ್ರಂ. ಇಷ್ಟು ಇಂದ್ರಿಯ, ಅರ್ಥ, ಆತ್ಮ, ಇವುಗಳು ಆತ್ಮ. ವಸ್ತುತಃ ಆತ್ಮನಿಗೆ ವಿಕಾರ ಇಲ್ಲ. ಆದ್ರೂ ವಿವಿಧ ಆಕಾರ ಇದೆ. ಒಂದು ಆತ್ಮ ಇದ್ದ ಹಾಗೆ ಇನ್ನೊಂದು ಆತ್ಮ ಇಲ್ಲ. ಆಮೇಲೆ ಅವನಿಗೆ ಬರತಕ್ಕಂಥ ವಿಕಾರ ಅಂದ್ರೆ ದೇಹದ ಮೂಲಕ, ಅದು ಕೂಡ ವಿವಿಧವೇ. ಒಬ್ಬನ ದೇಹ ಇದ್ದಂತೆ ಇನ್ನೊಬ್ಬನ ದೇಹ ಇರೋದಿಲ್ಲ. ಈ ಯಾರದ್ದೂ ಇರೋದು ಒಂದೇ ಥರ ಇರುವ ಎರಡು ಜೀವಗಳಿಲ್ಲ. ಬಹಳ ಅಂದ್ರೆ ಅವಳಿ ಮಕ್ಕಳು ಕೂಡ 100ಕ್ಕೆ 100ರಷ್ಟು ಒಂದೇ ಥರ ಇರುವುದಿಲ್ಲ. ಬಹುತೇಕ ಒಂದೇ ಥರ ಅಂತಷ್ಟೇ. 100ಕ್ಕೆ 100ರಷ್ಟು ಒಂದೇ ಥರ ಎರಡು ವಸ್ತುಗಳು ಭಗವಂತ ಸೃಷ್ಟಿ ಮಾಡಿದ್ದರಲ್ಲಿ ಇಲ್ಲ. ಮನುಷ್ಯ ಕಾಪಿ ಮಾಡಿದ್ದಲ್ಲಿ ಇರ್ಬೋದು. ಮನುಷ್ಯನ ಸ್ವಭಾವವೇ ಕಾಪಿ ಮಾಡೋದು, ಇನ್ನೊಂದನ್ನು ಕಾಪಿ ಮಾಡೋದು, ಸ್ವಂತಿಕೆ ಇಲ್ಲದವ. ಆದರೆ ಭಗವಂತ ತನ್ನ ಸೃಷ್ಟಿಯಲ್ಲಿ ತಾನು ಮಾಡಿದ್ದನ್ನು ಮತ್ತೊಮ್ಮೆ ಕಾಪಿ ಮಾಡೋದು. ಅದರಿಂದ ಒಂದೇ ಥರ ಅಂದರೆ ಆಲ್ಮೋಸ್ಟ್ ಬಹುವಂಶ ಒಂದೇ ಥರ ಅಷ್ಟೇ. 100ಕ್ಕೆ 100ರಷ್ಟು ಏಕರೂಪವಾಗಿರ್ತಕ್ಕ ಎರಡು ವಸ್ತು ಪ್ರಪಂಚದಲ್ಲಿ ಇಲ್ಲ. ಅದು ನಮಗೆ ಒಂದೇ ತರ ಕಾಣೋದು ಅಂದ್ರೆ ನಮ್ಮ ಅಬ್ಸರ್ವೇಷನ್ನಿನ ಕೊರತೆ. ಇವಾಗ ನಮಗೆ ಎರಡು ಕೋತಿಗಳನ್ನು ಕಂಡ್ರೆ ಅದು ಒಂದೇ ತರ ಕಾಣುತ್ತೆ. ಅದು ಯಾವ ಕೋತಿ ಯಾವುದು, ಮರುದಿವಸ ಬಂದ ನಿನ್ನೆ ಬಂದ ಕೋತಿಯೋ ಇವತ್ತು ಬೇರೆ ಗೊತ್ತಿಲ್ಲ, ಒಂದೇ ತರ ಇದ್ದಾವೆ ಅಂತ. ಒಂದೇ ತರ ಇದ್ದಾವೆ ಅಂದ್ರೆ ಅವುಗಳಿಗೆ ಗುರುತಾಗತ್ತೆ ಅವು ತಾಯಿ ಯಾರು, ತಮ್ಮ ಗುಂಪಿನ ಮಂಗ ಯಾವುದು ಅಂತ. ನಮಗೆ ಒಂದೇ ತರ ಕಾಣುತ್ತೆ. ನಾನು ಯೋಚನೆ ಮಾಡೋದು, ಆ ಕೋತಿಗಳು ಹಾಗೆ ಹೇಳುವುದು, ಈ ಮನುಷ್ಯನ ನೋಡಿ ಒಂದೇ ತರ ಕಾಣ್ತಾ ಇಲ್ಲ, ಯಾರಪ್ಪ ಯಾರಮ್ಮ ಯಾರ ಒಂದು ಗೊತ್ತಾಗೋದಿಲ್ಲ. ಕೋತಿಗಳಿಗೆ ನಮ್ಮನ್ನು ನೋಡಿದ್ರೆ ಒಂದೇ ತರ ಕಾಣುತ್ತೆ, ನಮಗೆ ಕೋತಿಗಳು ಇಲ್ಲ. ನಮಗೆ ಇರುತ್ತೆ ಆ ಸೂಕ್ಷ್ಮವಾದ ಡಿಫರೆನ್ಸ್ ಅನ್ನು ಅಬ್ಸರ್ವ್ ಮಾಡುವ ಸೂಕ್ಷ್ಮ ದೃಷ್ಟಿ ಇಲ್ಲದಿಲ್ಲ ಅಷ್ಟೇ ಹೊರತು ದ್ಯಾಟ್ ಈಸ್ ಡಿಫರೆನ್ಸ್. ಅದು ಒಂದೇ ತರ ಇಲ್ಲ. ನಮಗೆ ಅದರ ಸೂಕ್ಷ್ಮದ ವೈಲಕ್ಷಣ್ಯವನ್ನು ಗ್ರಹಿಸುವಂತಹ ಸೂಕ್ಷ್ಮ ದೃಷ್ಟಿ ಕಳ್ಕೊಂಡಿದ್ದೇವೆ ನಾವು. ಅದರಿಂದ ವಿಕಾರ ಚಿತ್ರ ಅಂತ ಹೇಳ್ತಾನೆ ಕೃಷ್ಣ. ವಿವಿಧ ಆಕಾರಗಳು, ಒಂದೇ ಆಕಾರದ ಎರಡು ವಸ್ತು ಇಲ್ಲ. ಆದ್ದರಿಂದಲೇ ಇದು ಚಿತ್ರ, ಇದೊಂದು ವಿಸ್ಮಯ ಅಂತ. ಯಾಕೆಂದ್ರೆ ಪ್ರಪಂಚದ ಅನಂತ ಆಕಾರಗಳನ್ನು ಯೋಚನೆ ಮಾಡಿದರೆ ಬಹುಚಿತ್ರ ಜಗತ್, ಅದನ್ನೇ ಆಚಾರ್ಯ ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿ ಅನಂತ ಗುಣಪರಮ, ಅದೇ ಒಂದು ವಿಸ್ಮಯ. ಪ್ರಪಂಚದ ವೈಚಿತ್ರ್ಯವನ್ನೇ ಯೋಚನೆ ಮಾಡ್ತಾ ಹೋದರೆ ಅದೇ ಒಂದು ಅದ್ಭುತ, ಅಂದ್ರೆ ವಿಕಾರ ಚಿತ್ರ. ಆದರೆ ಇಷ್ಟು ಅದ್ಭುತವಾದ ವೈಶಿಷ್ಟ್ಯಗಳಿಂದ ತುಂಬಿದ ಅನಂತ ಆಕಾರಗಳಿಗೆ ಸ್ವಂತ ಅಸ್ತಿತ್ವ ಇಲ್ಲ. ಏನು ವಿಚಿತ್ರ, ಅವುಗಳಿಗೆ ಸ್ವಂತ ಅಸ್ತಿತ್ವವೇ ಇಲ್ಲ. ಮತ್ತೆ ಭಗವಂತ ಆಕಾರ ಕೊಟ್ಟ ಆ ಆಕಾರದಲ್ಲಿದ್ದಾವೆ. ಅವನು ಯಾವತ್ತೂ ಇದೆ ಸುವರ್ಣ, ಆ ಆಕಾರದಲ್ಲಿ ಅಲ್ಲಿ ತುಂಬಿದ, ಅದಕ್ಕೆ ಆಕಾರ ಬಂತು. ಆ ಆಕಾರ ವಿಡ್ರಾ ಮಾಡಿದ ಅಂದ್ರೆ ಅಲ್ಲಿ ಇಲ್ಲ ಮತ್ತೆ. ಹೀಗಾಗಿ ಯಾವ ವಸ್ತುವಿಗೂ ಸ್ವಂತ ಆಕಾರ, ಸ್ವಂತ ಇರಸ್ತಿಕೆ ಇಲ್ಲ. ಅವನು ಕೊಟ್ಟ ಆಕಾರ ಅವನು ಇಟ್ಟಷ್ಟು ದಿವಸ ಇರೋ ಇರಸ್ತಿಕೆ. ಹೀಗೆ ಹೇಳಿ ಅಲ್ಲ, ಅದು ಯಾಕೆ ಹಾಗೆ ಹೇಳಬೇಕು? ನೀವೇನು ಹೇಳಿದ್ರಿ, ಆ ವಸ್ತುವಿಗೆ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ, ಡಿಪೆಂಡೆಂಟ್ ರಿಯಾಲಿಟಿ ಅಂತ. ಹಾಗೆ ಯಾಕೆ ಹೇಳಬೇಕು? ಮತ್ತೆ ಈ ಎರಡು ಸಂಗತಿ, ಒಂದು ಎರಡು ವಿಧದಿಂದ ಹೇಳಿಕ್ ಬರುತ್ತೆ ನಿಮ್ ಈ ವಿಷಯ. ಪ್ರಪಂಚ ಇಲ್ಲೇ ಇಲ್ಲ, ನಾನ್ ಎಕ್ಸಿಸ್ಟೆಂಟ್, ಸುಮ್ಮನೆ ಕಾಣುವುದು, ಅದು ಒಂದು. ಅಥವಾ ಈ ಪ್ರಪಂಚ ನಾವು ತಿಳ್ಕೊಂಡ ಹಾಗಿಲ್ಲ, ಮತ್ತೆ ಅದು ಭಗವತ್ ಸ್ವರೂಪ. ಭಗವಂತನೇ ಮಣ್ಣಾಗಿ, ಗಾಳಿಯಾಗಿ, ನೀರಾಗಿ, ಬೆಂಕಿಯಾಗಿ, ಆಕಾಶವಾಗಿ, ನಾನಾ ಹೀಗೆ ಹಿಂದೆ ಒಂದಾರ್ಗ ದೃಷ್ಟಾಂತ ಹಾಗೆ ಭಗವಂತನೇ ನೆಕ್ಲೇಸ್ ಆಗಿ, ಭಗವಂತನೇ ಬಳೆಯಾಗಿ, ಭಗವಂತನೇ ಕಿವಿಯ ಓರೆಯಾಗಿ, ಭಗವಂತನೇ ಸೊಂಟದ ಪಟ್ಟಿಯಾಗಿ, ಭಗವಂತನೇ ಕಾಲಿನ ಕಡಗವಾಗಿ, ಚಿನ್ನವೇ ಎಲ್ಲ